ಮಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಒಂದೇ ಲೈನ್ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ರಸ್ತೆಯ ಎಡಬದಿಯಲ್ಲೇ ಎಲ್ಲರೂ ಹೋಗಬೇಕಾಗಿ ಕೇಳಿಕೊಳ್ಳುತ್ತಾ ನಾವು ಈ ಜಾಥವನ್ನು ಈಗಾಗಲೇ ಪ್ರಾರಂಭ ಮಾಡುವವರಿದ್ದೇವೆ. ನಮ್ಮ ಕ್ಯಾಥಲಿಕ್ ಸಭೆಯ ಆಧ್ಯಾತ್ಮಿಕ ನಿರ್ದೇಶಕರಾದ ನಮ್ಮ ಧರ್ಮಗುರುಗಳಾದ ಫಾದರ್ JB ಸಲ್ಡಾನರವರು ಆಶೀರ್ವಾಚನದೊಂದಿಗೆ ಈ ಜಾಥಾಕ್ಕೆ ಆಶೀರ್ವಾಚನವನ್ನು ಮಾಡುವುದರೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವವರಿದ್ದಾರೆ. ಇದನ್ನು ನಮ್ಮ ಕ್ಯಾಥಲಿಕ್ ಸಭೆಯ ಅಧ್ಯಕ್ಷರು ಶೆಟ್ರು ಹಾಗೂ ವಿಕ್ಟರ್ ಕಡಂದರೆ ಹಾಗೂ ಇತರ ಎಲ್ಲ ನಾಯಕರುಗಳು, ರೈತ ಸಂಘದ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಈ ಒಂದು ನಮ್ಮ ಫ್ಲಾಗ್ ಏನಿದೆ ಅದನ್ನು ಹಸ್ತಾಂತರಿಸುತ್ತಲಿದ್ದಾರೆ. ನಮ್ಮ ಧರ್ಮಗುರುಗಳು ಇದನ್ನು ಪಡ್ಕೊಂಡು ಈ ಜಾಥಾಕ್ಕೆ ನಾವು ಈಗಾಗಲೇ ಚಾಲನೆ ನೀಡುವವರಿದ್ದೇವೆ. ಆಶೀರ್ವಾದ. ಪ್ರಿಯ ಸಹೋದರರೇ, ಸಹೋದರಿಯರೇ, ನಮ್ಮ ಹೋರಾಟ ಪರಿಸರ ಸಂರಕ್ಷಣೆಗೋಸ್ಕರ, ನಮ್ಮ ಹೋರಾಟ ಕೃಷಿ ಭೂಮಿಯ ರಕ್ಷಣೆಗೋಸ್ಕರ, ನಮ್ಮ ಹೋರಾಟ ಬಡಬಗ್ಗರ ಹಕ್ಕುಗಳಿಗೋಸ್ಕರ, ನಮ್ಮ ಹೋರಾಟ ಈ ಜಗತ್ತನ್ನು ಉಳಿದಕ್ಕೋಸ್ಕರ. ಈ ನಿಟ್ಟಿನಲ್ಲಿ ಈ ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಭಗವಂತನ ಆಶೀರ್ವಾದ ಇದರ ಮೇಲಿರಲಿ, ನಮ್ಮ ಹಕ್ಕುಗಳ ಸಂರಕ್ಷಣೆ ಆಗಲೆಂದು ಹಾರೈಸುತ್ತಾ ಈ ಪ್ರತಿಭಟನೆಗೆ ಇಲ್ಲಿಯ ಸಂಘಟನೆಗಳೊಟ್ಟಿಗೆ ಸೇರಿ ನಾನು ಚಾಲನೆಯನ್ನು ನೀಡುತ್ತೇನೆ. ಭಗವಂತನ ಆಶೀರ್ವಾದ ತಮ್ಮೆಲ್ಲರೊಡನೆ ಇರಲಿ. ಈಗ ಈ ಒಂದು ಧ್ವಜವನ್ನು ಎಲ್ಲ ಸಂಘಟನೆಯ ಪದಾಧಿಕಾರಿಗಳಿಗೆ ಟೋಲ್ನೊಂದಿಗೆ ನಮ್ಮ ಈ ಟೋಲುನೊಂದಿಗೆ ನಮ್ಮ ಈ ಜಾಥವನ್ನು ನಾವು ಈಗ ಪ್ರಾರಂಭಿಸ್ತೇವೆ. ದಯವಿಟ್ಟು ಸಂಯಮವನ್ನು ಕಾಪಾಡಿ ರಸ್ತೆಯ ಎಡಬದಿ ಒಂದೇ ಲೈನನ್ನು ಮುಟ್ಟಿಕೊಂಡು ಹೋಗಬೇಕಾಗಿ ಕೇಳಿಕೊಳ್ತಾ ಇದಕ್ಕೆ ಘೋಷಣೆಯ ಜವಾಬ್ದಾರಿ ನೋಡ್ತಂತ ಸಂತೋಷ್ ಜಿತ್ರೋದರವರು ಘೋಷಣೆಯೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭಿಸಿ ಕೇಳಿಕೊಳ್ತೀವಿ. UKTLಗೆ ಧಿಕ್ಕಾರ, 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 UKTLಗೆ ಧಿಕ್ಕಾರ, 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 UKTLಗೆ ಧಿಕ್ಕಾರ. ಸಮೃದ್ಧ ಕೃಷಿಯ ನಾಶ, ಕೃಷಿಯ ನಾಶ, ಸಮೃದ್ಧ ಕೃಷಿಯ ನಾಶ. ಹೊಟ್ಟೆಗೆ ಅನ್ನದ ಬದಲು ಮಣ್ಣು ತಿನ್ನಲು ಸಾಧ್ಯವೇ? ಸಾಧ್ಯವೇ? ಹೊಟ್ಟೆಗೆ ಅನ್ನದ ಬದಲು ಮಣ್ಣು ತಿನ್ನಲು ಸಾಧ್ಯವೇ? ಸಾಧ್ಯವೇ? ಹೊಟ್ಟೆಗೆ ಅನ್ನದ ಬದಲು ಮಣ್ಣು ತಿನ್ನಲು ಸಾಧ್ಯವೇ? ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಭೂಮಿ, ನಮ್ಮ ಭೂಮಿ ನಮ್ಮ ಭೂಮಿ, ನಮ್ಮ ಕೃಷಿ ನಮ್ಮ ಕೃಷಿ, ನಮ್ಮ ಬದುಕು, ನಮ್ಮ ಕೃಷಿ ನಮ್ಮ ಕೃಷಿ, ನಮ್ಮ ಕೃಷಿ. ಜನಪ್ರತಿಗಳೇ, ನಿಮ್ಮ ದಿವ್ಯ ಮೌನಕ್ಕೆ ಕಾರಣ ಪಡೆಯಿರಿ, ಕಾರಣ ಪಡೆಯಿರಿ. ಜನಪ್ರತಿನಿಧಿಗಳೇ, ನಿಮ್ಮ ದಿವ್ಯ ಮೌನಕ್ಕೆ, ಜನಪ್ರತಿನಿಧಿಗಳೇ, ನಿಮ್ಮ ದಿವ್ಯ ಮೌನಕ್ಕೆ. ಲಕ್ಷಗಟ್ಟ ಅಧಿಕಾರಿಗಳೇ, ಧಿಕ್ಕಾರ, ಧಿಕ್ಕಾರ. ಲಕ್ಷಗಟ್ಟ ಅಧಿಕಾರಿಗಳೇ, ಲಕ್ಷಗಟ್ಟ ಅಧಿಕಾರಿಗಳೇ, ಶುದ್ಧ ಗಾಳಿ ನೀರು ಪರಿಸರಬೇಕೆ, ನಮ್ಮ ಹೋರಾಟಕ್ಕೆ ಜೊತೆಯಾಗಿ. ಶುದ್ಧ ಗಾಳಿ ನೀರು ಪರಿಸರ ಬೇಕೆ, ನಮ್ಮ ಹೋರಾಟಕ್ಕೆ ಜೊತೆಯಾಗಿ. ಶುದ್ಧ ಗಾಳಿ ನೀರು ಪರಿಸರ ಬೇಕೆ. Go back, go back. Go back.
ಹೇಳಿ. ಹೋರಾಟ ಧಿಕ್ಕಾರ ಧಿಕ್ಕಾರ ಅಸಲ್ಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಯುಕೆಟಿಎಲ್ಗೆ ಧಿಕ್ಕಾರ. ಸಮೃದ್ಧ ಕೃಷಿಯ ನಾಶ, ಅಭಿವೃದ್ಧಿಯೇ ಸಮೃದ್ಧ ಕೃಷಿಯ ನಾಶ, ಅಭಿವೃದ್ಧಿಯೇ. ಹೊಟ್ಟೆಗೆ ಅನ್ನದ ಬದಲು ಮಣ್ಣು ತಿನ್ನಲು ಸಾಧ್ಯವೇ? ಹೊಟ್ಟೆಗೆ ಅನ್ನದ ಬದಲು ಮಣ್ಣು ತಿನ್ನಲು ಸಾಧ್ಯವೇ? ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಕೃಷಿ ನಮ್ಮ ಬದುಕು, ನಮ್ಮ ಕೃಷಿ ನಮ್ಮ ಬದುಕು. ಶುದ್ಧ ಗಾಳಿ ನೀರು ಬಯಸಬೇಕೆ? ನಮ್ಮ ಹೋರಾಟಕ್ಕೆ ಜೊತೆಯಾಗಿ, ಶುದ್ಧ ಗಾಳಿ ನೀರು ಬಯಸಬೇಕೆ? ನಮ್ಮ ಹೋರಾಟಕ್ಕೆ ಜೊತೆಯಾಗಿ. Go back, go back, ಯುಕೆಟಿಎಲ್ ಗೋ ಬ್ಯಾಕ್, go back, go back. ಯುಕೆಟಿಎಲ್ ಗೋ ಬ್ಯಾಕ್. ನಮ್ಮ ಪ್ರಾಣವನ್ನಾದರೂ ಕೊಟ್ಟೆವು, ನಮ್ಮ ಕೃಷಿ ಭೂಮಿಯನ್ನಲ್ಲ, ನಮ್ಮ ಪ್ರಾಣವನ್ನಾದರೂ ಕೊಟ್ಟೆವು. ನಮ್ಮ ಕೃಷಿ ಭೂಮಿಯನ್ನಲ್ಲ. ಎಚ್ಚರ ಎಚ್ಚರ. ನಮ್ಮೆಲ್ಲರ ಶಾಪ ತಟ್ಟಿತು. ಪರಿಸರ ಉಳಿಸೋಣ ಬನ್ನಿ, ಬನ್ನಿ ಬಂಧುಗಳೇ ಬನ್ನಿ, ಪರಿಸರ ಉಳಿಸೋಣ ಬನ್ನಿ, ಬನ್ನಿ ಬಂಧುಗಳೇ ಬನ್ನಿ. ಪರಿಸರ ಉಳಿಸೋಣ ಬನ್ನಿ. ಕೃಷಿ ಭೂಮಿ ರಕ್ಷಣೆ, ನಮ್ಮ ಮಕ್ಕಳಿಗೆ ನಾವು ನೀಡುವ ಆಸ್ತಿ, ಕೃಷಿ ಭೂಮಿ ರಕ್ಷಣೆ, ನಮ್ಮ ಮಕ್ಕಳಿಗೆ ನಾವು ನೀಡುವ ಆಸ್ತಿ, ಕೃಷಿ ಭೂಮಿ ರಕ್ಷಣೆ. ನಮ್ಮ ಮಕ್ಕಳಿಗೆ ನಾವು ನೀಡುವ ಆಸ್ತಿ. ನಮ್ಮ ಭೂಮಿಯೇ ನಮ್ಮ ಆಸ್ತಿ, ನಮ್ಮ ಕೃಷಿಯೇ ನಮ್ಮ ಮಕ್ಕಳು, ನಮ್ಮ ಭೂಮಿಯೇ ನಮ್ಮ ಆಸ್ತಿ, ನಮ್ಮ ಕೃಷಿಯೇ ನಮ್ಮ ಮಕ್ಕಳು, ನಮ್ಮ ಭೂಮಿಯೇ ನಮ್ಮ ಆಸ್ತಿ. ನಮ್ಮ ಕೃಷಿಯೇ ನಮ್ಮ ಮಕ್ಕಳು. ನಾವೆಲ್ಲರೂ ಮಣ್ಣಿನ ಮಕ್ಕಳು. ಕಾಮಗಾರಿ ನೆಪದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಇಂಧನ ಸಚಿವಾಲಯದ ಸ್ಪಷ್ಟ ನೀತಿ ನಿಯಮ ಕಾನೂನಾತ್ಮಕ ಮಾರ್ಗಸೂಚಿಗಳನ್ನೆಲ್ಲ ಗಣನೆಗೆ ತೆಗೆದುಕೊಳ್ಳದೇನೆ ಕಾನೂನು ಬಾಹಿರ ನಡೆಸುತ್ತಿರುವ ಈ ಯೋಜನೆಯನ್ನು ವಿರೋಧಿಸಲು ಕಥಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ಡ್ ಇದರ ಮುಂದಾಳತ್ವದಲ್ಲಿ ಕಥಲಿಕ್ ಸಭಾ ಉಡುಪಿ ಪ್ರದೇಶ ರಿಜಿಸ್ಟರ್ಡ್ ಉಡುಪಿ ಕಾಸರಗೋಡು 400 kV ಮತ್ತು ಪಲ್ಲಡ್ಕ ಕಡಂದಲೆ 400/200 kV ವಿದ್ಯುತ್ ಪ್ರಸಾರಣ ಮಾರ್ಗ ವಿರೋಧಿ ಹೋರಾಟಗಳ ಸಮಿತಿ ಒಕ್ಕೂಟ, ಉಡುಪಿಯ ದಕ್ಷಿಣ ಕನ್ನಡ ರೈತ ಸಂಘ, ಹಸಿರು ಸೇನೆ, ಭಾರತೀಯ ಕಿಸಾನ್ ಸಂಘ ರಿಜಿಸ್ಟರ್ಡ್ ಕರ್ನಾಟಕ ಪ್ರದೇಶ, ಪರಿಸರ ಸಂಗಮ, ಜೀವ ಸಂಕುಲ ಪರ ವೇದಿಕೆ, ಉಡುಪಿ ಜಿಲ್ಲಾ ಕೃಷಿಕರ ಸಂಘ ಹಾಗೂ ಸಮಾನ ಮನಸ್ಕ ರೈತ ಸಂಘ ಸಂಸ್ಥೆಗಳು, ದಕ್ಷಿಣ ಕನ್ನಡ ಉಡುಪಿ, ICM ಮಂಗಳೂರು ಧರ್ಮ ಪ್ರಾಂತ್ಯ ಮತ್ತು ಕಾಸರಗೋಡು ಜಿಲ್ಲೆಯ ಹಲವಾರು ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಈ ಬೃಹತ್ ಹಕ್ಕೊತ್ತಾಯ ಜಾಥಾ ಮತ್ತು ಪ್ರತಿಭಟನೆಯನ್ನು ನಡೆಸುತ್ತಿದ್ದೇವೆ. ಈ ಪ್ರತಿಭಟನೆಗೆ ಬಂದಂತ ತಮ್ಮೆಲ್ಲರನ್ನು ಸ್ವಾಗತಿಸಲು ಈಗ ಮುಂದೆ ಬರುವರು ಕಥಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ ಇದರ ಅಧ್ಯಕ್ಷರಾದಂತ ಮಾನ್ಯ ಆಲ್ವಿನ್ ಡಿಸೋಜನವರು. ಧಿಕ್ಕಾರ 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 ಧಿಕ್ಕಾರ, ಸಮೃದ್ಧ ಕೃಷಿಯ ನಾಶ, ಸಮೃದ್ಧ ಕೃಷಿಯ ನಾಶ, ಹೊಟ್ಟೆಗೆ ಅನ್ನದ ಬದಲು
ಒಟ್ಟಿಗೆ ಅನ್ನದ ಬದಲು ನಮ್ಮ ಭೂಮಿ ನಮ್ಮ ಭೂಮಿ ನಮ್ಮ ಕೃಷಿ ನಮ್ಮ ಕೃಷಿ ಶುದ್ಧ ಗಾಳಿ ನೀರು ಪರಿಸರ ಬೇಕೇ ಶುದ್ಧ ಗಾಳಿ ನೀರು ಪರಿಸರ ಬೇಕೇ ಗೋ ಬ್ಯಾಕ್ ಗೋ ಬ್ಯಾಕ್ ಗೋ ಬ್ಯಾಕ್ ಗೋ ಬ್ಯಾಕ್ ಧಿಕ್ಕಾರ 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 ಎಚ್ಚರ ಎಚ್ಚರ ದುಷ್ಟ ಸೇರ್ಲೆಟ್ ಕಂಪನಿಗೆ ದುಷ್ಟ ಸೇರ್ಲೆಟ್ ಕಂಪನಿಗೆ ಗೋ ಬ್ಯಾಕ್ ಗೋ ಬ್ಯಾಕ್ ಎಲ್ಲರೂ ಒಂದಾಗೋಣ ದುಷ್ಟರನ್ನು ಓಡಿಸೋಣ ಎಲ್ಲರೂ ಒಂದಾಗೋಣ ದುಷ್ಟರನ್ನು ಓಡಿಸೋಣ ನಮ್ಮ ಹೋರಾಟಕ್ಕೆ ನಮ್ಮ ಹೋರಾಟಕ್ಕೆ ನಮ್ಮ ಹೋರಾಟಕ್ಕೆ ನಮ್ಮ ಹೋರಾಟಕ್ಕೆ ಭಾರತ್ ಮಾತಾಕ್ಕೆ ಭಾರತ್ ಮಾತಾಕ್ಕೆ ಭಾರತ್ ಮಾತಾಕ್ಕೆ ಕತೋಲಿ ಸಭಾ ಮಂಗಳೂರು ಪ್ರದೇಶ್ ರಿಜಿಸ್ಟರ್ ಇದರ ನೇತೃತ್ವದಲ್ಲಿ ಕತೋಲಿ ಸಭಾ ಉಡುಪಿ ಪ್ರದೇಶ್ ಕಾಸರಗೋಡು 400 ಕಿವಿ ಮತ್ತು ಪಾಲಡ್ಕ ಕಡಂದಲೆ 400/220 ಕೆವಿ ವಿದ್ಯುತ್ ಪ್ರಸರಣ ಮಾರ್ಗದ ವಿರೋಧಿ ಹೋರಾಟ ಸಮಿತಿಗಳ ಒಕ್ಕೂಟ ಉಡುಪಿ ಮತ್ತು ದಕ್ಷಿಣ ಕನ್ನಡ, ರೈತ ಸಂಘ ಹಸಿರು ಸೇನೆ, ಭಾರತೀಯ ಕಿಸಾನ್ ಸಂಘ ರಿಜಿಸ್ಟರ್ ಕರ್ನಾಟಕ ಪ್ರದೇಶ್, ICYM ಪರಿಸರ ಸಂಗಮ ಜೀವ ಸಂಕುಲ ಪರ ವೇದಿಕೆ, ಉಡುಪಿ ಜಿಲ್ಲಾ ಕೃಷಿಕರ ಸಂಘ ಹಾಗೂ ಸಮಾನ ಮನಸ್ಕ ರೈತ ಪರ ಸಂಘಗಳು, ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಇವರೆಲ್ಲರ ಪರವಾಗಿ ಬೃಹತ್ ಹಕ್ಕೊತ್ತಾಯ ಜಾಥಾ ಹಾಗೂ ಪ್ರತಿಭಟನಾ ಸಭೆಗೆ ಆಗಮಿಸಿದ ತಮ್ಮೆಲ್ಲರಿಗೂ ಸಂತೋಷದಿಂದ ಸ್ವಾಗತಿಸುತ್ತಾ ಇದ್ದೇನೆ. ಕಳೆದ 4.5 ವರ್ಷಗಳಿಂದ ನಿರಂತರ ನಮ್ಮ ರೈತರು ಹೋರಾಟವನ್ನು ನಡೆಸಿದ್ದಾರೆ. ಆದರೆ ಏನು ಫಲಕಾರಿಯಾಗಲಿಲ್ಲ. ಆದುದರಿಂದ ಇದೊಂದು ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಆಯೋಜಿಸಿದ್ದೇವೆ. ಇದು ನಮ್ಮ ಕೃಷಿ ಭೂಮಿಯನ್ನು ಉಳಿಸುವಗೋಸ್ಕರ ನಾವು ಪ್ರತಿಭಟನೆ ಮಾಡುತ್ತೇವೆ ಬಿಟ್ಟು ಇದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ. ಸ್ವಾರ್ಥಗಾಗಿ ನಾವು ಹೋರಾಟ ಮಾಡ್ತೇವೆ. ನಮ್ಮ ಜೀವ ಬೇಕಾದ್ರೆ ಬಿಡ್ತೇವೆ, ಕೃಷಿ ಭೂಮಿಯನ್ನು ನಾವು ಬಿಡುವುದಿಲ್ಲ ಎಂದು ಹೇಳುತ್ತಾ ನನ್ನ ಸ್ವಾಗತ ಭಾಷಣವನ್ನು ಆರಂಭಿಸುತ್ತೇನೆ. ಈ ಪ್ರತಿಭಟನೆಗೆ ಮುಖ್ಯ ಭಾಷಣಕಾರರು ಪ್ರಾಸ್ತಾವಿಕವಾಗಿ ಮಾತಾಡ್ತಾರೆ. ಪ್ರೌಲ್ ರಾಲ್ಫಿ ಡಿಕೋಸ್ಟಾ, ಕತೋಲಿ ಸಭಾ ಮಂಗಳೂರು ಪ್ರದೇಶ್ ಇದರ ಮಾಜಿ ಅಧ್ಯಕ್ಷರು, ಹಲವಾರು ಸಂಘ ಸಂಸ್ಥೆಯಲ್ಲಿ ಹಲವಾರು ಹೋರಾಟದಲ್ಲಿ ತನ್ನನ್ನೇ ತಾನು ತೊಡಗಿಸಿಕೊಂಡು ನಿರಂತರ ಜನರ ಸೇವೆಯನ್ನು ಗೈದ ರಾಲ್ಫಿ ಡಿಕೋಸ್ಟಾ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮದರ್ ತೆರೆದ ವಿಚಾರ ವೇದಿಕೆಯ ಅಧ್ಯಕ್ಷರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಹೋರಾಟಗಳಲ್ಲಿ ಸಹಕಾರವನ್ನು ಕೊಟ್ಟ ಹಾಗೆಯೇ ಕೊಡುಗೆ ದಾನಿ ನಮ್ಮೆಲ್ಲರ ಆತ್ಮೀಯರಾದ ರೋಯ್ ಕಸ್ಟಲಿಯರನ್ನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಉಡುಪಿ ಕಾಸರಗೋಡು 400 ಕಿವಿ ಹೋರಾಟ ಸಮಿತಿಯ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ, ಕಳೆದ 4.5 ವರ್ಷಗಳಿಂದ ನಿರಂತರ ಹೋರಾಟ ನಡೆಸಿದ ಅವರ ಮುಂದಾಳುತನಕ್ಕೆ ಮತ್ತು ಅವರಿಗೆ ಚಂದ್ರ ಶೆಟ್ಟಿ ಅವರಿಗೆ ಸ್ವಾಗತಿಸುತ್ತಾ ಇದ್ದೇನೆ. 400 ಕಿವಿ ಬಾರ್ 220 ಕೆವಿ ಪಾಲಡ್ಕ ಕಡಂದಲೆ ಪ್ರಚಾರಣಾ ಮಾರ್ಗದ ಹೋರಾಟ ಸಮಿತಿಯ ಸದಸ್ಯರು ಆದ ವಿಕ್ಟರ್ ಕಡಂದಲಿ ಅವರಿಗೂ ಸ್ವಾಗತಿಸುತ್ತಾ ಇದ್ದೇನೆ. ದಕ್ಷಿಣ ಕನ್ನಡ ರೈತ ಸಂಘದ ಹಾಗೂ ಹಸಿರು ಸೇನೆ ಅಧ್ಯಕ್ಷರಾದ ಜಿಲ್ಲಾಧ್ಯಕ್ಷರಾದ ಶ್ರೀಧರ್ ಶೆಟ್ಟಿ ಅವರನ್ನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಭಾರತೀಯ ಕಿಸಾನ್ ಸಂಘದ ಉಡುಪಿ ಜಿಲ್ಲೆಯ ಅಧ್ಯಕ್ಷರನ್ನು ಹಾಗೆಯೇ ಶ್ರೀಕುಮಾರ್ ನೈಸರ್ಗಿಕ ಕೃಷಿ ಪರಿಸರ ಸಂಗಮದ ಸಕ್ರಿಯ ಹಿರಿಯ ಕಾರ್ಯಕರ್ತರಾದ ಅವರನ್ನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಹಾಗೆಯೇ ಉಡುಪಿ ದಕ್ಷಿಣ ಜಿಲ್ಲೆಯ ಕೃಷಿಕ ಸಂಘದವರನ್ನು ಆದ ಅಧ್ಯಕ್ಷರಾದ ರಾಮಕೃಷ್ಣ ಶರ್ಮರವರನ್ನು ಸ್ವಾಗತಿಸುತ್ತಾ ಇದ್ದೇನೆ. ಆದ್ದರಿಂದ ಇಲ್ಲಿ ಬಂದ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೆಯೇ ಸಹಸ್ರಾರು ರೀತಿಯಲ್ಲಿ ಬಂದ ರೈತರನ್ನು, ಕತೋಲಿ ಸಭೆಯ ಸದಸ್ಯರನ್ನು ಎಲ್ಲರನ್ನು ಒಂದೇ ಮತದಲ್ಲಿ ಸ್ವಾಗತಿಸಿ
ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್. ಹಾಗೇನೆ ಇದು ಹಲವರು ಪತ್ರಕರ್ತರು ಇಲ್ಲಿ ಬಂದಿದ್ದಾರೆ, ಈ ಮೀಡಿಯಾದವರು ಬಂದಿದ್ದಾರೆ. ಎಲ್ಲರನ್ನು ನಾವು ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ನಮಗೆ ರಕ್ಷಣೆ ಕೊಡುವ ಪೊಲೀಸರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಸರ್ವರಿಗೂ ಪ್ರೀತಿಯಿಂದ ಸ್ವಾಗತಿಸಿದ ನಮ್ಮ ಕಥೋಲಿಕ ಸಭೆಯ ಅಧ್ಯಕ್ಷರಾದ ಶ್ರೀಯುತ ಆಲ್ವಿನ್ ಡಿಸೋಜ ಅವರಿಗೂ ಕೂಡ ಸ್ವಾಗತವನ್ನ ಬಯಸುತ್ತಾ ಈ ಪ್ರತಿಭಟನೆಯ ಪ್ರಾಸ್ತಾವಿಕ ಭಾಷಣವನ್ನು ಮಾಡಲು ಈಗ ಕಥೋಲಿಕ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ ಇದರ ಮಾಜಿ ಅಧ್ಯಕ್ಷರಾದ ಶ್ರೀಯುತ ರೋಲ್ಪಿಡಿ ಕೋಸ್ತರ್ ಅವರು ಈಗ ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದಾರೆ. ಬೋಲೋ ಭಾರತ್ ಮಾತಾ ಕೇ, ಬೋಲೋ ಭಾರತ್ ಮಾತಾ ಕೇ, ಬೋಲೋ ಭಾರತ್ ಮಾತಾ ಕೇ. ವಂದೇ ವಂದೇ ವಂದೇ. ಕಥೋಲಿಕ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ಡ್ ಹಾಗೂ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳಿಗೆ ಮಗದೊಮ್ಮೆ ವಂದಿಸುತ್ತಾ ಪ್ರಾಸ್ತಾವಿಕವಾಗಿ ನಾವು ಎರಡು ಮಾತನ್ನಾಡಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ನಾವು ಇವತ್ತು ಈ ಸಭೆಯನ್ನು ಯಾಕೆ ಆಯೋಜಿಸಿದ್ದೇವೆ ಎಂದರೆ, ಪ್ರತಿಭಟನಾ ಸಭೆ ಜಾಥವನ್ನು ಯಾತಕ್ಕೆ ಆಯೋಜಿಸಿದ್ದೇವೆ ಎಂದರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ನಾವು ಶಾಂತಿದೂತರೆಂದು ಬಣ್ಣಿಸಿಕೊಂಡು ಬರ್ತಾ ಇದ್ದೇವೆ. ನಾವು ಒಂದು ಮಾತಿನಲ್ಲಿ ಹೇಳುವುದಾದ್ರೆ ದೇಶಭಕ್ತರು ಹೇಳುವುದಕ್ಕೆ ತಪ್ಪಿಲ್ಲ. ಮಗದೊಮ್ಮೆ ಎಲ್ಲರಿಗೆ ದೇಶಭಕ್ತರಾದ ನಿಮ್ಗೆಲ್ಲರಿಗೂ ನಾನು ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಯಾಕೆ ಹೇಳಿದ್ರೆ, ನಾವು ಇಲ್ಲಿ ಒಂದೇ ತಾಯಿಯ ಮಕ್ಕಳಂತೆ ಎಲ್ಲ ಧರ್ಮದವರು ಜೊತೆಗೂಡಿ ನಾವು ಬಾಳ್ತಾ ಇದ್ದೇವೆ. ಈ ಒಂದು ಯೋಜನೆಯಿಂದಾಗಿ ನಾವುಗಳೇ ಕಚ್ಚಾಡುವ ದಿವಸಗಳು ಮುಂದೆ ಬರಬಹುದು. ಆದ್ದರಿಂದ ನಾವು ಇವತ್ತು ಏನು ಸಂತ್ರಸ್ತರಿದ್ದೇವೆ ಅದನ್ನು ಬಿಟ್ಟು ಎಲ್ಲರೂ ನಾವು ಜೊತೆ ಸೇರಬೇಕಾಗಿದೆ. ಸರ್ಕಾರದ ಗಮನವನ್ನು ಸೆಳೆಯಬೇಕಾಗಿದೆ. ಕಳೆದ 4.5 ವರ್ಷದಿಂದ ಸಂಘಟನೆಯ ಪದಾಧಿಕಾರಿಗಳು ಅವರ ಚಪ್ಪಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಸವೆದು ಈ ಚಂದ್ರಹಾಸ್ ಶೆಟ್ಟರ್ ಅಂತವರು ಹೋಗದ ಸ್ಥಳವಿಲ್ಲ, ಹೋಗದ ಭೇಟಿಯಾಗದ ಅಧಿಕಾರಿಗಳಿಲ್ಲ. ಮುಖ್ಯಮಂತ್ರಿಯಿಂದ ಹಿಡಿದು ಜನಪ್ರತಿನಿಧಿಯಿಂದ ಹಿಡಿದು ಪೊಲೀಸ್ ಅಧಿಕಾರಿಗಳಿಂದ ಹಿಡಿದು ಜಿಲ್ಲಾಧಿಕಾರಿಗಳಿಗೆ ಎಲ್ಲರಲ್ಲೂ ಭೇಟಿಯಾಗಿ ಮನವಿ ಸಲ್ಲಿಸಿದ್ರು ಇದುವರೆಗೆ ಫಲ ಸಿಗದ ಕಾರಣಕ್ಕೆ ನಾವು ಇವತ್ತು ಕಥೋಲಿಕ ಸಭೆಯ ಮಂಗಳೂರು ಪ್ರದೇಶ ಆಲ್ವಿನ್ ಡಿಸೋಜರ್ ಅವರ ಮುಂದಾಳತ್ವದಲ್ಲಿ ನಾವೆಲ್ಲ ಸಂಘಟನೆಯವರು ಒಟ್ಟಿಗೆ ಸೇರಿದ್ದೇವೆ. ಕಿನ್ನಿಗೋಳಿ ಕೊರಗರ ಸಮಾಜದವರು ಇವತ್ತು 100 ಸಂಖ್ಯೆಯಲ್ಲಿ ಬಂದಿದ್ದಾರೆ. ಅವರಿಗೂ ನಾವು ಇವತ್ತು ಸ್ವಾಗತಿಸ್ತಾ ಇದ್ದೇವೆ. ನಾವೆಲ್ಲರೂ ಜೊತೆ ಸೇರಿ ನಾವೊಂದು ಅಕ್ಕೋತ್ತಾಯವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ನಮ್ಮ ಬೇಡಿಕೆ ಈಡೇರುವವರೆಗೆ ನಾವು ವಿರಮಿಸುವುದಿಲ್ಲ ಎಂಬ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವು ಪ್ರತಿಭಟನೆಯನ್ನು ಮಂಡಿಸ್ತಾ ಇದ್ದೇವೆ. ಮುಂದೆ ನಾವು ಜಿಲ್ಲಾಧಿಕಾರಿಯವರನ್ನು ಭೇಟಿ ಆಗ್ತೇವೆ, ಮುಖ್ಯಮಂತ್ರಿಯನ್ನು ಭೇಟಿ ಆಗ್ತಿದ್ದೇವೆ. ನಮ್ಮ ಐವನ್ ಡಿಸೋಜರ್ ರವರು ನಮ್ಮ ಈ ಒಂದು ಬೇಡಿಕೆಯನ್ನು ವಿಧಾನಸಭೆಯಲ್ಲಿ ನಾನು ಪ್ರಶ್ನೆ ಮಾಡುವ ಮೂಲಕ ಎತ್ತುತ್ತೇನೆ, ಎಲ್ಲರನ್ನು ಜೊತೆಗೂಡಿಸ್ತೇನೆ, ನಿಮಗೆ ನ್ಯಾಯ ಒದಗಿಸಿಕೊಡ್ತೇನೆ ಎಂಬ ಭರವಸೆಯನ್ನು ನೀಡಿರುತ್ತಾರೆ. ನಮ್ಮ ಬೇಡಿಕೆ, ನಮ್ಮ ಯಾವುದೇ ಈ ಒಂದು ಯೋಜನೆಗೆ ನಮ್ಮ ವಿರೋಧವಿಲ್ಲ. ಆದರೆ ಯೋಜನೆ ಹಾಕಿದ ರೀತಿ ಸರಿಯಿಲ್ಲ. ವೈಜ್ಞಾನಿಕವಾಗಿ ಯಾವುದೇ ನೋಟಿಸ್ ನೀಡದೆ ಯಾವುದೇ ಕೃಷಿ ಭೂಮಿಕರಿಗೆ ಸುಮಾರು 600-700 ಮನೆ ಹೋದ್ರು ಒಂದೇ ಮನೆಗೆ ಸ್ಪಷ್ಟವಾದ ಮಾಹಿತಿಯನ್ನು ನೀಡದೆ ಈ ಯೋಜನೆಯನ್ನು ಕೈಗೊಂಡಿದ್ದಾರೆ. ಈ ಯೋಜನೆ ಅಲ್ಲಲ್ಲಿ ಪ್ರೈವೇಟ್ ಸ್ಥಳದಲ್ಲಿ, ಸರ್ಕಾರಿ ಸ್ಥಳದಲ್ಲಿ ಟವರ್ ಹಾಕುವ ಮೂಲಕ ಈ ಯೋಜನೆಯನ್ನು ಕೈಗೊಂಡಿದ್ದಾರೆ. ಈ ಸರ್ಕಾರ ಈಗಾಗಲೇ ಸುಪ್ರೀಂ ಕೋರ್ಟ್, ಹೈಕೋರ್ಟ್ನಲ್ಲಿ ನಾವು ಕದ ತಟ್ಟಿದ್ದೇವೆ. ಅಲ್ಲಿ ನಮಗೆ ನ್ಯಾಯವಿದೆಯಾದ್ರೂ ಈ ಒಂದು ಕಂಪನಿ, ಸ್ಟರ್ಲಿಂಗ್ ಕಂಪನಿ ಏನಿದೆ, ನಮ್ಮನ್ನು ಬಲವಂತಾಗಿ ಈ ಒಂದು ಕಂಪನಿಯನ್ನು, ಈ ಒಂದು ಯೋಜನೆಯನ್ನು ಅಳವಡಿಸಲಿಕ್ಕೆ ಮುಂದೆ ಬಂದಿದೆ. ಆದ್ದರಿಂದ ನಾವೆಲ್ಲರೂ ಮುಂದಿನ ದಿವಸದಲ್ಲಿ ಅನ್ನ ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹ ಮೂಲಕ ನಾವು ಕೆಲವೇ ಮಂದಿ ಆದ್ರೂ ಸಹ ಈ ಒಂದು ಯೋಜನೆಗೆ ವಿರೋಧಿಸುತ್ತಾ ಈ ಒಂದು ಯೋಜನೆಯನ್ನು ಕೈಗೊಳ್ಳುವವರಿದ್ದೇವೆ. ಆದ್ದರಿಂದ ಸಾರ್ವಜನಿಕರು ತಾವೆಲ್ಲರೂ ಬಂದಿದ್ದೀರಿ, ನೀವೆಲ್ಲರೂ ದಕ್ಷಿಣ ಕನ್ನಡ ಜಿಲ್ಲೆಯವರು. ನಾವು ಯಾವುದೇ ಧರ್ಮ, ಜಾತಿ ಭೇದ, ಮತ ಭೇದವಿಲ್ಲದೆ, ಯಾವುದೇ ಪಕ್ಷವಿಲ್ಲದೆ ನಾವೆಲ್ಲರೂ ಒಗ್ಗಟ್ಟಾಗಿ ದುಡಿಯಬೇಕಾಗಿದೆ. ಈ ಯೋಜನೆಯನ್ನು ಹಿಮ್ಮೆಟ್ಟಿಸಬೇಕಾಗಿದೆ. ಸರಿಯಾದ
ರೀತಿಯಲ್ಲಿ ಈ ಒಂದು ಯೋಜನೆಯನ್ನು ಅಳವಡಿಸಬೇಕಾಗಿ ಕೇಳಿಕೊಳ್ಳುತ್ತಾ ನಾವು ಮುಂದಿನ ಭಾಷಣಕ್ಕಾಗಿ ನಾನು ಬೇರೆಯವರನ್ನು ಆಹ್ವಾನಿಸ್ತಾ ಇದ್ದೇನೆ. ಜೈ ಹಿಂದ್, ಬೋಲೋ ಭಾರತ್ ಮಾತಾ ಕೇ, ಬೋಲೋ ಭಾರತ್ ಮಾತಾ ಕೇ. ನಾವೆಲ್ಲರೂ ಒಂದಾಗೋಣ, ದುಷ್ಟರನ್ನು ಒದ್ದೋಡಿಸೋಣ. ನಮ್ಮ ಭೂಮಿ ಕೃಷಿ ಭೂಮಿ, ನಮ್ಮ ಮುಂದಿನ ಪೀಳಿಗೆ ಹೊರತು ದುಷ್ಟ ಜನ ವಿರೋಧಿ ಪ್ರಕೃತಿ ಯುಕೆಟಿಎಸ್ಗೆ ಯೋಜನೆಗೆಲ್ಲ. ಯುಕೆಟಿಎಲ್ ಕಂಪನಿಗೆ ಧಿಕ್ಕಾರ, 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 ಯುಕೆಟಿಎಲ್ಗೆ ಧಿಕ್ಕಾರ. ಪ್ರತಿಭಟನೆಯ ಕುರಿತು ಪ್ರಾಸ್ತಾವಿಕವಾಗಿ ಭಾಷಣ ಮಾಡಿದ್ದ ಕಥೋಲಿಕ ಸಭಾ ಮಂಗಳೂರು ಧರ್ಮ ಪ್ರಾಂತ್ಯದ ಅಧ್ಯಕ್ಷರಾದ ಶ್ರೀಯುತ ರೋಲ್ಪೆಡಿ ಗೋಸ್ಕರ್ ಅವರಿಗೆ ಧನ್ಯವಾದಗಳು. ಈಗ ಕಾಸರಗೋಡು ಮತ್ತು ಪಲ್ಲಡ್ಕ ಕಡಂದಳೆ ವಿದ್ಯುತ್ ಪ್ರಸರಣ ಮಾರ್ಗದ ಕಾಮಗಾರಿಯನ್ನು ವಿರೋಧಿಸಿ ಈಗ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಮಂಗಳೂರು ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕಾಧಿಕಾರಿ ಶ್ರೀಯುತ ರಾಯ್ ಕೃಷ್ಣಲಿನರವರು. ಇಲ್ಲಿ ನೆರೆದಿರುವ ಉಡುಪಿ ಕಾಸರಗೋಡು 400 kV ಇದರ ಸಂತ್ರಸ್ತರು, ಪಲ್ಲಡ್ಕ ಕಡಂದಲೆ 400/228 ಪ್ರಾಜೆಕ್ಟಿನ ಸಂತ್ರಸ್ತರು, ಹಾಗೆ ಅವರನ್ನು ಸಪೋರ್ಟ್ ಮಾಡಿ ಅವರಿಗೆ ಇಲ್ಲಿ ನೆರೆದಿರುವ ತಮ್ಮ ಎಲ್ಲರಿಗೂ ನಾನು ಈ ದಿನದ ಶುಭ ವಂದನೆಗಳನ್ನು ಹೇಳ್ತಾ ಇದ್ದೇನೆ. ಪ್ರೀತಿಯ ಸಭಿಕರೇ, ಏನಿದು ಪ್ರತಿಭಟನೆ? ಉಡುಪಿ ಕಾಸರಗೋಡು 400 kV ಹೈ ಟ್ರಾನ್ಸ್ಮಿಷನ್ ಲೈನ್, ಹಾಗೆಯೇ ಪಲ್ಲಡ್ಕ ಕಡಂದಲೆ 400/220 kV ಟ್ರಾನ್ಸ್ಮಿಷನ್ ಲೈನ್. ಹೆಸರು ತಿಳಿಸಿದ ಪ್ರಕಾರ ಉಡುಪಿಯ ನಂದಿಕೂರ್, ಉಡುಪಿಯ ಕಾಪುವಿಂದ ಕಾಸರಗೋಡಿಗೆ ಕರೆಂಟ್ ಸರಬರಾಜು ಆಗ್ತದೆ. ಪಲ್ಲಡ್ಕ ಕಡಂದಲೆಯಲ್ಲಿ ಒಂದು ಸಣ್ಣ ಜಾಗಕ್ಕೆ ಈಗಾಗಲೇ ಶಾಂತಿಗ್ರಾಮವರೆಗೆ ಕರೆಂಟ್ ಅದು ಹೋಗಿದೆ, ಟ್ರಾನ್ಸ್ಮಿಷನ್ ಲೈನ್ ಹೋಗಿದೆ. ಈಗ ಪಲ್ಲಡ್ಕವರೆಗೆ ಅದನ್ನು ವಿಸ್ತರಿಸ್ತಾ ಇದ್ದಾರೆ. ತೊಂದರೆ ಯಾರಿಗೆ? ದಕ್ಷಿಣ ಕನ್ನಡದ ಕೃಷಿಕರಿಗೆ, ಭೂ ಮಾಲೀಕರಿಗೆ. ಇದು ಸರಿಯಾದ್ರೆ ಸರಿ ಅಂತ ಹೇಳಿ, ತಪ್ಪಾದ್ರೆ ತಪ್ಪಂತ ಹೇಳಿ. ಉಡುಪಿಯಿಂದ ಕಾಸರಗೋಡಿಗೆ ಇದಕ್ಕೆ ಬಲಿಯಾಗುವವರು ದಕ್ಷಿಣ ಕನ್ನಡದ ಕೃಷಿ ಭೂಮಿ, ಕೃಷಿಕರು, ಕೃಷಿಯನ್ನೇ ನಂಬಿ ಜೀವನ ಬದುಕು ಕಟ್ಟಿದವರು ಇದಕ್ಕೆ ಬಲಿ ಆಗ್ತಾ ಇದ್ದಾರೆ. ಏನಿದು ಟ್ರಾನ್ಸ್ಮಿಷನ್ ಲೈನ್, ಏನಿದು ಆಗ್ತಾ ಇದೆ? ನಂದಿಕೂರ್ ಹತ್ರ, ಕಾಪು ಹತ್ರ ನಂದಿಕೂರ್ನಲ್ಲಿ ಒಂದು ಪವರ್ ಜನರೇಟಿಂಗ್ ದೊಡ್ಡ ಒಂದು ಇಂಡಸ್ಟ್ರಿಯನ್ನು ಸ್ಥಾಪಿಸಿದ್ದಾರೆ. ಕರ್ನಾಟಕಕ್ಕೆ ಅದರ ಹೆಚ್ಚು ಲಾಭ ಇಲ್ಲ, ಕಾಸರಗೋಡಲ್ಲಿ ಇದಕ್ಕೆ ಬೇಡಿಕೆ ಇದೆ ಅಂತ ಇಲ್ಲಿಂದ ಟ್ರಾನ್ಸ್ಮಿಷನ್ ಲೈನ್ಸ್ ಹಾಕೊಂಡು ಹೋಗ್ತಾ ಇದ್ದಾರೆ. ಹೇಗೆ ಹೋಗ್ತಾ ಇದ್ದಾರೆ? ಹೈ ಟವರ್ಸ್ಗಳನ್ನು, ದೊಡ್ಡ ಟವರ್ಸ್ಗಳನ್ನು ಹಾಕಿ, ಬಹುಶಃ ಒಂದೊಂದು ಟವರ್ 30-40 ಮೀಟರ್ ಎತ್ತರ ಇದೆ. ಪ್ರತಿ 500 ಮೀಟರ್, 300 ಮೀಟರ್ನಿಂದ 500 ಮೀಟರ್ಗೆ ಒಂದೊಂದು ಟವರ್ ಅನ್ನು ಹಾಕ್ತಾ ಇದ್ದಾರೆ. ಈ ಟವರ್ ಹಾಕ್ಲಿಕ್ಕೆ ಜಾಗ ಹೆಚ್ಚಾಗಿ ಅವರು ಆದಷ್ಟು ಸರ್ಕಾರಿ ಭೂಮಿಯನ್ನು ಅವರು ಎಕ್ವೈರ್ ಮಾಡ್ತಾರೆ. ಸರ್ಕಾರಿ ಭೂಮಿಯಲ್ಲಿ ಟವರ್ಗಳನ್ನು ಹಾಕ್ತಾ ಇದ್ದಾರೆ. ಎಲ್ಲಿಯಾದ್ರೂ ಅಪ್ಪಿತಪ್ಪಿ ಅವ್ರಿಗೆ ಪ್ರೈವೇಟ್ ಜಾಗ ಬೇಕಾದ್ರೆ ಆ ಭೂ ಮಾಲೀಕರನ್ನು ಪುಷ್ಲೈಸಿ ಅವ್ರಿಗೆ ಏನಾದ್ರೂ ಸ್ವಲ್ಪ ಕೊಟ್ಟು, ಏನೋ ದಾಖಲೆಗಳು ಇಲ್ಲದೆ ಅವರ ಜಾಗದಲ್ಲಿ ಟವರ್ ಅನ್ನು ಅವರು ನಿಲ್ಲಿಸ್ತಾ ಇದ್ದಾರೆ. ಆಮೇಲೆ ಬರೋದು ಎಲ್ಲ ಪ್ರಾಬ್ಲಮ್ಸ್ಗಳು ಬರೋದು ಈ ಟವರ್ಗಳು ನೆಟ್ಟಗೆ ಆದ್ಮೇಲೆ. ಒಂದು ಟವರ್ನಿಂದ ಒಂದು ಟವರ್ಗೆ ನೀವು ಭಾವಿಸಿ 300 500 ಮೀಟರ್ ದೂರ ಇದೆ ಅಂದ್ರೆ 1 ಕಿಲೋಮೀಟರ್ಗೆ 2 ಅಥವಾ 3 ಟವರ್ಗಳನ್ನು ಮಾತ್ರ ಹಾಕ್ತಾರೆ. ಒಂದು ಟವರ್ನಿಂದ ಒಂದು ಟವರ್ಗೆ ಕೇಬಲ್ ಎಳಿತಾರೆ, ದೊಡ್ಡ ಕೇಬಲ್ಗಳನ್ನು ಎಳಿತಾರೆ. ನೀವು ಭಾವಿಸಿ, ನಮ್ಮ RTO ಸರ್ಕಲ್ ನಲ್ಲಿ ಒಂದು ಟವರ್ ಹಾಕಿದ್ರೆ, ಅಲ್ಲಿ ಬೌಟಗುಡ್ಡಲ್ಲಿ ಒಂದು ಟವರ್ ಹಾಕಿದ್ರೆ ವೈರ್ ಎಲ್ಲಿ ಹೋಗ್ಬೇಕು? ನಮ್ಮ ತಲೆ ಮೇಲೆ ಹೋಗ್ಬೇಕು, ಈ ಎಲ್ಲ ಬಿಲ್ಡಿಂಗ್ ಗಳ ಮೇಲೆ ಹೋಗ್ಬೇಕು. ಈ ವೈರ್, ಈ ಹೈ ಟೆನ್ಷನ್ ವೈರ್ ಚಾರ್ಜ್ ಆದ ಕೂಡಲೇ ಏನಾಗ್ತದೆ? ನಾವು ಅದರಲ್ಲಿ ನಿಲ್ಲುವಾಗಿಲ್ಲ. ಅದರದ್ದು ರೇಡಿಯೇಷನ್ ಬಹುಶಃ 1-2 ವರ್ಷ ನೀವು ಅದರ ಅಡಿಯಲ್ಲಿ ಮನೆ ಕಟ್ಟಿ ಎಲ್ಲ ಕೃಷಿ ಕೆಲಸ ಮಾಡಿ ನಿಂತ್ರೆ ಕ್ಯಾನ್ಸರ್ ಬರುವುದಂತೂ ಗ್ಯಾರಂಟಿ ನಿಮ್ಗೆ, ಇಲ್ಲದ್ರೆ ಏನಾದ್ರೂ ಚರ್ಮ ರೋಗ ಬರೋದಂತೂ ಗ್ಯಾರಂಟಿ. ಇದು ಕಟ್ಟಿಟ್ಟ ಬುತ್ತಿ, ನೀವು ಬರೆದಿಟ್ಕೊಳ್ಬಹುದು. ಇದರಿಂದ ನಮ್ಗೆ ಪರ್ಮನೆಂಟ್ ಒಂದು ತೊಂದರೆ, ಪರ್ಮನೆಂಟ್ ಒಂದು ಅನಾಹುತ ಇವರು ಸೃಷ್ಟಿಸಿಕೊಂಡು ಹೋಗ್ತಾ ಇದ್ದಾರೆ. ಸರ್ಕಾರಕ್ಕೆ ನಮ್ಮ ಈ ಸಂತ್ರಸ್ತರು ಉಡುಪಿಯಿಂದ, ಪುನಾಚದಿಂದ, ನಂದಿಕೂರ್ನಿಂದ ಕಾಸರಗೋಡುವರೆಗೆ
ಈ 110 ಕಿಲೋಮೀಟರ್ ಈ ಲೈನ್ ಟ್ರಾನ್ಸ್ಮಿಷನ್ ಲೈನ್ ಅಡಿಯಲ್ಲಿ ಬರುವ ನಮ್ಮ ಸಂತ್ರಸ್ತರು ಆದಷ್ಟು ಮನವಿಗಳನ್ನು ಪ್ರತಿಭಟನೆಗಳನ್ನು 4.5 ವರ್ಷಗಳಿಂದ ಮಾಡ್ತಕೊಂಡು ಬಂದಿದ್ದಾರೆ. ಅವರು ಭೇಟಿ ಆಗದ ಒಂದು ಅಧಿಕಾರಿ ಇಲ್ಲ, ಅವರು ಭೇಟಿ ಆಗದ ರಾಜಕಾರಣಿ ಇಲ್ಲ. ಆಗ್ಲಿ ಅದು ಸೆಂಟ್ರಲ್ ಗೌರ್ಮೆಂಟ್, ಆಗ್ಲಿ ಅದು ಸ್ಟೇಟ್ ಗೌರ್ಮೆಂಟ್, ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ಜಿಲ್ಲಾ ಅಧಿಕಾರಿಗಳು ಎಲ್ಲರನ್ನು ಭೇಟಿಯಾಗಿ ಅವರು ಮನವಿ ಕೊಟ್ಟಿದ್ದಾರೆ. ಆದ್ರೂ ಈ ಮನವಿಗೆ ಸ್ಪಂದಿಸುವವರು ಯಾರಿಲ್ಲ. ಯಾಕಪ್ಪ ಅಂತ ನೋಡಿದ್ರೆ ಈ ಕೆಲಸವನ್ನು ವಹಿಸ್ಕೊಂಡ ಕಂಪನಿ ಈ ಭಾರತದಲ್ಲಿ ಬಹಳ ಒಂದು ದೊಡ್ಡ ಕಂಪನಿ ಆಗಿದೆ. ಅವರಿಗೆ ಯಾವ ರೂಲ್ಸ್ಗಳು ಲಾಗು ಆಗೋದಿಲ್ಲ. ಹೆಚ್ಚಾಗಿ ನೀವು ಹೈವೇ ವಿಸ್ತರಣೆ ಆಗ್ಬೋದು, ಬೇರೆ ಬೇರೆ ಇಂಡಸ್ಟ್ರೀಸ್ ಬಂದಾಗ ನೋಡ್ಬೋದು, ಆ MRP ಅಲ್ಲೇ ಆಗ್ಲಿ 2,000, 4,000, 6,000 ಎಕರೆ ಜಾಗವನ್ನು ಅವರು ಎಕ್ವೈರ್ ಮಾಡಿದ್ದಾರೆ. ಆದ್ರೆ ಅವರು ಕ್ರಮವಾಗಿ ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ ಬೇಕಾದ ಕಂಪೆನ್ಸೇಷನ್ ಕೊಟ್ಟಿದ್ದಾರೆ, ಬೆಲೆ ಕಟ್ಟಿದ್ದಾರೆ, ಹಣ ಕೊಟ್ಟಿದ್ದಾರೆ, ಎಲ್ಲವನ್ನು ಮಾಡಿ ಕ್ರಮವಾಗಿ ಸ್ವಲ್ಪ ಪ್ರತಿಭಟನೆ ಆಗಿದೆ ರೇಟ್ಗಾಗಿ. ಆದ್ರೆ ಅಕೆರೆಗೆ ಅವರು ಅದು ಸರಿಯಾಗಿ ಪ್ರೊಸೀಜರ್ ಪ್ರಕಾರ ವಹಿಸ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ನಮ್ಮ ಸ್ಟಾರ್ಲೈಟ್ ಕಂಪನಿ ಏನಿದೆ, ಈ ಟ್ರಾನ್ಸ್ಮಿಷನ್ ಲೈನ್ ಹಾಕುವಾಗ ಯಾವ ಪ್ರೊಸೀಜರ್ಸ್ ಗಳನ್ನು, ಯಾವ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಗಳನ್ನು ಪಾಲಿಸಲಿಲ್ಲ. ನಮ್ಮ ಸಂತ್ರಸ್ತರು ಕೋರ್ಟಿಗೆ ಹೋದ್ರೆ ನಮ್ಮ ಜಾಗದ ಮೇಲೆ ವೈರ್ ಹೋಗ್ತಾ ಇದೆ, ಸ್ಟೆರ್ಲೈಟ್ ಕಂಪನಿಗೆ ಈ ಕೆಲಸಕ್ಕೆ ಸ್ಟೇ ಕೊಡಿಸಿ ಅಂತ ಹೇಳಿದ್ರೆ ಅವರು ಸ್ಟೆರ್ಲೈಟ್ ಕಂಪನಿಯವರು ಕೋರ್ಟಿಗೆ ಬಂದು ಹೇಳ್ತಾರೆ, ಯಾರು ಹೇಳಿದಾರಪ್ಪ ನಿಮ್ಮ ಜಾಗದ ಮೇಲೆ ವೈರ್ ಹೋಗ್ತದೆ ಅಂತ? ಎಲ್ಲಿಯಾದ್ರೂ ನಾವು ಬರೆದು ಕೊಟ್ಟಿದ್ದೇವಾ? ಎಲ್ಲಾದ್ರೂ ನಿಮ್ಗೆ ನೋಟಿಸ್ ಕೊಟ್ಟಿದ್ದೇವಾ? ಆವಾಗ ಜಡ್ಜ್ ಹೇಳ್ತಾರೆ, ಏನಿಲ್ಲದೆ ಯಾಕಪ್ಪ ನೀವು ಕೋರ್ಟಿಗೆ ಬಂದಿದ್ದೀರಿ, ಯಾಕೆ ನನ್ನ ಸಮಯ ವ್ಯರ್ಥ ಮಾಡ್ತೀರಾ ಅಂತ ಜಡ್ಜ್ ಹೇಳ್ತಾರೆ. ಇದಕ್ಕೆ ಏನು ಹೇಳ್ಬೇಕು ನಾವು? ಈ ಸ್ಟೆರ್ಲೈಟ್ ಕಂಪನಿಯವರು ನಮ್ಮನ್ನು ಮಂಗ ಮಾಡುವುದು ಹೌದಾ ಅಲ್ಲ ಅಂತ ನೀವೇ ಹೇಳಿಬೇಡಿ. ಆದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಈ ಪ್ರಾಜೆಕ್ಟ್ ಅನ್ನು ಅವರು ನಿಲ್ಲಿಸಲಿಲ್ಲ. ಮನೆಯಲ್ಲಿ ಯಾರು ಇಲ್ಲದಾಗ, ಊರಿನಲ್ಲಿ ಯಾರು ಇಲ್ಲದಾಗ ಅವರು ಅತಿಕ್ರಮಣ ಮಾಡಿ, ಅವರು ಯಾರ ಪರ್ಮಿಷನ್ ಇಲ್ಲದೆ ನಮ್ಮ ಪ್ರೈವೇಟ್ ಪ್ರಾಪರ್ಟಿ ಒಳಗೆ ಬರ್ತಾರೆ, ಅವರು ಸರ್ವೆ ಮಾಡ್ತಾರೆ. ಆದ್ರೆ ಕಂಬವನ್ನು ಹಾಕ್ಲಿಕ್ಕೆ, ಹೈ ಟ್ರಾನ್ಸ್ಮಿಷನ್ ಕಂಬವನ್ನು ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ನಮ್ಮ ಜನರು, ನಮ್ಮ ಹಳ್ಳಿ ಜನರು, ನಮ್ಮ ಕೃಷಿಕರು ಸುದ್ದಿ ಸಿಕ್ಕಿದ ತಕ್ಷಣ 10 ಗ್ರಾಮದವರು ಒಟ್ಟಿಗೆ ಸೇರಿ ಪ್ರತಿಭಟನೆ ಮಾಡಿ ಅವರನ್ನು ಓಡಿಸ್ತಾರೆ. ಇದರಲ್ಲಿ ನಮ್ಗೆ ಸಹಕಾರ ಕೊಟ್ಟವರು ಬಹುಶಃ ಪೊಲೀಸ್ ಸಿಬ್ಬಂದಿ ಮಾತ್ರ. ಯಾಕೆಂದ್ರೆ ಪೊಲೀಸ್ ಅವರನ್ನು ಕರ್ಕೊಂಡೇ ಈ ನಮ್ಮ ಸ್ಟಾರ್ಲೈಟ್ ಕಂಪನಿಯವರು ನಮ್ಮ ಜಮೀನಿಗೆ ಬರ್ತಾರೆ. ಅಲ್ಲಿ ಬಂದು ಈ ಕೆಲಸ ಪ್ರಾರಂಭ ಮಾಡುವಾಗ ನಮ್ಗೆ ಬೇರೆ ಏನು ಉಪಾಯ ಇಲ್ಲದೆ ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಬೇಕು. ಅಲ್ಲಿ ನೋಡಿದ್ರೆ ಪೊಲೀಸ್ ಅವರೊಟ್ಟಿಗೆ ಬಂದಿದ್ದಾರೆ. ಆದ್ರೆ ಪೊಲೀಸ್ನವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರು ಸ್ಟಾರ್ಲೈಟ್ ಕಂಪನಿಯವ್ರು ಕೇಳಿದ್ರು, ನಿಮ್ಮ ವರ್ಕ್ ಆರ್ಡರ್ ತೋರಿಸಿ, ನಿಮ್ಗೆ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಮೇಲೆ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ನಿಂದ ನಿಮ್ಗೆ ಆರ್ಡರ್ ಸಿಕ್ಕಿದೆ ತೋರಿಸಿ ಅಂತ ಹೇಳಿದ್ರೆ ಅವರ ಹತ್ರ ಏನು ದಾಖಲೆಗಳಿಲ್ಲ, ಅವರ ಹತ್ರ ಏನು ಆರ್ಡರ್ಸ್ಗಳು ಇಲ್ಲ. ಗಾಳಿ ಮಾತ್ರ ಅಲ್ಲಿಂದ ಪೊಲೀಸ್ ಮಧ್ಯಸ್ಥಿಕೆ ವಹಿಸಿ ಅವರನ್ನು ಕಳಿಸ್ತಾರೆ. ಬಹುಶಃ ಇದು ಒಂದು ಮಾತ್ರ ಇದರಲ್ಲಿ ನಮ್ಗೆ ಅರ್ಥ ಆಗ್ತದೆ ಎಷ್ಟು ಇಲ್ಲಿಗಲ್ ಆಗಿ, ಕಾನೂನು ಬಾಹಿರವಾಗಿ ಈ ಸ್ಟೆರ್ಲೈಟ್ ಕಂಪನಿಯವರು ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ನಾವು ಖಂಡಿತವಾಗಿ ಪ್ರತಿಭಟಿಸಲೇಬೇಕು. ಇಲ್ಲಿ ಬರೀ ನಾವು ಹೋರ್ಡಿಂಗ್ಸ್ ಇಟ್ಟರೆ ಸಾಕಾಗುದಿಲ್ಲ. ನಾವೆಲ್ಲರೂ ಒಂದಾಗೋಣ, ದುಷ್ಟರನ್ನು ಓಡಿಸುವಂತ ಪ್ಲಾಕಾರ್ಡ್ಸ್ ಇಟ್ಕೊಂಡ್ರೆ ಸಾಕಾಗುದಿಲ್ಲ. ನಾವೆಲ್ಲರೂ ಒಂದಾಗಬೇಕು. ಈ ಪ್ರಾಬ್ಲಮ್ ಬರೀ ಸಿಟಿಯವರಿಗೆ ಮತ್ತೆ ಹಳ್ಳಿಯವರಿಗೆ ಅಂತ ಅಲ್ಲ. ಇಲ್ಲಿ ಇವತ್ತು ನೋಡುವಾಗ ಹಳ್ಳಿಯವರು ಬಹಳ ಒಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಸಿಟಿಯವರು ಬಹುಶಃ ಭಾವಿಸಬಹುದು ನಮ್ಗೆ ಇದರಲ್ಲಿ ಏನು ಆಗೋದಿಲ್ಲ, ಯಾಕೆ ಬರ್ಬೇಕಂತ. ಆದ್ರೆ ಒಂದು ದಿನ ಸಿಟಿಯಲ್ಲಿ ಇಂಥ ಪ್ರಾಬ್ಲಮ್ಸ್ ಬರುವಾಗ, ಪಾವೂರು ಹುಲಿಯದಲ್ಲಿ ನಾವು ಹೊಯ್ಗೆ ಪ್ರಾಬ್ಲಮ್ ನೋಡಿದ್ದೇವೆ. ಆವಾಗ ಹಳ್ಳಿ ಸಿಟಿ ಅಂತ ಹೇಳೋದು ಎಲ್ರು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ರು. ಏನಾದ್ರೂ ನಮ್ಗೆ ತೊಂದರೆ ಆದಾಗ ನಾವು ಮನುಷ್ಯತ್ವ, ಮಾನವೀಯತೆ ನೆಲೆಯಲ್ಲಿ ಒಬ್ರಿಗೊಬ್ರಿಗೆ ಸಹಕಾರ ಮಾಡಿದ್ರೆ ಮಾತ್ರ ಇಂಥ ಎಲ್ಲ ದುಷ್ಕೃತ್ಯಗಳನ್ನು ನಾವು ಓಡಿಸ್ಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಕಾಪು ಪುಣಚ 27 ಗ್ರಾಮಗಳು, ಕಾಪುದಿಂದ ಪುಣಚವರೆಗೆ 27 ಗ್ರಾಮಗಳಲ್ಲಿ ಈ ಏನಾಗ್ತದೆ, ಹೈ ಟ್ರಾನ್ಸ್ಮಿಷನ್ ಲೈನ್ ಹೋಗ್ತದೆ. 115 ಕಿಲೋಮೀಟರ್. ಈ 115 ಕಿಲೋಮೀಟರ್ ಅಲ್ಲಿ ಅವ್ರದ್ದು ಬೇಸಿಕ್ 46 ಕಿಲೋಮೀಟರ್ ಅಂದ್ರೆ ಲೈನ್ ಸೆಂಟರ್ ನಿಂದ 23 ಕಿಲೋಮೀಟರ್ ಈಚೆ, 23 ಕಿಲೋಮೀಟರ್ ಆಚೆ ನೀವು ಏನ್ ಮಾಡುವಾಗಿಲ್ಲ. ಕನ್ವರ್ಷನ್ಸ್ ಮಾಡ್ಲಿಕ್ಕಿಲ್ಲ, ಕೃಷಿ ಬೆಳಿಲಿಕ್ಕಿಲ್ಲ, ಅದರಲ್ಲಿ ಏನು ಮನೆ ಕಟ್ಟಲಿಕ್ಕಿಲ್ಲ, ಏನು ಮಾಡುವಂತೂ ಇಲ್ಲ. ಅದು ಟೋಟಲ್ ಈ 115 ಕಿಲೋಮೀಟರ್ 45 ಮೀಟರ್ ಆಚೆ ಅಂತ ಹೇಳಿದ್ರು 1150 ಎಕರೆ ಭೂಮಿಗೆ ಇದು ಡೈರೆಕ್ಟ್ ಆಗಿ ಇಫೆಕ್ಟ್ ಆಗ್ತದೆ. ಎಷ್ಟು? 1150 ಎಕರೆ ಜಾಗಕ್ಕೆ
ಮತ್ತೆ ಅದರ ಸೆಟ್ ಬ್ಯಾಕ್ಸ್ ನೀವು ಏನಾದ್ರು ಕನ್ವರ್ಷನ್ಗೆ ಹೋದ್ರೆ ಮನೆ ಕಟ್ಟಲಿಕ್ಕಿದ್ರೆ ಏನಾದ್ರು ಮಾಡ್ಲಿಕ್ಕಿದ್ರೆ ಅದ್ರ ಸೆಟ್ ಬ್ಯಾಕ್ಸ್ ಪುನಃ ಒಂದು 10-20 ಮೀಟರ್ ಆಚೆ ಈಚೆ ಅಂತ ಹೇಳುವಾಗ ಸಾಧಾರಣ 2300 ಎಕರೆ ಪುನಃ ಅದರಲ್ಲಿ ಇಫೆಕ್ಟ್ ಆಗ್ತದೆ. ಅಂದ್ರೆ 3450 ಎಕರೆ ಕಾಪುದಿಂದ ಪುಣಚವರೆಗೆ ನಮ್ಮ ಕೃಷಿ ಭೂಮಿ ಸಂಪೂರ್ಣ ನಾಶವಾಗ್ಲಿಕ್ಕಿದೆ. ಯಾಕೆಂದ್ರೆ ವೈರ್ ಹೇಳುವಾಗ ಅವರು ಸುಮ್ಮನೆ ಗಾಳಿಯಲ್ಲಿ ಎಳಿಲಿಕ್ಕೆ ಆಗ್ಲಿಲ್ಲ. ಆ ದಾರಿಯಲ್ಲಿ ಬರುವ ಎಲ್ಲ ಗಿಡ ಮರಗಳನ್ನು ಅವರು ಕಡಿಬೇಕು. ಎಲ್ಲ ಏನು ಇದೆ ಆ ದಾರಿಯಲ್ಲಿ ಒಂದು ಹೈವೇ ತರನೇ ಅದು ರೋಡ್ ಆಗ್ತದೆ. ಯಾಕಂದ್ರೆ ಸಲೀಸಾಗಿ ಅವ್ರಿಗೆ ವೈರ್ ಎಳಿಬೇಕು. ಇದರಲ್ಲಿ ನಾಶ ಪಡುವ 2,65,000 ಅಡಿಕೆ ಮರ, 1 ಲಕ್ಷಕ್ಕಿಂತ ಹೆಚ್ಚು ತೆಂಗಿನ ಮರ, 4.5 ಲಕ್ಷ ಕಾಳು ಮೆಣಸಿನ ಬಳ್ಳಿಗಳು, 1.5 ಲಕ್ಷ ರಬ್ಬರ್ ಮರಗಳು, 25,000 ಹಲಸು ಮರ, 28,000 ಮಾವಿನ ಮರ, 2.5 ಲಕ್ಷಕ್ಕಿಂತ ಹೆಚ್ಚು ಬೇರೆ ಬೇರೆ ದೊಡ್ಡ ದೊಡ್ಡ ಜಾತಿ ಮರಗಳು ಬಹಳ ವರ್ಷದಿಂದ ಅಲ್ಲಿ ಇದ್ದದ್ದು ಎಲ್ಲವನ್ನು ನಾಶಗೊಳ್ಳಿಕ್ಕಿದೆ. ಅದಲ್ಲದೆ ಲಕ್ಷಗಟ್ಟಲೆ ಬಾಳೆ, ಪೇರಳೆ, ಸಪೋಟ ಮತ್ತು ಇತರ ಹಣ್ಣಂಪಲ್ಗಳ ಮರಗಳು, ಗಿಡಗಳು ಸಂಪೂರ್ಣ ನಾಶವಾಗ್ಲಿಕ್ಕಿದೆ. ನಾನು ಈಗ ಕೇಳುವ ಪ್ರಶ್ನೆ, ನಮ್ಮ ಪರಿಸರ ಇಲಾಖೆಯವರು ಎಲ್ಲಿದ್ದಾರೆ? ಇಷ್ಟು ಗಿಡ ಮರಗಳು ನಾಶವಾಗುವಾಗ ಅವ್ರು ಯಾಕೆ ಸುಮ್ಮನೆ ಕೂತಿದ್ದಾರೆ? ಅವ್ರು ಏನು ಮಲಗಿದ್ದಾರ? ಪರಿಸರ ಇಲಾಖೆಯವರು? ಪರಿಸರ ಇಲಾಖೆ ಬಿಡಿ, ಇವರು ಅಧಿಕಾರಿಗಳು, ನಮ್ಮ ಪರಿಸರದ ಕಾಳಜಿ ಇರುವವರು ಎಲ್ಲಿದ್ದಾರೆ? ಸಿಟಿಯಲ್ಲಿ ಒಂದು ಮರ ರೋಡ್ ವೈಡ್ನಿಂಗಿಗೆ ತೆಗೆದ್ರೆ ಬಂದು ಅದನ್ನು ಸುತ್ತಿಸಿ ಅದನ್ನು ಅಪ್ಪಿಕೊಂಡು ಅದಕ್ಕೆ ಕಿಸ್ ಕೊಡ್ತಾ ಇದ್ದಾರೆ. ಈಗ ಇಷ್ಟು ಲಕ್ಷಗಟ್ಟಲೆ ಮರವನ್ನು ಕಡಿಯುವಾಗ, ನಾಶವಾಗುವಾಗ ನೀವು ಎಲ್ಲಿದ್ದೀರಿ? ಎಲ್ಲಿ ಸತ್ಯ ಹೋಗಿದ್ದೀರಿ? ಯಾಕೆ ಈಗ ನೀವು ಎದ್ದುಕೊಂಡು ಬರುದಿಲ್ಲ? ಅವರು ಕೂಡ ನಮ್ಮವರೇ, ಅಲ್ಲಿ ಯಾಕೆ ನೀವು ಬರುದಿಲ್ಲ? ಇದೊಂದು ಪ್ರಶ್ನೆ ನಾವು ಕೇಳಲೇಬೇಕು. ಇದಲ್ಲದೆ 328 ಮನೆಗಳು, 26 ದೇವಸ್ಥಾನಗಳು, 8 ಮಸ್ಜಿದ್ಗಳು, 14 ಶಾಲೆ ಮತ್ತು 13 ಚರ್ಚ್ಗಳು ಡೈರೆಕ್ಟ್ಲಿ ಈ ಲೈನ್ ಅಡಿಗೆ ಬರಲಿವೆ. ಈ ಲೈನ್ ಅಡಿಗಳಿಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕಟ್ಟಡ ಬಂದಾಗ ಅದರಲ್ಲಿ ವಾಸಿಸೋಕೆ ಆಗೋದಿಲ್ಲ, ಅದರಲ್ಲಿ ಏನು ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೂ ನಮ್ಗೆ ಆಗೋದಿಲ್ಲ. ಇದಕ್ಕೇನಾದ್ರೂ ಅವರು ನೋಟಿಸ್ ಕೊಟ್ಟಿದ್ದಾರಾ? ನಿಮ್ಮ ತಲೆ ಮೇಲೆ ಲೈನ್ ಹೋಗ್ತದಂತ ಎಲ್ಲಿಯಾದ್ರೂ ಅವ್ರು ಹೇಳಿದ್ದೀರಾ? ನಮ್ಗೆ ಏನಾದ್ರು ಎಕ್ವಿಸಿಷನ್ ನೋಟಿಸ್ ಕೊಟ್ಟಿದ್ದಾರ? ನಮ್ಮ ಹತ್ರ ಚರ್ಚೆ ಮಾಡಿ ಏನಾದ್ರು ಕಂಪೆನ್ಸೇಷನ್ ಫಿಕ್ಸ್ ಮಾಡಿದ್ರ? ಯಾವುದೂ ಮಾಡ್ಲಿಲ್ಲ. ಮತ್ತೆ ಹೇಗೆ ಸ್ವಾಮಿ ನಮ್ಮ ಜಾಗವನ್ನು ನಾವು ಬಿಟ್ಟು ಕೊಡುದು? ಹೇಗೆ ಸ್ವಾಮಿ ನಾವು ನಮ್ಮ ಜಾಗವನ್ನು ಅವ್ರಿಗೆ ಬಿಟ್ಟು ಕೊಡುದು? ನಮ್ಮ ಜಾಗದಲ್ಲಿ ಏನು ಪರ್ಮಿಷನ್ ಇಲ್ಲದೆ, ನಮ್ಮ ಪರ್ಮಿಷನ್ ಇಲ್ಲದೆ, ಸರ್ಕಾರದ ಪರ್ಮಿಷನ್ ಇಲ್ಲದೆ ಸೀದಾ ಬಂದು ಅವರು ಕೆಲಸ ಮಾಡ್ತಾರಾದ್ರೆ ನಾವು ಎಲ್ಲಿಗೆ ಹೋಗ್ಬೇಕು? ಯಾರ ಹತ್ರ ನಾಯಕ ಹೋಗ್ಬೇಕು? ಇದೇ ಒಂದೇ ಜಾಗ ಇರೋದು, ನಮ್ಮ ಕ್ಲಾಕ್ ಟವರ್, ಮಂಗಳೂರಿನ ಕ್ಲಾಕ್ ಟವರ್ ಒಂದೇ ನಮ್ಗೆ ಆಸರೆ. ಈ ಕ್ಲಾಕ್ ಟವರ್ನೆಲ್ಲ ಬುಡದಲ್ಲಿ ಆದ ಎಲ್ಲ ಪ್ರತಿಭಟನೆಗಳು ಜಯಶಾಲಿ ಆಗಿವೆ, ಎಲ್ಲ ಸಕ್ಸಸ್ ಆಗಿವೆ. ಇವತ್ತು ಕೂಡ ನೀವು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ರೆ ಖಂಡಿತವಾಗಿ ನಾವು ಜಯಶಾಲಿ ಆಗ್ತೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ವೈರ್ಗಳು ಚಾರ್ಜ್ ಆದ್ಮೇಲೆ ಇದರ ರೇಡಿಯೇಷನ್ ಏನು ಹೇಳ್ತೇವೆ, ಇದರ ಕಿರಣಗಳು, ವಿಕಿರಣಗಳಿಂದ ಅಲ್ಲಿ ಸಾಧಾರಣ 5 ಕಿಲೋಮೀಟರ್ ವರೆಗೆ ಅಂತ ಹೇಳ್ತಿದ್ದಾರೆ, 8 ಕಿಲೋಮೀಟರ್ ಅಂತ ನಮ್ಮ ಇವರು ರೈತ ಸಂಘದವರು ಹೇಳ್ತಾ ಇದ್ದಾರೆ. 8 ಕಿಲೋಮೀಟರ್ ವರೆಗೆ ಪ್ರಾಣಿ ಪಕ್ಷಿಗಳಿಗೆ ಇದರ ಇಫೆಕ್ಟ್ ಆಗ್ತವೆ. ಪ್ರಾಣಿ ಪಕ್ಷಿಗಳಿಗೆ ಇಫೆಕ್ಟ್ ಆದ್ರೆ ಮನುಷ್ಯರಿಗೆ ಆಗುದಿಲ್ವಾ? ಎಲ್ಲಗಿಂತ ವೀಕ್, ಎಲ್ಲ ಪ್ರಾಣಿ ಪಕ್ಷಿಗಳಿಂತ ಸ್ವಲ್ಪ ದುರ್ಬಲ ಮನುಷ್ಯನೇ. ಅವ್ರಿಗೆ ಬೇಗ ಇದರ ವಿಕಿರಣಗಳ ತಟ್ಟಿ ಎಲ್ಲ ಸೀಕ್ ಆಗ್ಲಿಕ್ಕೆ ಸಾಧ್ಯನೇ ಇದೆ. ಈ ಜನರ ಇದರಿಂದ ನಾವು ಒಂದೇ ಒಂದು ನಿಮ್ಗೆ ಹೇಳುದು, ಈ ಪ್ರಾಜೆಕ್ಟ್ ಆಗ್ಲೇಬಾರದು. ಈ ಪ್ರಾಜೆಕ್ಟ್ ಆಗ್ಲಿಕ್ಕೆ ನಾವು ಬಿಡ್ಲೇಬಾರದು. ಹಾಗಾದ್ರೆ ನೀವು ಅಭಿವೃದ್ಧಿಯ ವಿರೋಧಿಯಾ? ಖಂಡಿತವಾಗಿ ಇಲ್ಲ, ಖಂಡಿತವಾಗಿ ಇಲ್ಲ ಸ್ವಾಮಿ. ನಾವು ಯಾವ ಅಭಿವೃದ್ಧಿಯ ವಿರೋಧಿ ಅಲ್ಲ. ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಬಹಳಷ್ಟು ಇಂಡಸ್ಟ್ರಿಗಳು ಬಂದವೆ, ಬಹಳಷ್ಟು ನ್ಯಾಷನಲ್ ಹೈವೇಸ್ಗಳು ಆದವೆ. ನಾವು ಜಾಗ ಬಿಟ್ಟು ಕೊಟ್ಟಿದ್ದೇವೆ, ನಿಮ್ಮ ಅಭಿವೃದ್ಧಿಗಾಗಿ ಜಾಗ ಬಿಟ್ಟು ಕೊಟ್ಟಿದ್ದೇವೆ. ಆದ್ರೆ ಇಲ್ಲಿ ಜಾಗ ಬಿಟ್ಟು ಕೊಡುವಾಗ ನಮ್ಮನ್ನು ನೀವು ಕೇಳಲಿಲ್ಲ, ನಮ್ಮ ಹತ್ರ ನೀವು ಏನು ಕಂಪೆನ್ಸೇಷನ್ ಕೊಡ್ಲಿಲ್ಲ. ನಮ್ಗೆ ಏನು ನೀವು ಉತ್ತರ ಕೊಡದೆ ಸೀದಾ ನೇರ ಕೆಲಸ ಮಾಡ್ತಾ ಇದ್ದಾರೆ. ಇದು ಗುಂಡಗಿರಿ ಅಲ್ಲದೆ ಮತ್ತೇನು? ಗುಂಡಗಿರಿ ನೀವು ನಡೆಸ್ತೀರಾ? ನಾವು ಎಲ್ಲ ಒಟ್ಟಿಗಿದ್ದೇವೆ, ಬನ್ನಿ. ನಾವು ಎಲ್ಲ ಒಟ್ಟಿಗಿದ್ದಾಗ ಬನ್ನಿ, ನಿಮ್ಮ ಗುಂಡಗಿರಿ ನಡೆಸಿ. JCB ಎದುರಿಗೆ ನಾವು ಮಲಗಲಿಕ್ಕೆ ತಯಾರಿದ್ದೇವೆ. ಯಾವ ಸಂಕಷ್ಟ ಬಂದರೂ ನಮ್ಮ ಈ ಒಗ್ಗಟ್ಟನ್ನು ನಾವು ಮುರಿಲಿಕ್ಕೆ ಬಿಡುವುದಿಲ್ಲ ಅಂತ ನಾವು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇಲ್ಲಿ ಈ ಮಾತುಗಳನ್ನು ಹೇಳಿ ಇಲ್ಲಿ ನೆರೆದಿರುವ ಪರಿಸರವಾದಿಗಳ ಬಗ್ಗೆ ನಾನು ಈಗಾಗಲೇ ಹೇಳಿದೆ. ಪರಿಸರವಾದಿಗಳು ಅವರು
ಇಲ್ಲಿ ನಮ್ಮ ಪರಿಸರವಾದಿಗಳ ಬಗ್ಗೆ ಹೇಳಿದೆ, ಆದರೆ ಈ ಪ್ರಾಣಿ ಪಕ್ಷಿಗಳ ಬಗ್ಗೆ ಇದೆಲ್ಲ ನಮ್ಮ ಸಿಟಿಯಲ್ಲಿ ಬಹಳ ದೊಡ್ಡ ಸಂಘಟನೆಗಳಿವೆ, ಪ್ರಾಣಿಗಳ ರಕ್ಷಣೆ ಸಂಘಟನೆಗಳು. ಅವರು ಪ್ರಾಣಿ ರಕ್ಷಣೆ ಮಾಡೋದು ಯಾವ್ದು ಗೊತ್ತಾ? ನಾಯಿಗಳಿಗೆ ಮಾತ್ರ. ಈ ದಾರಿಯಲ್ಲಿ ಮಲಗಿದ ನಾಯಿ, ರಸ್ತೆಯಲ್ಲಿ ಮಲಗಿದ್ದ ನಾಯಿಗಳಿಗೆ ಅನ್ನ ಕೊಡೋದು, ಅವರನ್ನು ಸಂರಕ್ಷಣೆ ಮಾಡೋದು, ಮತ್ತೆ ಜನರನ್ನು ಕಚ್ಚಲಿಕ್ಕೆ ಬಿಡೋದು. ಹಿಂದೆ ಹೊಡೆದ್ರೆ ಕೋರ್ಟಿಗೆ ಹೋಗ್ತಾರೆ, ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಏನು ನ್ಯಾಯಪ್ಪ? ಮನುಷ್ಯರಿಗಿಂತ ಈ ಪ್ರಾಣಿ ಪಕ್ಷಿಗಳು ದೊಡ್ಡವು ಹಾಗಾದ್ರೆ ನಮ್ಮ ಹಳ್ಳಿಗಳನ್ನು ಕೂಡ ನೀವು ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸಿ. ನಾವು ಸತ್ತೋಗ್ತದೆ, ನಮ್ಮ ಮನೆಯವರು ನಮ್ಮನ್ನು ಹೋಗಿ ಎಲ್ಲಾದ್ರೂ ಒಂದು ಗುಂಡಿ ತೆಗೆದು ಹೂತು ಬಿಡ್ತಾರೆ, ಹಾಗೇನು ಆಗ್ಲಿ. ಆದ್ರೆ ಈ ಒಂದು ಪ್ರಾಜೆಕ್ಟ್ ನಡಿಬೇಕಾದ್ರೆ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಬಹಳಷ್ಟುಗಳಿವೆ, ಪರ್ಯಾಯ ವ್ಯವಸ್ಥೆಗಳಿದೆ. ನಮ್ಮ ನಂದಿಕೂರ್ ಕಾಪುನಿಂದ ನಮ್ಗೆ ಡೈರೆಕ್ಟ್ ನ್ಯಾಷನಲ್ ಹೈವೇ ಇದೆ. ನಂದಿಕೂರ್ನ ಕಾಸರಗೋಡಿಗೆ ಡೈರೆಕ್ಟ್ ರೈಲ್ವೆ ಲೈನ್ ಇದೆ. ನಂದಿಕೂರ್ನಿಂದ ಸ್ವಲ್ಪ ಆಚೆ ಪಡುಬಿದ್ರಿಯಿಂದ ಕಾಸರಗೋಡಿಗೆ ಸಮುದ್ರ ರಸ್ತೆ ಇದೆ. ಈ ಎಲ್ಲ 3 ಆಪ್ಷನ್ಸ್ಗಳಲ್ಲಿ ಎಲ್ಲಿಯಾದ್ರೂ ಅದರ ಬದಿಯಲ್ಲಿ ಒಂದು ಡಕ್ಟ್ ಮಾಡಿ ಈ ಕೇಬಲ್ ಲೇಯಿಂಗ್ ಮಾಡ್ಕೊಂಡು ಹೋದ್ರೆ ಯಾರಿಗೂ ತೊಂದರೆ ಆಗುದಿಲ್ಲ ಸ್ವಾಮಿ. ಮತ್ತೆ ಇಂಥ ಕಾರ್ಯಕ್ರಮಗಳು, ಇಂಥ ಪ್ರಾಜೆಕ್ಟ್ಗಳನ್ನು ಡೆವಲಪ್ಡ್ ಕಂಟ್ರೀಸ್, ದೊಡ್ಡ ದೊಡ್ಡ ಕಂಟ್ರೀಸ್ಗಳಲ್ಲಿ, ಡೆವಲಪ್ಡ್ ಕಂಟ್ರಿಗಳಲ್ಲಿ ಆಗ್ತಾ ಇದೆ. ಭಾರತವು ಒಂದು ಡೆವಲಪ್ಡ್ ಕಂಟ್ರಿ ಅಂತ ನಾವು ಪರಿಗಣಿಸ್ತೇವೆ. ಬಹುಶಃ ಟಾಪ್ 10 ನಲ್ಲಿ ಭಾರತ ಕೂಡ ಒಂದು ದೇಶ. ಹಾಗಾದ್ರೆ ನಮ್ಗೆ ಈ ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡ್ಲಿಕ್ಕೆ ಯಾಕೆ ಸಾಧ್ಯ ಇಲ್ಲ? ಸಾಧ್ಯತೆ ಇದೆ. ನಮ್ಮ ಹತ್ರ ಹಣ ಇದೆ, ನಮ್ಮ ಹತ್ರ ಹ್ಯೂಮನ್ ರಿಸೋರ್ಸಸ್ ಇದೆ, ನಮ್ಮ ಹತ್ರ ಬೇಕಾದ ಎಲ್ಲ ಟೆಕ್ನಾಲಜಿ ಇದೆ. ನಾವು ಅದನ್ನು ಯೂಸ್ ಮಾಡಿದರೆ ಖಂಡಿತವಾಗಿ ನಮ್ಮ ಜನರ ತಲೆ ಮೇಲೆ ಹೋಗುವ ಈ ವೈರ್ ಅನ್ನು ತಪ್ಪಿಸಿ ನಾವು ರೈಲ್ವೆ ಲೈನ್ ಬದಿಯಲ್ಲಿಯ, ಹೈವೇ ಬದಿಯಲ್ಲಿಯ, ಸಮುದ್ರ ಬದಿಯಲ್ಲಿಯ ಇದನ್ನು ಅಳವಡಿಸಿ ನಮ್ಮ ಈ ಎಲ್ಲ ಸಂಕಷ್ಟಕ್ಕೆ ಪರಿಹಾರವನ್ನು ನಾವು ಹುಡುಕಿಕೊಳ್ಬಹುದು ಅಂತ ಹೇಳುತ್ತಾ, ಇಲ್ಲಿ ನೆರೆದಿರುವ ನಿಮ್ಮೆಲ್ಲರಿಗೂ ಇನ್ನು ಮುಂದೆ ನಮ್ಮ ಏನ್ ಹೇಳ್ತೇವೆ ಸಪೋರ್ಟ್ ಇದೆ, ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ಹೇಳಿ ಇನ್ನು ಮುಂದೆ ಕೂಡ ಈ ಸೊಲ್ಯೂಷನ್, ಈ ಪ್ರಾಜೆಕ್ಟ್ಗೆ ಸೊಲ್ಯೂಷನ್ ಸಿಕ್ಕುವವರೆಗೆ ನಾವು ಒಟ್ಟಿಗೆ ಇರೋಣ ಅಂತ ಹೇಳ್ತಾ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಧನ್ಯವಾದಗಳು. ಜನಸಾಮಾನ್ಯರ ಬದುಕಿನಲ್ಲಿ ಚೆಲ್ಲಾಟವಾಡಿ ಅರಣ್ಯ ಸಂಪತ್ತನ್ನು ನಾಶಗೊಳಿಸಿ ವಿವಿಧ ಗಾತ್ರದ ಅನೇಕ ಮರಗಳನ್ನು ನೆರಕುರಿಸಿ ತೋಟಗಾರಿಕೆ ಬೆಳೆಗಳನ್ನು ನಾಶಪಡಿಸಿ ಈ ಯೋಜನೆ ಜಾರಿಯಾಗಬೇಕೇ ಎಂದು ಪ್ರಶ್ನಿಸಿ ದಬ್ಬಾಳಿಕೆ, ಬಲಾತ್ಕಾರ, ಗೂಂಡಾಯಿಸಂ ತಂತ್ರಗಾರಿಕೆ ಮೂಲಕ ಕಾಮಗಾರಿ ನಡೆಸಲು ನಿಮಗೆ ಸಾಧ್ಯವೇ ಎಂದು ಯುಕೆಟಿಸಿಎಲ್ ಕಂಪನಿಗೆ ಪ್ರಶ್ನಿಸಿದ ನಮ್ಮ ನೆಚ್ಚಿನ ನಾಯಕರಾದ ರಾಯ್ ಕೃಷ್ಣ ಸರ್ ಅವರಿಗೆ ಧನ್ಯವಾದಗಳು. ದುಷ್ಟ ಸ್ಟೆರ್ಲೈಟ್ ಕಂಪನಿಗೆ, ದುಷ್ಟ ಸ್ಟೆರ್ಲೈಟ್ ಕಂಪನಿಗೆ, ದುಷ್ಟ ಸ್ಟೆರ್ಲೈಟ್ ಕಂಪನಿಗೆ ಗೋ ಬ್ಯಾಕ್, ಗೋ ಬ್ಯಾಕ್, ಗೋ ಬ್ಯಾಕ್, ಗೋ ಬ್ಯಾಕ್, ಗೋ ಬ್ಯಾಕ್, ಗೋ ಬ್ಯಾಕ್. ಧಿಕ್ಕಾರ, 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 ಧಿಕ್ಕಾರ. ಉಡುಪಿ ಕಾಸರಗೋಡು 400 ಕೆವಿ ಹೋರಾಟ ಸಮಿತಿಗಳ ಒಕ್ಕೂಟದ ಪ್ರಧಾನದವರು ಈಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭೂಮಾತಾ ಕಿ. ಆದ್ರೆ ಉಡುಪಿ ಕಾಸರಗೋಡು 400 ಕಿಲೋವ್ಯಾಟ್ ಮತ್ತು ಪಾಲಡ್ಕ ಕಡಂದಲೆ 220 ಕಿಲೋವ್ಯಾಟ್ ಯೋಜನೆಯಲ್ಲಿ ನಮ್ಗೆ ಏನು ಮೋಸ ಆಗ್ತಾ ಇದೆ ಅನ್ನುವಂಥದ್ದನ್ನ ಒಂದಷ್ಟು ನಮ್ಮಲ್ಲಿರುವ ದಾಖಲೆಯನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ನಮ್ಗೆಲ್ರಿಗೂ ಗೊತ್ತಿರುವ ರೀತಿಯಲ್ಲಿ ಯುಕೆಟಿಎಲ್ ಯೋಜನೆ, ಉಡುಪಿ ಕಾಸರಗೋಡು 400 ಕಿಲೋವ್ಯಾಟ್ ಟ್ರಾನ್ಸ್ಮಿಷನ್ ಲೈನ್ ಉಡುಪಿಯಿಂದ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣವನ್ನ ಸಂಪರ್ಕ ಮಾಡುವಂತ ಗ್ರಿಡ್ಗಳನ್ನ ಸಂಪರ್ಕ ಮಾಡುವಂತ ಯೋಜನೆ. ಈಗ ಕಾಸರಗೋಡು ಅಂತ ಮಾತ್ರ ಹೇಳ್ತಾ ಇದ್ದಾರೆ. ಉಡುಪಿಯಿಂದ ತೆಲಂಗಾಣವನ್ನು ದಾಟಿ ಮತ್ತೆ ಉಳಿದ್ರೆ ಶ್ರೀಲಂಕಾಕ್ಕೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸುವಂತ ಈ ಯೋಜನೆ. ಈ ಯೋಜನೆಯನ್ನ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿಯಿಂದ ಸ್ಟೆರ್ಲೈಟ್ ಕಂಪನಿಯವರು ಟೆಂಡರ್ ಪಡ್ಕೊಂಡಿದ್ದಾರೆ. 700 ಕೋಟಿಗೆ ಟೆಂಡರ್ ಪಡ್ಕೊಂಡಿದ್ದಾರೆ. 35 ವರ್ಷದ ಅಗ್ರಿಮೆಂಟ್ ಅವರಲ್ಲಿ ಇದೆ. ಈಗಾಗಲೇ 5 ವರ್ಷ ಮುಗಿದಿದೆ. 5 ವರ್ಷಗಳ ಹಿಂದಿನಿಂದ ವಿಟ್ಲದಲ್ಲಿ ಆರಂಭವಾದಂತಹ ಹೋರಾಟ ನಮ್ಮ ಕೃಷಿ ಭೂಮಿಯನ್ನ, ನಮ್ಮ ಮಾತೃಭೂಮಿಯನ್ನ ರಕ್ಷಿಸುವುದಕ್ಕಾಗಿ ಯಾವುದೇ ಕಾರಣಕ್ಕೂ ಈ ಯೋಜನೆಯ ವಿರುದ್ಧ ನಮ್ಮ ಹೋರಾಟ ಅಲ್ಲ. ಯೋಜನೆಯ ಮಾರ್ಗ ಏನಿದೆಯಾ, ಕೃಷಿ ಭೂಮಿ ಮತ್ತು ಕೃಷಿ ನಾಶ ಮಾಡಿ ಈ ಯೋಜನೆಯನ್ನ ಅನುಷ್ಠಾನ ಮಾಡುವುದು ಅಭಿವೃದ್ಧಿಯ ಯಾವ ನೆಲೆಯಲ್ಲಿ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿ ನಾವು ಹೋರಾಟ ಮಾಡ್ತಾ ಬಂದಿರ್ತಾ ಇದ್ದೇವೆ. ನಮ್ಮ ಉಡುಪಿ ಕಾಸರಗೋಡು ಹೋರಾಟ ಸಮಿತಿಗಳ ಒಕ್ಕೂಟ ಇರಬಹುದು,
ಮಾತೃಭೂಮಿ ಸಂರಕ್ಷಣಾ ಸಮಿತಿ ಇರ್ಬೋದು, ಕೆಥೋಲಿಕ್ ಸಭಾ ಇರ್ಬೋದು, ಭಾರತೀಯ ಕಿಸಾನ್ ಸಂಘ ಇರ್ಬೋದು, ಕೃಷಿಕರ ಉಡುಪಿ ಜಿಲ್ಲಾ ಕೃಷಿಕರ ಸಂಘಟನೆ ಇರ್ಬೋದು, ಪರಿಸರ ಸಂಗಮ ಇರ್ಬೋದು, ಇಂಥ ತುಂಬ ಒಂದೇ ಸಮಾನ ಮನಸ್ಕ ಸಂಘ ಸಂಸ್ಥೆಗಳು ಸೇರಿ ಇವತ್ತು ನಾವು ಒಟ್ಟಾಗಿದ್ದೇವೆ. ಈ UKTL ಯೋಜನೆ ಎಷ್ಟು ಜನರನ್ನ ದಬ್ಬಾಳಿಕೆ ಮಾಡ್ತಾ ಇದೆ, ಇಡೀ ವ್ಯವಸ್ಥೆ ಅಂತ ಹೇಳಿದ್ರೆ ನಮ್ಮ ರಾಜಕಾರಣಿಗಳು, ನಮ್ಮ ಜಿಲ್ಲಾಡಳಿತ, ನಮ್ಮ ನ್ಯಾಯಾಂಗ ವ್ಯವಸ್ಥೆ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ವ್ಯವಸ್ಥೆಗೆ ಎಲ್ರಿಗೂ ಕೂಡ ಕಣ್ಣಿಗೆ ಮಣ್ಣೆರಚಿ ಈ ಯೋಜನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಹೊರಟಿದ್ದಾರೆ. ರಾಯ್ ಅವರು ಹೇಳಿದ್ರು, ಈ ಯೋಜನೆ ಹಿಂದಿರುವಂತಹ ಶಕ್ತಿ ಸ್ಟೆರ್ಲೈಟ್ ಕಂಪನಿ ಸಣ್ಣ ಕಂಪನಿ ಅಲ್ಲ, ವೇದಾಂತ್ ಕಂಪನಿ ನಮ್ ಕೇಳಿರ್ಬೋದು, ಅದರ ಒಂದು ಸಿಸ್ಟರ್ ಕನ್ಸರ್ನ್ ಇದು. ಈ ಯೋಜನೆಯನ್ನ 2018ಕ್ಕೆ ಕೇಂದ್ರ ವಿದ್ಯುತ್ ಆಯೋಗದ ಪರ್ಮಿಷನ್ ಪಡ್ಕೊಂಡಿದ್ದಾರೆ, ಗಜೆಟ್ ನೋಟಿಫಿಕೇಶನ್ ಮಾಡಿದ್ದಾರೆ. ಗಜೆಟ್ ನೋಟಿಫಿಕೇಶನ್ ಮತ್ತು ಯಾವುದೇ ಯೋಜನೆ ಅನುಷ್ಠಾನ ಆಗಬೇಕಾದ್ರೆ ಸಾರ್ವಜನಿಕವಾಗಿ ಮಾಧ್ಯಮಗಳಲ್ಲಿ ಪ್ರಕಟಣೆ ಮಾಡಿದ್ದಾರೆ. ಗಜೆಟ್ ನೋಟಿಫಿಕೇಶನ್ ಮಾಡಿದ್ದು ಕೊರೋನಾದ ಅವಧಿಯಲ್ಲಿ, ಮಾಧ್ಯಮಗಳಲ್ಲಿ ಪ್ರಕಟಣೆ ಕೊಟ್ಟದ್ದು ಕೊರೋನಾ ಅವಧಿಯಲ್ಲಿ. ಅದು ಕೂಡ ಇಂಡಿಯನ್ ಎಕ್ಸ್‌ಪ್ರೆಸ್, ವಾರ್ತಾ ಭಾರತಿ, ಹೊಸ ದಿಗಂತ. ನಮ್ಮ ಕರ್ನಾಟಕದಲ್ಲಿ 3 ಮಾತ್ರ ಪತ್ರಿಕೆಗಳು, ಇಲ್ಲಿ ತುಂಬಾ ಜನ ಮಾಧ್ಯಮದವರು ಇದ್ದಾರೆ, ಬೇರೆ ಯಾವುದೇ ಮಾಧ್ಯಮಗಳಲ್ಲಿ ಈ ವಿಷಯ ಬಂದಿಲ್ಲ. ಈ 3 ಪತ್ರಿಕೆಗಳಲ್ಲಿ ಜೊತೆಗೆ ಕೇರಳ ಕೌಮುದಿ ಎನ್ನುವ ಪತ್ರಿಕೆಯಲ್ಲಿ ಮಾತ್ರ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ನಾವು ಹಳ್ಳಿಯರಿಗೆಲ್ಲ ರೈತರಿಗೆ ಬಿಡಿ, ಮಂಗಳೂರು ಸಿಟಿಯಲ್ಲಿರುವಂತವರಿಗೂ ಕೂಡ ಪೇಪರ್ಗಳು ಲಭ್ಯವಾಗದಂತಹ ಸಂದರ್ಭದಲ್ಲಿ, ಕೊರೋನಾ ಸಂದರ್ಭದಲ್ಲಿ ಇದನ್ನ ನೋಡಿ, ಯೋಜನೆಯನ್ನ ಎಲ್ಲಿಯೆಲ್ಲ ತಪ್ಪು ಮಾಡಿಕೊಂಡು ನಮ್ಮನ್ನೆಲ್ಲ ಮೋಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾನು ಹೇಳಲಿಕ್ಕೆ ಹೊರಟದ್ದು. ಅದ್ರ ಜೊತೆಗೆ ಒಂದು ಯೋಜನೆ ಅನುಷ್ಠಾನ ಆಗ್ಬೇಕಾದ್ರೆ, ಅದು ಯಾವುದೇ ಯೋಜನೆ ಇರಬಹುದು, ಅನುಷ್ಠಾನ ಆಗ್ಬೇಕಾದ್ರೆ ಆ ವ್ಯಾಪ್ತಿ ಏನಿದೆ, ಯೋಜನಾ ಪ್ರದೇಶದಲ್ಲಿ 85% ಜಾಸ್ತಿ, ಅದಕ್ಕಿಂತ ಜಾಸ್ತಿ ಜನರ ಸಾರ್ವಜನಿಕರ ಒಪ್ಪಿಗೆ ಬೇಕು. ಈ ಯೋಜನೆಗೆ ಇವತ್ತೂ ಕೂಡ 98% ಜನರ ವಿರೋಧ ಇದೆ. ಇದಕ್ಕೆ ಸಾಕ್ಷಿ ಇದು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ, ಕಾಸರಗೋಡಿಯಲ್ಲಿ ಕೂಡ ಈ ಯೋಜನೆಗೆ 98% ಭೂಮಾಲಕರ ವಿರೋಧ ಇದೆ. ಎಲ್ಲಿ ಸರ್ಕಾರಿ ಜಾಗ ಇದೆಯಾ, ಮತ್ತು ಒಂದಷ್ಟು ಜನ ತಲೆಯಿಡುಕರು ಇದ್ದಾರೆ ನಮ್ಮೊಟ್ಟಿಗೆ. ನಾವು ಘೋಷಣೆ, ಎಂಜಲು ಕಾಸಿಗೆ ತಮ್ಮನ್ನು ಮಾರಿಕೊಂಡ ಕೆಲವು ಏಜೆಂಟ್ಗಳ ಮೂಲಕ ಒಂದು 2-3% ಅದು ಅವರನ್ನು ನಾವು ಯಾವ ಭಾಷೆಯಲ್ಲಿ ಹೇಳಬೇಕು ಗೊತ್ತಿಲ್ಲ, ನಾವು ಅದನ್ನ ಕೆಟ್ಟ ಭಾಷೆ ಬಳಸಲಿಕ್ಕೆ ಬರುವುದಿಲ್ಲ ನನಗೆ. ಆ ಭೂಮಾಲೀಕರನ್ನ ಮೋಸದಿಂದ, ದಬ್ಬಾಳಿಕೆಯಿಂದ, ಒತ್ತಡ ಮೂಲಕ ಪಡ್ಕೊಂಡಂತಹ 2-3%. ಈಗಲೂ ಕಳೆದ ಡಿಸೆಂಬರ್ 2024ರ ಅಂತ್ಯಕ್ಕೆ ಅವರೊಂದು ಸ್ಟೇಟಸ್ ಅನ್ನ ರಿವೀಲ್ ಮಾಡಿದ್ದಾರೆ. ಇದು ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿಯ ಸ್ಟೇಟಸ್. ಅದರಲ್ಲಿ ಆಲ್ರೆಡಿ ಒಟ್ಟು ಕರ್ನಾಟಕ ಮತ್ತು ಕೇರಳದಲ್ಲಿ ಈ ಯೋಜನೆಯಲ್ಲಿ ಇರುವಂತದ್ದು 278 ಟವರ್, 115 ಕಿಲೋಮೀಟರ್ ಉದ್ದ, 46 ಮೀಟರ್ ಕಾರಿಡಾರ್ ಅಗಲದಲ್ಲಿ 278 ಟವರ್ ಬರ್ತದೆ. ಅದರಲ್ಲಿ 177 ಟವರ್ ಕರ್ನಾಟಕದಲ್ಲಿ, 101 ಟವರ್ ಕೇರಳದಲ್ಲಿ. ಕರ್ನಾಟಕದಲ್ಲಿ 95% ಕಡೆಗಳಲ್ಲಿ ಟವರ್ ಹಾಕ್ಲಿಕ್ಕೂ ಆಗಿಲ್ಲ. ಒಂದು 3-4% ಜಾಗದಲ್ಲಿ ಟವರ್ ಇದ್ದು ಬೇಸ್ ಹಾಕಿದೆ, ಅದು ಕೂಡ ಸರ್ಕಾರಿ ಜಾಗ ಮತ್ತು ನಾನು ಆಗ ಹೇಳಿದ ಖಾಸಗಿ ಜಾಗಗಳಲ್ಲಿ ಬೇಸ್ ಮಾತ್ರ ಹಾಕಿದ್ದು ಬಿಟ್ರೆ ಅದಕ್ಕಿಂತ ಮುಂದೆ ಏರಿಲ್ಲ. ಅದರ ಜೊತೆಗೆ ಇನ್ನೊಂದು ಸತ್ಯ ಸಂಗತಿ ನಾವು ಹೇಳಬೇಕು, ಮಾಧ್ಯಮಗಳಲ್ಲಿ ತುಂಬ ಪ್ರಕಟಣೆ ಕೊಟ್ಟಿದ್ದಾರೆ. ಇದು ಕರ್ನಾಟಕಕ್ಕೆ 37% ನಾವು ವಿದ್ಯುತ್ ಕೊಡ್ತೇವೆ, ನಿಜವಾಗಿ ವಿದ್ಯುತ್ ಕೊಡುವುದಲ್ಲ. ಈ ಯೋಜನೆ ಉಡುಪಿಯಿಂದ ಕಾಸರಗೋಡು, ನಾನು ಆಗ ಹೇಳಿದ ತೆಲಂಗಾಣದವರೆಗೆ, ದಕ್ಷಿಣ ಭಾರತದ 5 ರಾಜ್ಯಗಳು ಇದರ ಪಾಲುದಾರರು. ಈ 5 ರಾಜ್ಯಗಳಲ್ಲಿ ಯಾರು ವಿದ್ಯುತ್ ವಿತರಣೆ ಮಾಡ್ತಾರ, ಆ ವಿತರಣಾ ಕಂಪನಿಗಳೊಂದಿಗೆ ಅಗ್ರಿಮೆಂಟ್ ಆಗಿದೆ. ಅದರಲ್ಲಿ ನಮ್ಗೆ ತಿಳಿದ ಪ್ರಕಾರ 14 ನಾವು ವಿತರಣಾ ಕಂಪನಿಗಳಿಂದ, ನಮ್ಮ ಎಸ್ಕಾಮು ಜೆಸ್ಕಾಮ್ ಏನೆಲ್ಲ ಇದೆ ಅಂತ ಕೇರಳ, ತಮಿಳುನಾಡು ಎಲ್ಲ ಕಂಪನಿಗಳಲ್ಲಿ 4 ಕಂಪನಿಗಳು ಮಾತ್ರ ಸಹಿ ಹಾಕಿವೆ ಅಗ್ರಿಮೆಂಟ್ಗೆ. ಇದು ದಾಖಲೆ ನಮ್ಮ ಹತ್ರ ಇದೆ. 17 ಕಂಪನಿಗಳಲ್ಲಿ 4 ಕಂಪನಿಗಳು ಮಾತ್ರ ನಮ್ಗೆ ಕರೆಂಟ್ ಬೇಕೆನ್ನುವಂಥದ್ದನ್ನು ಸಹಿ ಹಾಕಿದ್ದಾರೆ. ಅದರ ಜೊತೆಗೆ ವರ್ಷಕ್ಕೆ ಕರ್ನಾಟಕದವರು 37%, ಕೇರಳದವರು 12%, ತಮಿಳುನಾಡು, ಆಂಧ್ರ ಎಲ್ಲರೂ ಕೂಡ ಇವರಿಗೆ ಮೇಂಟೆನೆನ್ಸ್ ಕೊಡಬೇಕು 35 ವರ್ಷ. ಈಗಿನವರ 700 ಕೋಟಿ ಏನು
ಯೋಜನಾ ವೆಚ್ಚ ಇದೆ, ಅದಕ್ಕೆ 87 ಕೋಟಿ ರೂಪಾಯಿಯನ್ನ ಈ ಎಲ್ಲ ದಕ್ಷಿಣ ಭಾರತದ 5 ರಾಜ್ಯಗಳು ಅವರಿಗೆ ಪ್ರತಿ ವರ್ಷ ಮೇಂಟೆನೆನ್ಸ್ ಕೊಡಬೇಕು. ಈಗ ಒಂದು ಸಂತೋಷದ ವಿಷಯ ಏನಂತ ಹೇಳಿದ್ರೆ, UPCL ಅಲ್ಲಿ ವಿಸ್ತರಣೆಗೆ ಅವಕಾಶ ಇಲ್ಲ. NGT ಸ್ಟೇ ತಂದಿಟ್ಟಿದೆ, ಅವರಿಗೆ ತುಂಬಾ ಫೈನ್ ಹಾಕಿದ್ದಾರೆ. 530 ಎಕರೆ UPCL ನ ವಿಸ್ತರಣೆಗೆ ಮಾಡಿಟ್ಟಂತ ಜಾಗ ಏನಿದೆಯಾ ಅದನ್ನ ಭೂಸ್ವಾಧೀನ ಇಲಾಖೆ ಏನಿದೆ ಅದು ವಾಪಸ್ ಪಡ್ಕೊಂಡಿದೆ. ನಿನ್ನೆ ಮೊನ್ನೆ ಪೇಪರಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಈಗ ಇನ್ನೂ ವಿಸ್ತರಣೆ ಸಾಧ್ಯ ಇಲ್ಲ. ವಿಸ್ತರಣೆ ಮಾಡದೆ ಈಗಾಗಲೇ ಇರುವಂತ ಉಡುಪಿ ಹಾಸನ ಶಾಂತಿಗ್ರಾಮ ಲೈನ್ ಏನಿದೆಯಾ ಅದು 400 ಕಿಲೋಮೀಟರ್ ಅನ್ನ ಅಲ್ಲಿ ವಿದ್ಯುತ್ ಇಲ್ಲದೆ 220ಕ್ಕೆ ರಿಡ್ಯೂಸ್ ಮಾಡಿ ಸಂಪರ್ಕ ಮಾಡ್ತಾ ಇದ್ದಾರೆ. ಅದರಲ್ಲಿಯೂ ಕೂಡ ಈಗ ಮತ್ತೆ ವೆಕ್ಟರ್ ಮಾತಾಡ್ತಾರೆ, ಕಡಂದಲೆಗೆ ಅದೇ ಲೈನಿಂದ ಇನ್ನೊಂದು ಸಬ್ ಸ್ಟೇಷನ್ಗೆ ಕೊಡ್ತಾ ಇದ್ದಾರೆ. 2014 ಮತ್ತು 2015ಕ್ಕೆ ಇದೇ KPTCL ಕೇಂದ್ರ ವಿದ್ಯುತ್ ಆಯೋಗಕ್ಕೆ 2 ರಿಪೋರ್ಟ್ ಕೊಟ್ಟಿದೆ. ಉಡುಪಿ ಕಾಸರಗೋಡು ಲೈನ್ ಏನಿದೆಯಾ ಅದು ಯಾವುದೇ ಕಾರಣಕ್ಕೂ ವರ್ತಲ್ಲ. ಈ ಯೋಜನೆಗೆ ನಾವು ಏನು 700 ಕೋಟಿ 800 ಕೋಟಿ ಇನ್ವೆಸ್ಟ್ ಮಾಡ್ತೇವ ಅದು ನಾವು ನೀರಿಗೆ ಹೋಮ ಇಟ್ಟಂತೆ ಎನ್ನುವಂಥದ್ದನ್ನು ಸ್ಪಷ್ಟ ರಿಪೋರ್ಟ್ ಕೊಟ್ಟಿದ್ದಾರೆ. ನಮ್ಮ ಹತ್ರ ದಾಖಲೆ ಇದೆ, ಕೋರ್ಟ್ಗೆ ಅದನ್ನು ಕೊಟ್ಟಿದ್ದೇವೆ, ಕೋರ್ಟ್ ಅದನ್ನು ಪ್ರಶ್ನೆ ಮಾಡ್ತಾ ಇದ್ದೇವೆ. ಆಗಿದ್ದೂ ಕೂಡ ಇಡೀ ವ್ಯವಸ್ಥೆಯನ್ನ ದುರ್ಬಳಕೆ ಮಾಡಿಕೊಂಡು ಈ ಕಂಪನಿ ಇಷ್ಟೆಲ್ಲ ಮೆರೀತಾ ಇದೆ. ಅದರ ಜೊತೆಗೆ CRC ನಮ್ಗೆ ಗೊತ್ತು, ಕೇಂದ್ರ ವಿದ್ಯುತ್ ನಿಯಂತ್ರಣ ಆಯೋಗ ಇದೆ. ನಿಯಂತ್ರಣ ಆಯೋಗ ಈ ಎಲ್ಲವನ್ನು ನಿಯಂತ್ರಣ ಮಾಡಬೇಕದು. ಯಾವಾಗ 2018ಕ್ಕೆ ಕರ್ನಾಟಕದವರು ಕೇರಳದವರು ನಮಗೆ ವಿದ್ಯುತ್ ಬೇಕಂತ ಹೇಳಿದ್ದಾರ, ಇದಕ್ಕೆ ಸಹಿ ಹಾಕಿದ್ದಾರೆ 4 ಜನ. ಅವರು ಕೂಡ ಮೊನ್ನೆ ಕಳೆದ ವಾರದಲ್ಲಿ ಆಗಿರುವಂತ ಆ ಕಮಿಷನ್ನ ಬೈಠಕಲ್ಲಿ ಕರ್ನಾಟಕದ ಎಸ್ಕಾಂಗಳು ಮತ್ತು ಕೇರಳದ ಎಸ್ಕಾಂಗಳು ಆಕ್ಷೇಪಣೆ ವ್ಯಕ್ತ ಮಾಡಿದ್ದೇವೆ. ಯಾಕಂತೇಳಿ ಯೋಜನೆ ಆರಂಭ ಆಗಿ 5 ವರ್ಷ ಆಗಿದೆ, ನಿಮ್ದು 5% ಕೂಡ ಆಗಿಲ್ಲ. ನಾವು ಅದನ್ನ ಇನ್ನೂ ನಾವು ಆಲೋಚನೆ ಮಾಡಬೇಕು, ನಿಮ್ಮೊಟ್ಟಿಗೆ ಅಗ್ರಿಮೆಂಟ್ ಮುಂದುವರಿಯುವುದಕ್ಕೆ ಹೇಳಿದೆ. ಒಟ್ಟಾರೆ ಈ ಯೋಜನೆಯಿಂದ ಯಾರಿಗೆ ಏನು ಪ್ರಯೋಜನ ಎನ್ನುವಂಥದ್ದು ನಮ್ಗೆ ಯಾರಿಗೂ ಗೊತ್ತಿಲ್ಲ, ಅವರಿಗೂ ಗೊತ್ತಿಲ್ಲ. ಪರ್ಚೇಸ್ ಅಗ್ರಿಮೆಂಟ್ ಯಾರು ಸೈನ್ ಮಾಡಿದ್ದಾರೆ ಅವರಿಗೂ ಗೊತ್ತಿಲ್ಲ. ಅದರ ಜೊತೆಗೆ ಈಗಾಗಲೇ ಅವರು ಹೇಳಿಕೊಳ್ಳುವಂಥದ್ದು ಮಾಧ್ಯಮಗಳಲ್ಲಿ ಬಂದಿದೆ, 700 ಕೋಟಿ ಯೋಜನೆ ಈಗಾಗಲೇ ನಾವು 500 ಕೋಟಿ ಖರ್ಚು ಮಾಡಿದ್ದೇವೆ. ಆಯ್ತಪ್ಪ, 500 ಕೋಟಿ ಖರ್ಚು ಮಾಡಿದ್ದಾರೆ, 5% ಕಾಮಗಾರಿ ಆಗಿಲ್ಲ. ಇನ್ನು ಉಳಿದದ್ದವರಲ್ಲಿ 200 ಕೋಟಿ. ಈ 200 ಕೋಟಿಯನ್ನ ಇಷ್ಟು ಉದ್ದದ 150 ಕಿಲೋಮೀಟರ್ ವ್ಯಾಪ್ತಿಯ 287 ಟವರ್ಗಳಿಗೆ ಹೇಗೆ ಅವರು ಖರ್ಚು ಮಾಡ್ತಾರೆ? ನಮ್ಮಲ್ಲಿ ಒಂದಷ್ಟು ಜನ ನಮ್ಮ ಬೆನ್ನ ಹಿಂದೆಗಳು ಮಾತಾಡೋರಿದ್ದಾರೆ, ಅವರು ಬೇಕಾದಷ್ಟು ಹಣ ಕೊಡ್ತಾರಂತೆ, ನಾವು ಯಾಕೆ ಇವರೊಟ್ಟಿಗೆ ಹೋಗಬೇಕು, ನಾವು ಹಣ ತಕೊಂಡು ಸೆಟ್ಲ್ ಆಗುವ ಅಂತೇಳಿ. ಈಗಾಗಲೇ ಯಾರು ಅವರ ಮಾತಿಗೆ ಮರುಳಾಗಿ ಹಣದ ಆಸೆಗೆ ಅವರು ತುಂಡು ಚೀಟಿಯಲ್ಲಿ ಬರೆದುಕೊಟ್ಟಂತ ಲಕ್ಷದ ಲೆಕ್ಕವನ್ನು ನೋಡಿ ಯಾರು ಒಪ್ಪಿಕೊಂಡಿದ್ದಾರ ಅವರು ಇವತ್ತು ಕೋರ್ಟ್ಗೆ ಎಳೆಯುತ್ತಾ ಇದ್ದಾರೆ. ನಾವು ಆಲೋಚನೆ ಮಾಡಬೇಕಾದದ್ದು, ಈ ಯೋಜನೆ ಯಾವುದೇ ಕಾರಣಕ್ಕೂ ಆಗ್ಲಿಕ್ಕೆ ನಾವು ಬಿಟ್ರೆ ನಾವು ನಾಳೆ ಚಿಪ್ಪು ಹಿಡ್ಕೊಂಡು ಭಿಕ್ಷೆ ಬೇಡುವಂತ ಸ್ಥಿತಿ ಬರ್ತದೆ. ಯಾಕಂತ ಹೇಳಿದ್ರೆ ಪರಿಹಾರದ್ದು ನಮ್ಮ ಶಾಸಕರು ನಮ್ಮ ಸಂಸದರು ಕೂಡ ನಾವು 5 ವರ್ಷಗಳಿಂದ ಅವರ ಬೆನ್ನು ಏನು ಹಿಡಿದಿದ್ದೇವೋ ಎಲ್ಲ ದಾಖಲೆಗಳನ್ನಿಟ್ಟುಕೊಂಡು ನಾವು ಕೋರ್ಟಿಗೆ ಏನು ದಾಖಲೆ ಕೊಟ್ಟಿದ್ದೇವ, ಎಲ್ಲ ದಾಖಲೆಗಳನ್ನ ನಮ್ಮ ಎಲ್ಲ ಉಡುಪಿ ದಕ್ಷಿಣ ಕನ್ನಡದ ಎಲ್ಲ ಶಾಸಕರು ಎಲ್ಲ ಸಂಸದರಿಗೆ ಕೊಟ್ಟಾಗ ನಮ್ಮ ದುರಾದೃಷ್ಟವ ಅಲ್ಲ, ಅವರ ಒಂದು ದಬ್ಬಾಳಿಕೆಯ ಒಂದು ಗೊತ್ತಿಲ್ಲ. ನಿಮ್ಮಲ್ಲಿ ಇಷ್ಟೆಲ್ಲ ದಾಖಲೆಗಳಿದೆ, ನೀವು ಅದನ್ನ ಕೋರ್ಟಲ್ಲಿ ಪ್ರಶ್ನೆ ಮಾಡಿ. ಈ ನಾಲಾಯಕ್ ಜನಪ್ರತಿನಿಧಿಗಳ ನಾವು ಕೆಟ್ಟ ಪದ ಬಳಸಬಾರ್ದು ಅನ್ನುವಂಥದ್ದು ಆಲೋಚನೆಯಲ್ಲಿ ಬಂದವ. ಆದ್ರೆ ಕಳೆದ 5 ವರ್ಷಗಳಿಂದ ಈ ಬಿಸಿಲಲ್ಲಿ ಈ ರೀತಿ ನಾವು ಉಟ್ಲದಿಂದ ಉಡುಪಿಯವರೆಗೆ ಹೋರಾಟ ಏನು ಮಾಡ್ತಾ ಇದ್ದೇವ, ನಮ್ಮ ಹೋರಾಟಗಾರರಿಗೆ ರಕ್ತ ಬಿಸಿ ಆಗ್ತದೆ. ಒಬ್ಬ ಜನಪ್ರತಿನಿಧಿ ನಿಜವಾಗಿ ಈ ಯೋಜನೆಯ ಸಾಧಕ ಬಾಧಕಗಳಿಗೆ ಅವರೇ ಆಲೋಚನೆ ಮಾಡಿ, ಅವರ ಅಧ್ಯಯನ ಮಾಡಿ ಅದನ್ನ ಅಸೆಂಬ್ಲಿಯಲ್ಲಿ ಇರಬಹುದು, ಸಂಸತ್ತಲ್ಲಿ ಮಂಡಿಸಿ ಈ ಯೋಜನೆ ಕರ್ನಾಟಕಕ್ಕೆ ಸೂಕ್ತ ಅಲ್ಲ, ನಮ್ಮ ಕೃಷಿ ಭೂಮಿ ನಾಶ ಆಗ್ತಾ ಇದೆ ಅನ್ನುವಂಥದ್ದನ್ನ ಹೇಳುವಂತ ಒಬ್ಬ ಜನಪ್ರತಿನಿಧಿ ನಿಮ್ಮಲ್ಲಿ ದಾಖಲೆ ಇದೆಯಲ್ಲ ಕೋರ್ಟಿಗೆ ಹೋಗುವಂತ ಆ ರೀತಿಯ ಮಾತನ್ನು ಹೇಳುವಂತ ನಮ್ಮ ಜನಪ್ರತಿನಿಧಿಗಳು ಅಧಿಕಾರದಲ್ಲಿ ಇರಬೇಕಾ? ನಾವು ಈಗಾಗಲೇ ಅದನ್ನ ಓಪನ್ ಆಗಿ ಹೇಳ್ತಾ ಇದ್ದೇವೆ, ನೀವು ರಾಜೀನಾಮೆ ಕೊಟ್ಟು ಬನ್ನಿ, ನಾವು ಕೋರ್ಟಲ್ಲೇ ಹೋರಾಟ ಮಾಡ್ತೇವೆ. ಈಗ ಬಂಟ್ವಾಳದವರೆಲ್ಲ ಆಲ್ರೆಡಿ ತುಂಬಾ ಲಕ್ಷ ಹಣ ಖರ್ಚು ಮಾಡಿದ್ದಾರೆ, ಸುಪ್ರೀಂ ಕೋರ್ಟ್ ಅವರೇ ಹೋಗಿದ್ದಾರೆ.
ನಾವೆಲ್ಲರೂ ಕೂಡ ಉಡುಪಿಯಿಂದ ಕಾಸರಗೋಡುವರೆಗೂ ಇವತ್ತು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ನಮ್ಮನ್ನ ಪ್ರಶ್ನೆ ಮಾಡಬೇಕಾದವರು, ನಮ್ಮ ಪರವಾಗಿ ನಿಲ್ಬೇಕಾದವರು, ನಾವು ಇಲ್ಲಿ ಬೀದಿಗೆ ಬಂದು ಹೋರಾಟ ಮಾಡುವಂತ ಪರಿಸ್ಥಿತಿ ಬರುವುದಕ್ಕೆ ಕಾರಣ ಯಾರು? ಯಾರಾದ್ರೂ ಈಗ ಅಲ್ಲಿಂದ ನಾವು ನಡ್ಕೊಂಡು ಬಂದಿದ್ದೇವೆ, ಇಲ್ಲಿ ನಾವು ಈ ಬಿಸಿಲಿಗೆ ಏನೋ ಕೆಲವರು ನಡುವಲ್ಲಿ ತಲೆ ಸುತ್ತು ಬೀಳುವಂತ ಪರಿಸ್ಥಿತಿ ಬರಬಹುದು. ಯಾರಾದ್ರೂ ಶಾಪ ಹಾಕುವುದಿದ್ರೆ ಏನ್ ಮಾಡ್ತೇವೆ? ಈ ಆಯೋಜಕರಿಗೆ ಶಾಪ ಹಾಕ್ತೇವೆ. ದಯವಿಟ್ಟು ಆಯೋಜಕರಿಗೆ ಶಾಪ ಹಾಕುವುದಲ್ಲ, ಈ ಯೋಜನೆಯನ್ನ ರೂಪಣೆ ಮಾಡಿದಂತ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಅನುಷ್ಠಾನ ಮಾಡಿಯೇ ಸಿದ್ಧ ಎನ್ನುವಂಥದ್ದು ರೀತಿಯಲ್ಲಿ ಇಂಧನ ಇಲಾಖೆಯ ಮೂಲಕ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಒತ್ತಡ ತರುವಂತ ರಾಜ್ಯ ಸರ್ಕಾರ, ಸ್ಟೆರ್ಲೈಟ್ ಕಂಪನಿ, ಅದರ ಜೊತೆಗೆ ಈ ಮೌನ ಕಣ್ಣಿದ್ದು ಕುರುಡರು, ಕಿವಿಯಿದ್ದು ಕಿವುಡರು, ಬಾಯಿದ್ದು ಮೂಗರಾದಂತ ನಮ್ಮ ಜನಪ್ರತಿನಿಧಿಗಳಿಗೆ ಶಾಪ ಹಾಕಬೇಕು. ನಾವು ನಮ್ಮ ಶಾಪ, ಈ ಮಣ್ಣಿನ ಮಕ್ಕಳ ಶಾಪ ಅವರಿಗೆ ಖಂಡಿತ ತಟ್ಟಲೇಬೇಕು. ಯಾಕಂತೇಳಿ ನಾವು ಯಾರು ಕೂಡ ನಮ್ಮ ಸ್ವಾರ್ಥಕ್ಕಾಗಿ ಹೋರಾಟ ಮಾಡ್ತಾ ಇಲ್ಲ. ನಮ್ಮ ಮಾತೃಭೂಮಿಯನ್ನ ಉಳಿಸುವುದಕ್ಕಾಗಿ, ನಮ್ಮ ಹಿರಿಯರು ನಮ್ಗೆ ಏನು ಬಿಟ್ಟು ಹೋಗಿದ್ದಾರಲ್ಲ ಆ ಆಸ್ತಿ ಅಂತಸ್ತನ್ನ ನಮ್ಮ ಮುಂದಿನ ಪೀಳಿಗೆಗೆ ದಾಟಿಸುವುದಕ್ಕಾಗಿ ನಾವು ಹೋರಾಟ ಮಾಡ್ತಾ ಇರುವಂತದ್ದು. ಚಂದ್ರ ಶೆಟ್ಟಿಯ ಮನೆ ಆಸ್ತಿ ಉಳಿಸ್ಲಿಕ್ಕಲ್ಲ, ಇಲ್ಲ ಅಂತ ಹೇಳಿದ್ರೆ ನಮ್ಮ ರಾಲ್ಫಿ ಅವರದ್ದು, ನಮ್ಮ ಶ್ರೀಧರ್ ಶೆಟ್ಟರ್ ಅಂತ ಇನ್ನೊಬ್ಬರದ್ದು ಆಸ್ತಿ ಉಳಿಸ್ಲಿಕ್ಕಲ್ಲ. ಇಡೀ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಗೆ ಇನ್ನೊಂದು ಸತ್ಯ ಇದೆ, ನಮ್ಗೆಲ್ರಿಗೂ ಗೊತ್ತಿದೆ. ನಾವು ಕೈಗಾರಿಕೆಗಳ ವಿರೋಧಿಗಳಲ್ಲ, ಅಭಿವೃದ್ಧಿಯ ವಿರೋಧಿಗಳು ಖಂಡಿತವೇ ಅಲ್ಲ. ಈ ಯೋಜನೆಯನ್ನ ನಾವು ವಿರೋಧ ಮಾಡ್ತಾ ಇರುವಂತದ್ದು ಕೃಷಿ ಭೂಮಿ ಮತ್ತು ಕೃಷಿಯನ್ನ ನಾಶ ಮಾಡುವುದಕ್ಕೆ ಮಾತ್ರ. ಪರ್ಯಾಯ ಮಾರ್ಗದಿಂದ ನೀವು ವಿದ್ಯುತ್ತನ್ನ ಬೇಕಾದ್ರೆ ಸಿಂಗಾಪುರಕ್ಕೆ ಕೊಂಡೋಗಿ, ನಮ್ಮ ವಿರೋಧ ಇಲ್ಲ. ಅದರ ಜೊತೆಗೆ ನಾವೆಲ್ಲರೂ ಕೂಡ ಒತ್ತಾಯ ಮಾಡಬೇಕಾದದ್ದು, ನಮ್ಮ ಹೋರಾಟವನ್ನ ಹತ್ತಿಕ್ಕುವುದಕ್ಕೆ ತುಂಬಾ ಪ್ರಯತ್ನಗಳಾಗ್ತಾ ಇದೆ. ಬೇಕಾದಷ್ಟು ಮೂಲಗಳಿಂದ ನಮಗೆ ಒತ್ತಡ ಬರ್ತಾ ಇದೆ. ನೀವು ಹೋಗಬೇಡಿ ಅನ್ನುವಂತ ಇವತ್ತಿನ ಈ ಪ್ರತಿಭಟನೆಗೆ ಕೂಡ ಜನ ಸೇರದ ರೀತಿಯಲ್ಲಿ ಮಾಡುವಂತಹ ಒಂದು ಷಡ್ಯಂತ್ರ ನಡೆದಿದೆ. ನಮ್ಮ ಎಲ್ಲ ಗ್ರಾಮಗಳಲ್ಲಿ ನಡೆದಿದೆ. ಯಾರು ನಡೆಸಿದ್ದು? ಕಂಪನಿಯವರಲ್ಲ, ಕಂಪನಿಯ ಎಂಜಲಿಗೆ ಆಸೆಪಟ್ಟಂತ ನಮ್ಮವರೇ. ನಾವು ಬೆಳೆಸಿದ ಅನ್ನವನ್ನ ತಿನ್ನುವಂತ ಮೂರ್ಖರೇ ಕಂಪನಿಯವರು ಏನೋ ಸಂಜೆ ಸ್ವಲ್ಪ ಕೊಡಬಹುದು ಅನ್ನೋದಕ್ಕೆ ಇವತ್ತು ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ನಾವು ಇವತ್ತು ಮತ್ತೊಮ್ಮೆ ಎಲ್ಲ ಒತ್ತಾಯ ಮಾಡುವಂಥದ್ದು, ನಮ್ಮ ಬೇಡಿಕೆ ಇಷ್ಟೇ. ಒಂದನೇ ಬೇಡಿಕೆ ಇರುವಂತದ್ದು, ಕೃಷಿ ಭೂಮಿಯನ್ನ ಬಿಟ್ಟು ಕೃಷಿಯನ್ನ ನಾಶ ಮಾಡದೆ ಯೋಜನೆಯನ್ನ ಪರ್ಯಾಯ ಮಾರ್ಗ ಮಾಡಿ. ಅದರ ಜೊತೆಗೆ ಇನ್ನೊಂದು ಸತ್ಯ ಇದೆ. 1885ಕ್ಕೆ ಒಂದು ಟೆಲಿಗ್ರಾಫ್ ಆಕ್ಟ್ ಬಂದಿದೆ. ಆ ಕಾಲಕ್ಕೆ, ಬ್ರಿಟಿಷರ ಕಾಲಕ್ಕೆ ಅದು ಆಗ ಅಗತ್ಯ ಇತ್ತು. ಸಂಪರ್ಕ ಸಾಧನಗಳಿಲ್ಲದ ಸಂದರ್ಭದಲ್ಲಿ ಮಾಧ್ಯಮವಾಗಿ ಅದನ್ನು ಬಳಸಿಕೊಳ್ಳುವುದಕ್ಕಾಗಿ ಯಾರು ವಿರೋಧ ಮಾಡಬಾರದಂತ ಟೆಲಿಗ್ರಾಫ್ ಆಕ್ಟ್ ಬಂದಿದೆ. ಈ ಯೋಜನೆಗೆ ಅದನ್ನು ಅನ್ವಯ ಮಾಡ್ತಾ ಇದ್ದಾರೆ. ನಮ್ಮ ಕಂಪನಿಯವರು ಹೇಳುವಂಥದ್ದು, ನಮ್ಮ ಅಧಿಕಾರಿಗಳು ಹೇಳುವಂಥದ್ದು, ಟೆಲಿಗ್ರಾಫ್ ಆಕ್ಟ್ ಅಲ್ಲಿ ನಮಗೆ ಡೊಮೈನ್ ಪವರ್ ಇದೆ. ಎಲ್ಲ ಇದರ ಸಂದರ್ಭದಲ್ಲಿ ಟೆಲಿಗ್ರಾಫ್ ಆಕ್ಟ್ ರದ್ದಾಗಿದೆ. ಈ ಇದಕ್ಕೆ ಈಗ ಟೆಲಿಕಮ್ಯುನಿಕೇಶನ್ ಆಕ್ಟ್ 2023 ಬಂದಿದೆ. ಈ ಯೋಜನೆಗೆ ಇವತ್ತು ಕೂಡ ಟೆಲಿಗ್ರಾಫ್ ಆಕ್ಟ್ ಅನ್ನು ನಮ್ಮ ಇನ್ನೊಂದು ಒತ್ತಾಯ ಇರುವಂತದ್ದು, ಟೆಲಿಗ್ರಾಫ್ ಆಕ್ಟ್ ಅನ್ನ ಸಂಪೂರ್ಣ ರದ್ದುಗೊಳಿಸಿ ಎಲೆಕ್ಟ್ರಿಸಿಟಿ ಆಕ್ಟ್ 2003 ಇದೆ, ಅದರ ಅನ್ವಯ ನೀವು ಏನು ಮಾಡಬೇಕು ಮಾಡಿ. ಅದರ ಜೊತೆಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಂದು ಸ್ಪಷ್ಟ ಮಾರ್ಗಸೂಚಿ ಇದೆ. 66 ಕಿಲೋವ್ಯಾಟ್ ಹೆಚ್ಚಿನ ಯಾವುದೇ ವಿದ್ಯುತ್ ಪ್ರಸರಣ ಮಾರ್ಗಗಳನ್ನು ಮಾಡಬೇಕಾದ್ರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಎನ್ನುವಂಥದ್ದಿದೆ. ಮೊನ್ನೆ 2024ಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರಿವೈಸ್ ಮಾಡಿದೆ. ಆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಲ್ಲಿ ಏನು ಹೇಳ್ತಾ ಇದೆ, ಅದನ್ನು ಯಾವುದನ್ನು ಫಾಲೋ ಮಾಡ್ತಾ ಇಲ್ಲ. ಪ್ರೊಸೀಜರ್ ಅನ್ನು ಯಾವುದನ್ನು ಫಾಲೋ ಮಾಡದೆ ಯೋಜನೆಯನ್ನು ಅನುಷ್ಠಾನ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ಪಾಲುದಾರರಾದ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು UKTL ಕಂಪನಿ, ನಮ್ಮ ನೋಡಲ್ ಅಧಿಕಾರಿ AC ಅವರು, ಅವರ ಮೇಲಾಧಿಕಾರಿ DC ಅವರು, ಉಡುಪಿ ಮತ್ತು ದಕ್ಷಿಣ ಕನ್ನಡ DC ಅವರು ಇದನ್ನು ಸ್ಪಷ್ಟವಾಗಿ ಅನುಷ್ಠಾನಕ್ಕೆ ತರುವುದಕ್ಕೆ ಪ್ರಯತ್ನ ಮಾಡಿ. ಅದರ ಜೊತೆಗೆ ಒಂದು ವಿಚಿತ್ರ ಈ ಯೋಜನೆಯಲ್ಲಿ ನಡೆಯುತ್ತಾ ಇದೆ. ಕೇಂದ್ರ ಸರ್ಕಾರ ಅಂತ ಕೇಳಿದ್ರೆ ನಾವು ಪರ್ಮಿಷನ್ ಕೊಟ್ಟಿದ್ದೇವೆ, ಆಮೇಲೆ ನಮ್ಗೆ ಏನು ಗೊತ್ತಿಲ್ಲ. ರಾಜ್ಯ ಸರ್ಕಾರ ಹೇಳುವಂತದ್ದು ಇದು ಕೇಂದ್ರ ಸರ್ಕಾರದ ಯೋಜನೆ, ನಮ್ಗೆ 1 ಇಂಚು ಆಚೆ ಈಚೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಏನಿದ್ರು DC ಒಟ್ಟಿಗೆ ಮಾತಾಡಿದಾಗ ನೋಡಿ, ಭೂ ಸ್ವಾಧೀನ ಇರ್ಬೋದು, ಜನರ ಪರವಾಗಿ ನೀವು ನಿಲ್ಬೇಕಲ್ಲ ಅಂತ ಕೇಳಿದಾಗ ನನ್ಗೆ ಮೌಲ್ಯಮಾಪನವನ್ನ ನಿರ್ಧರಿಸುವ ಅಧಿಕಾರ ಮಾತ್ರ ಇರುವುದು. ಉಳಿದ ಎಲ್ಲ ಅಧಿಕಾರಗಳು 99.99 ಅಧಿಕಾರ ಈ ಸ್ಟೆರ್ಲೈಟ್ ಕಂಪನಿಗೆ ಕೊಟ್ಟಿದ್ದಾರೆ.
ಏಕಸ್ವಾಮ್ಯ ಅಧಿಕಾರ ಎಲ್ಲಿಯಾದ್ರೂ ಇದೆಯಾ? ಒಂದು ಸರ್ಕಾರಿ ಯೋಜನೆ ಅಂತ ಹೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರಿ ಯೋಜನೆ ಅಂತ. ಅದನ್ನು ಅನುಷ್ಠಾನ ಮಾಡುವುದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಇಲಾಖೆಗಳಿಗೆ ಅಧಿಕಾರವೇ ಇಲ್ಲ ಅಂತ ಹೇಳಿದ್ರೆ ಯಾವ ಕಾಲದಲ್ಲಿ ಇದ್ದೇವೆ ನಾವು? ಅದನ್ನ ಒತ್ತಾಯ ಮಾಡ್ತಾ ಇದ್ದೇವೆ. ಯಾರು ಸ್ಟೆರ್ಲೈಟ್ ಕಂಪನಿಯವರಿಗೆ ಯುಕೆಟಿಎಲ್ ಯೋಜನೆಗೆ ಕೊಟ್ಟಂತ ನಿಮ್ಮ ಪರಮಾಧಿಕಾರ ಏನಿದೆಯಾ ಅದನ್ನ ವಾಪಸ್ ಪಡ್ಕೊಂಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಂಬಂಧಪಟ್ಟ ಇಲಾಖೆಗಳಿದೆ, ಅದಕ್ಕೆ ಬೇಕಾದಷ್ಟು ಅಧಿಕಾರಿಗಳಿದ್ದಾರೆ, ನಮ್ಮ ಟ್ಯಾಕ್ಸ್ ಅಲ್ಲಿ ಅವರಿಗೆ ಸಂಬಳ ಹೋಗ್ತಾ ಇದೆ, ಅವರ ಮೂಲಕ ಈ ಯೋಜನೆಯ ಕೆಲಸ ಮಾಡುವುದಕ್ಕೆ, ಅದು ಕೂಡ ನ್ಯಾಯಯುತವಾಗಿ ನಮ್ಮ ಬೇಡಿಕೆಗೆ ಅನುಸಾರವಾಗಿ ಯೋಜನೆಯನ್ನು ಅನುಷ್ಠಾನಗೊಳಿಸಿ. ಇಲ್ಲ ಅಂತ ಹೇಳಿದ್ರೆ ಗಂಟು ಮುಟ್ಟೆ ಕಟ್ಟುವುದಕ್ಕೆ, ಅವರಿಗೆ ಗೋಣಿಚೀಲ ತುಂಬಿಸುವುದಕ್ಕೆ ನೀವು ಕೂಡ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಸಹಕರಿಸಿ ಎನ್ನುವಂತ ಮಾತನ್ನು ಹೇಳುತ್ತಾ ಇಲ್ಲಿ ಭಾಗವಹಿಸಿದಂತ ಎಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಸ್ಟೆರ್ಲೈಟ್ ಕಂಪನಿಗೆ, ಭ್ರಷ್ಟ ಜನಪ್ರತಿನಿಧಿಗಳಿಗೆ, ದುಷ್ಟ ರಾಜಕೀಯ ವ್ಯವಸ್ಥೆಗೆ ಧನ್ಯವಾದಗಳು. ನಮ್ಮ ಜನರನ್ನು ಬಲಿಪಶುವನ್ನಾಗಿ ಮಾಡಿ ಬೇರೆ ಬೇರೆ ರಾಜ್ಯಗಳ ಉದ್ಧಾರಗೋಸ್ಕರ, ಅದೇ ರೀತಿ ಶ್ರೀಲಂಕಾ ದೇಶದ ಉದ್ಧಾರಗೋಸ್ಕರ ಈ ಯೋಜನೆಯನ್ನು ಮಾಡುತ್ತಿದ್ದಾರೆ ಎಂದು ಇದೆಷ್ಟು ನ್ಯಾಯ ಎಂದು ಪ್ರಶ್ನಿಸಿದ್ದ ಚಂದ್ರ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಈಗ 400 ಬಾರ್ 220 kV ಪಲ್ಲಡ್ಕ ಕಡಂದಲೆ ವಿದ್ಯುತ್ ಪ್ರಸರಣ ಮಾರ್ಗದ ಕುರಿತು ಮಾತನಾಡಿದ್ದಾರೆ ನಮ್ಮ ಸಂತ್ರಸ್ತ ರೈತರಾದ ವಿಕ್ಟರ್ ಕಡಂದಳೆರವರು. ಎಲ್ಲ ಆಯೋಜಕರನ್ನು, ಸಹಭಾಗಿಗಳನ್ನು, ಅನ್ನದಾತರನ್ನು ಕೈ ಮುಗಿದು ನಮಿಸುತ್ತಾ ಒಂದೆರಡು ಮಾತು. ಪಾಲಡ್ಕ ಕಡಂದಲೆ 400 ಬಾರ್ 220 kV ಹೈ ಟೆನ್ಷನ್ ವಿದ್ಯುತ್ ಪ್ರಸರಣ ಮಾರ್ಗ. ಈ ಯೋಜನೆ 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸುಮಾರು 200 ಕುಟುಂಬಗಳು ಪ್ರಸ್ತಾವಿತ ಸಬ್ಸ್ಟೇಷನ್ಗೆ ಕಡಂದಲೆ ಗ್ರಾಮದ ಸರ್ವೆ ನಂಬರ್ 308ರಲ್ಲಿ ನೀಡಿದ 27 ಎಕರೆ ಕಾಡು, ಅದರಲ್ಲಿರುವ 2229 ಕಾಡು ಮರಗಳು, ಅನ್ನದಾತರ ವಿವಿಧ ರೀತಿಯ ಕೃಷಿ ಇರುವ 250 ಎಕರೆ ಕೃಷಿ ಜಮೀನು, ಸುಮಾರು 5,000ದಷ್ಟು ಅಡಿಕೆ ತೆಂಗಿನ ಮರಗಳು, ಅಸಂಖ್ಯಾತ ಕರಿಮೆಣಸು, ಬಾಳೆ, ಮಾವು, ಹಲಸು, ಸಾಗುವಾನಿ ಮರಗಳು, ನೆನಪಿಸಲು ಲೆಕ್ಕ ಮಾಡಲು ಸಾಧ್ಯವಾಗದಂತಹ ನಮಗೆ ಕೃಷಿಗೆ ಪೂರಕವಾದ ಜೀವ ಜಂತುಗಳು, ಮೇವಿನ ಬೆಳೆಗಳು, ಅಪರೂಪದ ಗಿಡಮೂಲಿಕೆಗಳು ನೇರವಾಗಿ ನಾಶವಾಗ್ತವೆ. ಇದರೊಟ್ಟಿಗೆ ಶಾಂಭವಿ ಉಪನದಿಯಲ್ಲಿ ಜಲಕ್ಷಾಮ, 237 5 ಸೆನ್ಸಿನ ಮನೆಗಳಿಗೆ ಅತಿಯಾದ ಬಿಸಿ, ರೈತರ ಬೆಳೆಗಳಿಗೆ ಕಾಡು ಪ್ರಾಣಿಗಳ ಹಾವಳಿ, ಬೆಳೆ ನಾಶ, ಅನಾರೋಗ್ಯ ಸಮಸ್ಯೆಗಳು, ಮುಂದೆ ಅನೇಕ ದುಷ್ಪರಿಣಾಮಗಳನ್ನು ನಾವು ಅನುಭವಿಸುವ ಸಾಧ್ಯತೆ ಇದೆ. ರೈತರಿಗೆ ಈಗಾಗಲೇ ಅತಿವೃಷ್ಟಿ, ಅನಾವೃಷ್ಟಿ, ಹವಾಮಾನ ವೈಪರೀತ್ಯದ ಜೊತೆ ಹೊಸತೊಂದು ಸೇರ್ಪಡೆಯಾಗಿದೆ, KPTCL ಕಿರಿಕಿರಿ. ಅದು ಟವರ್ನ ಕಿರಿಕಿರಿ. ನಾವು ಅನ್ನದಾತರ ಮಿತ್ರರೇ, ನಮ್ಮ ಹುಟ್ಟದ್ದೇ ಈ ಮಣ್ಣಲ್ಲಿ, ನಮ್ಮ ಒಡನಾಟ ಸೆಣಸಾಟ ಇರುವುದು ಮಣ್ಣಿನೊಂದಿಗೆ. ನಾವು ಮುಂದೆ ಕಣ್ಣು ಮುಚ್ಚಿದಾಗಲೂ ಹಾಕೋದು ಮಣ್ಣೆ. ಈ ಮಣ್ಣಿನೊಟ್ಟಿಗೆ ಈ ಮಣ್ಣೆ ನಮಗೆ 3 ಸಲ ಊಟ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಈ ಮಣ್ಣನ್ನು ರಕ್ಷಿಸಲಿಕ್ಕೆ ನಮ್ಮ ಹಿರಿಯರಿಂದ ಪೋಷಿಸಿಕೊಂಡು ಬಂದಿದ್ದಾರೆ, ನಮಗೆ ಇವತ್ತು ಹಸ್ತಾಂತರಿಸಿದ್ದಾರೆ. ಅಂತ ಸತ್ವಯುತವಾದ ಅನ್ನ ಕೊಟ್ಟ, ಉಡಲು ಬಟ್ಟೆ ಕೊಟ್ಟ, ಅಗತ್ಯ ಅಕ್ಷರಾಭ್ಯಾಸ ಕೊಟ್ಟ, ಹಬ್ಬ, ಜಾತ್ರೆ, ಸಾಂತ್ಮಾರಿ, ಕೋಲಾಸ್ ನೇಮಗಳ ಹೆಸರಲ್ಲಿ ಅನ್ನದಾನ ಮಾಡಲಿಕ್ಕೆ ಕೊಟ್ಟ, ಕೃಷಿ ಕಾರ್ಮಿಕನಿಗೂ ನಿರಂತರ ಉದ್ಯೋಗ ಕೊಟ್ಟು ಮಾನವೀಯತೆ ಮೆರೆದದ್ದು ಈ ಮಣ್ಣು. ಈವರೆಗೆ ಬೆಳಿಗ್ಗೆ ಎದ್ದು ನಾವೆಲ್ಲರೂ ನಾವು ನಂಬಿದ ದೈವ ದೇವರುಗಳಿಗೆ ನಮಸ್ಕರಿಸ್ತಾ ಇದ್ದೆವು. ಆನಂತರ ನಮ್ಮ ದಿನಚರ್ಯ ಆರಂಭ ಆಗ್ತಾ ಇತ್ತು. ಮುಂದೆ ನಮ್ಮ ಕಣ್ಣೆದುರಿಗಿದ್ದ ಟವರ್, KPTCL UKTL ಟವರ್ಗೆ ನಾವು ನಮಸ್ಕರಿಸಿ ದಿನಚರ್ಯ ಆರಂಭಿಸಬೇಕಾದ ಅನಿವಾರ್ಯತೆ ಇವರು ತಂದೊಡ್ಡಿದ್ದಾರೆ. ನಮಗೆಲ್ರಿಗೂ ಇಂದು ಉಳಿದಿರುವುದು
ಅರ್ಧ ಎಕರೆ, 1 ಎಕರೆ, 2 ಎಕರೆ ತುಂಡು ಭೂಮಿ ಭತ್ತದ ಜೊತೆ ಅಡಿಕೆ, ತೆಂಗು ಸಾಲ ಮಾಡಿ ಬೆಳೆದು ಮಕ್ಕಳಂತೆ ಪೋಷಿಸಿ ಫಲ ತೆಗೆಯುವ ಸಂದರ್ಭದಲ್ಲಿ ಸರ್ಕಾರಿ ಭೂಮಿ ಇದ್ರೂ ಕೂಡ ವಿದ್ಯುತ್ ಪ್ರಸರಣ ಮಾರ್ಗದ ಸಂಕಷ್ಟಕ್ಕೆ ನಮ್ಮನ್ನು ಸಿಲುಕಿಸಿ ಬ್ರಿಟಿಷರ ಕಾಲದ 1885 ಟೆಲಿಗ್ರಾಫಿಕ್ ಕಾನೂನಿನ ಬಲೆಯಲ್ಲಿ ಮಾನವೀಯತೆಯ ಮೂಲ ಜಲ ಬತ್ತಿ ಹೋಗುತ್ತಿರುವ ಅಪಾಯ KPTCL, UKTL ಈ 2 ಕಂಪನಿಗಳಿಂದ ನಮಗೆ ಒದಗಿ ಬಂದಿದೆ. ಇವರು ಅನ್ನದಾತರ ಬದುಕಿಗೆ ಕೊಳ್ಳಿ ಇಡ್ತಾ ಇದ್ದಾರೆ. KPTCLನವರಿಗೆ ಕಡಂದಲೆ ಪಾಲಡ್ಕ ಪಂಚಾಯತ್ 2022ರಿಂದ ಈ ಯೋಜನೆಯಲ್ಲಿ 2022 ಜನವರಿ 3ರಂದು ಆರಂಭ ಮಾಡಿದೆ. ಅಲ್ಲಿಂದ ಈವರೆಗೆ ಅವರು ಅನುಮತಿ ಕೊಟ್ಟಿಲ್ಲ. ನಮ್ಮ ಉಪಾಧ್ಯಕ್ಷರಿದ್ದಾರೆ, ಇಲ್ಲೇ ಇದ್ದಾರೆ. ಪಾಲಡ್ಕದ ಸಂಬಂಧಪಟ್ಟ ಪಂಚಾಯತ್ ಸದಸ್ಯರು ಕೂಡ ನಮ್ಮ ಮಧ್ಯೆ ಇದ್ದಾರೆ. ಗ್ರಾಮ ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲಿ 2 ವಿಶೇಷ ಗ್ರಾಮ ಸಭೆಗಳಲ್ಲಿ ಯೋಜನೆಯ ಅನುಷ್ಠಾನ ವಿರೋಧಿಸಿ ನಿರ್ಣಯ ಮಾಡಲಾಗಿದೆ. ಮಾಜಿ ಮಂತ್ರಿಗಳು, ನಮ್ಮ ಮೂಡುಬಿದ್ರೆಯ ಮಾಜಿ ಮಂತ್ರಿಗಳು, ಮಾಜಿ ಶಾಸಕರು ಕೃಷಿ ಭೂಮಿಯಲ್ಲಿ ಯೋಜನೆ ಕೊಂಡೋಗಬಾರ್ದು, ಅದನ್ನು ಪುನರ್ವಿಮರ್ಶೆ ಮಾಡಬೇಕಂತ ಅದೇ ಮೀಟಿಂಗ್ ಅಲ್ಲಿ ಅವರು ಕರೆ ಕೊಟ್ಟಿದ್ದಾರೆ. ಪ್ರಸ್ತುತ ಮೂಡುಬಿದ್ರೆಯ ಹಾಲಿ ಶಾಸಕರು 11/10/2022 ಗ್ರಾಮ ಸಭೆಯಲ್ಲಿ ಹಾಜರಿದ್ದು ನಮ್ಮೆಲ್ಲರ ಒಕ್ಕೊರಲಿನ ಮನವಿಯನ್ನು ಸ್ವೀಕರಿಸಿದ್ದಾರೆ. ಅಂದಿನ ಇಂಧನ ಸಚಿವರಿಗೆ 532 ಸಹಿಗಳುಳ್ಳ ಮನವಿಯನ್ನು 18/10/2022 ಸ್ವತಃ ತಲುಪಿಸಿದ್ದಾರೆ. ಯೋಜನಾ ಪ್ರದೇಶದಲ್ಲಿ ಗ್ರಾಮಸ್ಥರ ಸಭೆ ಕರೆದು ಸಾಧಕ ಬಾಧಕಗಳ ಮನನ ಮಾಡಿಕೊಟ್ಟೆ ಯೋಜನೆ ಮುಂದುವರಿಸಬೇಕಂತ ಅವರು ಪತ್ರ ಬರೆದಿದ್ದಾರೆ. ಆ ಪತ್ರ ನನ್ನಲ್ಲಿದೆ. ಆದರೆ ಇದೇ KPTCL ಇದೆಲ್ಲವನ್ನು ಅಲಕ್ಷಿಸಿದೆ. ಅಲ್ಲೊಂದು ದುಷ್ಟ ತೆಲಂಗಾಣದ ಕಂಪನಿ ಬಂದಿದೆ, ಅದು ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿ. ಎಲ್ಲ ಕಡೆಯಿಂದ ಬೀಸಾಡಿದ ಕಂಪನಿ ಇಲ್ಲಿ ಬಂದು ಗುತ್ತಿಗೆ ಪಡೆದಿದೆ. ಆ ಕಂಪನಿ ಮತ್ತು KPTCL ಅಧಿಕಾರಿಗಳು ಯಾವುದೇ ಸರ್ಕಾರಿ ಆದೇಶ ಇಲ್ಲದೆ ನಮ್ಮ ಜಾಗಕ್ಕೆ ಬರ್ತಾ ಇದ್ದಾರೆ. ಇವರು ಬರ್ತಾ ಇರುವ ಸಮಯ ಒಂದೇ ಸಂಜೆ 5-6 ಗಂಟೆಯ ನಂತರ ಅಥವಾ ಮಧ್ಯಾಹ್ನದ ಉರಿ ಬಿಸಿಲಿಗೆ 12ರಿಂದ 2 ಗಂಟೆಯ ಸುಮಾರಿಗೆ. ಇಷ್ಟೆಲ್ಲ ಇದ್ದುಕೊಂಡು ಕೂಡ KPTCL ಈ ಯೋಜನೆಯನ್ನು ವಿರೋಧಿಸ ಕಡಂದಲೆ ಪಾಲಡ್ಕದ 6 ಜನರ ಮೇಲೆ ಇವತ್ತು ಕೋರ್ಟ್ ಕೇಸ್ ದಾಖಲಿಸಿದ್ದಾರೆ. ಈವರೆಗೆ KPTCL ಪೂರ್ವಭಾವಿ ಅಧಿಸೂಚನೆ ಮಾತ್ರ ಹೊರಡಿಸಿದೆ. ಅಂತಿಮ ಅಧಿಸೂಚನೆ ಹೊರಡಿಸಿದ ಬಗ್ಗೆ ನಮಗೆ ಯಾರಿಗೂ ಅರಿವಿಲ್ಲ, ಹೊರಡಿಸಿಲ್ಲ. ಇದನ್ನು ಪ್ರಶ್ನಿಸಿ ಮಾಹಿತಿ ಹಕ್ಕಲ್ಲಿ ಮಾಹಿತಿ ಕೇಳಿ ಅರ್ಜಿ ಹಾಕಿದ್ರೆ 18% GST ಸುಲಿಯುತ್ತಿರುವ KPTCL ಅಧಿಕಾರಿ ಇನ್ನೊಂದು ಲೆಟರ್ ಅವರಿಗೆ ಹೋಗ್ತದೆ, ರಿಜಿಸ್ಟರ್ಡ್ ಲೆಟರ್. ಅಧಿಕಾರಿ ಆಬ್ಸೆಂಟ್ ಎಂಬ ಷರದೊಂದಿಗೆ 13 ದಿನ ಲೆಟರ್ ಇಟ್ಟು ರಿಜಿಸ್ಟರ್ಡ್ ಲೆಟರ್ ಹಿಂತಿರುಗಿಸಿದ KPTCL. ಲಾಭ ಏನು ಗೊತ್ತಾ? 2018ರಲ್ಲಿ ಈ ಯೋಜನೆ ಬರೆದ ಒಬ್ಬ ಅಧಿಕಾರಿ, KPTCL ಅನುಷ್ಠಾನ ಅಧಿಕಾರಿ, ಇವತ್ತು ದೊಡ್ಡ ಮಟ್ಟದ ಪ್ರಮೋಷನ್ ಪಡೆದಿದ್ದಾರೆ. ಅವರಿಗಾದ ಲಾಭ. ಇನ್ನು 2 ವರ್ಷ ಅವಧಿಗೆ ಅಧಿಕಾರ ಇದೆ. 2022ರ ಗ್ರಾಮ ಸಭೆಯಲ್ಲೇ ನಾವು ಪರ್ಯಾಯ ಮಾರ್ಗ, ಈಗಿರುವ UPCL ಹಾಸನ ಶಾಂತಿ ಮಾರ್ಗ 400 kV ವಿದ್ಯುತ್ ಲೈನ್ ಅನ್ನು ಉನ್ನತೀಕರಿಸಿ ಸಬ್ಸ್ಟೇಷನ್ ಸರ್ಕಾರಿ ಭೂಮಿಯಲ್ಲಿ ಅಳವಡಿಸಲಿಕ್ಕೆ ಸೂಚಿಸಿದ್ದೇವೆ. ಆದರೆ ಇವತ್ತಿನವರೆಗೂ ಕಾರ್ಯಾಚರಣೆಗೆ ಇಳಿಲಿಲ್ಲ. ರೈತ ಇರಬೇಕಾದ್ದು ನಮ್ಗೆಲ್ರಿಗೂ ಗೊತ್ತಿದೆ. ರೈತ ಇರಬೇಕಾದ್ದು ತನ್ನ ಕೃಷಿ ಭೂಮಿಯಲ್ಲಿ ಬೆಳಿಗ್ಗೆ ಎದ್ದು ಗದ್ದೆ ತೋಟಕ್ಕೆ ಸುತ್ತು ಬಂದ್ರೆ ಮಾತ್ರ ಆತನಿಗೆ ನೆಮ್ಮದಿ. ಅದೇ ರೈತ KPTCL UKTL ನಿಂದ ತನ್ನ ಕೃಷಿ ಭೂಮಿ ಉಳಿಸಿಕೊಳ್ಳಿಕ್ಕೆ ಇಂದು ಮಂಗಳೂರು ನಗರದಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದಾನೆ. ಈ ಉರಿ ಬಿಸಿಲಿನಲ್ಲಿ ನಾವು ನಿಂತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಪರಿಸ್ಥಿತಿ ನಿರ್ಮಿಸಿದ್ದು KPTCL UKTL ಅಧಿಕಾರಿ ವರ್ಗ. ಇಲ್ಲಿ ಬಂದ ಸಾವಿರಾರು ಸಂಖ್ಯೆಯ ಅನ್ನದಾತರ ಪ್ರತಿ ಬೆವರ ಹನಿ ಕೂಡ ನಿಮ್ಗೆ
ಶಾಪ ಶಾಪ ಶಾಪವಾಗಿ ತಡ್ತದೆ ಅಂತ ನಾನು ಧೈರ್ಯವಾಗಿ ಹೇಳ್ತೇನೆ. ಇದು ನಮ್ಮ ಬೆವರ ಹನಿಯಲ್ಲ, ಇದು ನಮ್ಮ ಕುದಿಯುತ್ತಿರುವ ರಕ್ತ, ಇದು ನಮ್ಮ 4-5 ವರ್ಷಗಳಿಂದ ಅನುಭವಿಸಿದ, ನೆಮ್ಮದಿಯಿಂದ ಕೃಷಿ ಮಾಡ್ತಾ ಇರುವ ನಾವು ಅನುಭವಿಸಿದ ಒಂದು ಕೆಟ್ಟ ಅನುಭವ. ಕೃಷಿ ಭೂಮಿ ಹಾಗೂ ಕೃಷಿ ಸಂಸ್ಕೃತಿ ನಮ್ಮ ಅನ್ನದ ಬಟ್ಟಲು. ಆ ಅನ್ನದ ಬಟ್ಟಲಿಗೆ ಇವತ್ತು ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ. KPTCL ಅಧಿಕಾರಿಗಳೇ, ನಾನು ನೇರವಾಗಿ ತಮಗೆ ಕೇಳ್ತೇನೆ, ತಾವು ನಿಜವಾಗಿಯೂ ರೈತ ಬೆಳೆದ ಅನ್ನವನ್ನು ಉಣ್ಣುವುದಾದರೆ ತಾವು ಆ ಓಡಾಡುವ ಸರಕಾರಿ ಕಾರು ಅದಕ್ಕೆ ನಮ್ಮೆಲ್ಲರ ತೆರಿಗೆಯ ಹಣ ಉಪಯೋಗಿಸುವುದಿದ್ರೆ, ತಾವು ಸರ್ಕಾರದ ಸಂಬಳ ತಕ್ಕೊಳ್ಳುವುದು ನಮ್ಮೆಲ್ಲರ ತೆರಿಗೆದಾತರ ತೆರಿಗೆ ಹಣದಿಂದ ಹೌದಾದರೆ ಇನ್ನೂ ಕೂಡ ಕಾಲ ಮಿಂಚಿಲ್ಲ. ಪರ್ಯಾಯ ಮಾರ್ಗದ ಬಗ್ಗೆ ಆಲೋಚಿಸಿ. ಸಾಕಷ್ಟು ನವೀಕರಿಸಬಹುದಾದ ಇಂಧನದ ಬಗ್ಗೆ ಕೇಂದ್ರ ರಾಜ್ಯ ಸರ್ಕಾರಗಳು ಸಹಕಾರ ಕೊಡ್ತಾ ಇವೆ. ಅವುಗಳನ್ನು ಇಲ್ಲಿ ಸ್ಥಾಪಿಸಿ ಸರ್ಕಾರಕ್ಕೆ ಹೊಸ ಪ್ರಸ್ತಾವನೆ ಸಲ್ಲಿಸಿ, ಸರ್ಕಾರಿ ಜಾಗದಲ್ಲಿ, ಸಾರ್ವಜನಿಕ ರಸ್ತೆ ಬದಿಯಲ್ಲಿ, ನದಿ ತಟದಲ್ಲಿ, ಸಮುದ್ರ ಮಾರ್ಗದಲ್ಲಿ ತಮ್ಮ ಯೋಜನೆಯನ್ನು ಮುಂದುವರಿಸಿ. ದೇಶದ ರಕ್ಷಣೆಗೆ ರಾತ್ರಿ ಹಗಲು ಗಡಿ ಕಾಯುತ್ತಿರುವ ಆ ಯೋಧರು, ದೇಶದ ಪ್ರಜೆಯನ್ನು ಅನ್ನ ನೀಡಿ ಪೋಷಿಸುವ ಅನ್ನದಾತ ನಾವು ರೈತರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾಜಿ ಪ್ರಧಾನಿಗಳು ಒಂದು ಮಾತು ಹೇಳಿದ್ರು, ಜೈ ಜವಾನ್ ಜೈ ಕಿಸಾನ್. ಅದೇ ನಮ್ಮೆಲ್ಲರ ಮೂಲ ಮಂತ್ರ, ಜೈ ಜವಾನ್ ಜೈ ಕಿಸಾನ್. ಪಾಲಡ್ಕ ಕಡಂದಲೆ ಸಂತ್ರಸ್ತರು 2 ಗ್ರಾಮಸ್ಥರು ಒಬ್ಬಂಟಿಗರಲ್ಲ. ನಮ್ಮ ಇಡೀ ಹೋರಾಟ, ಇಡೀ ಚಳವಳಿ ಉಡುಪಿ, ದಕ್ಷಿಣ ಕನ್ನಡ, ಕಾಸರಗೋಡು ರೈತರೆಲ್ಲರೂ ಒಗ್ಗೂಡಿ KPTCL UKTL ಪರ್ಯಾಯ ಮಾರ್ಗಕ್ಕೆ ಒತ್ತಾಯಿಸ್ತಾ ಇದ್ದೇವೆ. ನೆನಪಿರಲಿ, ನಾವು ಅಭಿವೃದ್ಧಿಯ ವಿರೋಧಿಗಳಲ್ಲ. ಅಭಿವೃದ್ಧಿಯ ಹೆಸರಲ್ಲಿ ರೈತರ ಭೂಮಿಯನ್ನು ಕಬಳಿಸುವುದನ್ನು ವಿರೋಧಿಸ್ತೇವೆ. ರೈತರ ಭೂಮಿಯನ್ನು ನುಂಗುವ ಬಂಡವಾಳಶಾಹಿಗಳಿಗೆ ಧಿಕ್ಕಾರ. 400-220 kV ಪಲ್ಲಡ್ಕ ಕಡಂದಲೆ ವಿದ್ಯುತ್ ಪ್ರಸರಣ ಮಾರ್ಗದ ಕುರಿತು ಮಾಹಿತಿ ನೀಡಿದ ಸಂತ್ರಸ್ತ ರೈತರಾದ ವಿಕ್ಟರ್ ಕಡಂದಲೆ ಅವರಿಗೆ ಧನ್ಯವಾದಗಳು. ಈಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಕಥೋಲಿಕ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್, ಇದರ ಕೇಂದ್ರೀಯ ನಿಕಟಪೂರ್ವ ಅಧ್ಯಕ್ಷರಾದ ಸ್ಟ್ಯಾನಿ ಲೋಬ್ರವರು. ಈ ಲೈನ್ ಹೋಗೋದ್ರಿಂದ ಯಾವುದು ಪ್ರಾಬ್ಲಮ್ ಆಗ್ತದೆ, ಏನಾಗ್ತದೆ, ಮನುಷ್ಯರಿಗೆ ಏನಾಗ್ತದೆ, ಪ್ರಾಣಿಗಳಿಗೆ ಏನಾಗ್ತದೆ, ಕೃಷಿ ಭೂಮಿ ಏನಾಗ್ತದೆ, ನಾವು ಮಾಡಿದಂತ ಕೃಷಿ ಏನಾಗ್ತದೆ ಅಂತ ಎಲ್ಲ ವಿಷಯಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಇದಕ್ಕೆಲ್ಲ ಕಾರಣಕರ್ತರು ಯಾರು? ಕೆಲವರು ಹೇಳಿದ್ರು, ಭಾಷಣಕಾರರು ಹೇಳಿದ್ರು, ಕೆಲವು ಮಾಜಿ ಶಾಸಕರು ನಮಗೆ ಸಪೋರ್ಟ್ ಮಾಡಿದಾರಂತ. ಚಂದ್ರಶೆಟ್ಟಿ ಅವರು ಹೇಳಿದ್ರು, ಯಾವುದೇ ನಮಗೆ ಸಂಸದರಾಗ್ಲಿ ಶಾಸಕರಾಗ್ಲಿ ನಮಗೆ ಒಂದು ನ್ಯಾಯ ಪಾಲಿಸೋದು ಉಪಕಾರ ಮಾಡಲಿಲ್ಲ. ಇಲ್ಲಿ ಜಿಲ್ಲಾಧಿಕಾರಿ ಅವರು ಸಹ ಯಾವುದೇ ಒಂದು ನ್ಯಾಯ ಪಾಲಿಸೋದು ಉಪಕಾರ ಮಾಡಲಿಲ್ಲ ಅಂತ ಹೇಳ್ತಿದ್ದಾರೆ. ಯಾಕಾಗಿ ಹೋರಾಟ ಆಗಿದ್ರೆ? ಇಲ್ಲಿಯ ನಮ್ಮ ಶಾಸಕರುಗಳಿದ್ದಾರೆ, ನಮ್ಮ ಸರ್ಕಾರ ಇದೆ, ಸ್ಥಳೀಯ ಇದು ಪಂಚಾಯತ್ ಇದೆ, ಜಿಲ್ಲಾ ಪಂಚಾಯತ್ ಇದೆ, ತಾಲೂಕ್ ಪಂಚಾಯತ್ ಇದೆ, ತಾಲೂಕು ಆಫೀಸ್ ಇದೆ, ಜಿಲ್ಲಾಡಳಿತ ಇದೆ. ಏನ್ ಮಾಡ್ತದೆ? ಯಾರಿಗಾಗಿ? ಅನ್ನದಾತರಿಗೆ ಅವರ ಬೆನ್ನೆಲುಬಾಗಿ ನಿಲ್ಲುವಂತ ಅಧಿಕಾರಿಗಳು ಅದನ್ನು ಬಿಟ್ಟು ಈ ಅವರ ಎಂಜಲ ಕಾಸಿಗೆ ಕೈ ಚಾಚಿ ಅವರನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವು ಕೇಳಿದಿರಾ, ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗುದಿಲ್ಲ. ಜಿಲ್ಲಾಧಿಕಾರಿ ಅವರು ಯಾವುದೇ ಒಂದು ನಕ್ಷೆ ಆಗ್ಲಿ, ಯಾವುದೇ ಒಂದು ಪತ್ರವಾಗ್ಲಿ ಕೊಡ್ಲಿಲ್ಲ ಅಂತ ಹೇಳುವಾಗ ಏನದ ಅರ್ಥ? ನಾನು ಇದರ ಮೊದಲು ಸಹ ಒಂದು ಸಲ ಉಳ್ಳಿಯಪ್ಪ ಅವರು ಇದರಲ್ಲಿ ಹೋರಾಟದಲ್ಲಿ ನಾನು ಹೇಳಿದೆ, ನಮ್ಮ ಜಿಲ್ಲಾಧಿಕಾರಿ ಅವರು ಯಾರಿಗೆ ನಮ್ಮ ಮರಳು ಮಾಫಿಯಾದವರೊಟ್ಟಿಗೆ ಮತ್ತೆ ಯಾರು ಇಲ್ಲಿ ಸರ್ಲೈಟ್ ಕಂಪನಿಯವರು ಅಂತ ದೊಡ್ಡ ದೊಡ್ಡ ಕಂಪನಿಯವರು ಬಂದ ಅವರೊಟ್ಟಿಗೆ ಇದ್ದಾರೆ ಹೊರತು ನನಗೆ ಅವರು ಹೇಳ್ತಾ ಇದ್ದಾರಂತೆ. ಇವರು ಹೋಗಿ ಮಾತಾಡುವಾಗ ನಾನೊಂದು 5-6 ಮೀಟಿಂಗ್ಗೆ ಹೋಗಿದ್ದೆ. ಇವರು ಮೀಟಿಂಗ್ ಅಲ್ಲಿ ಹೇಳ್ತಾರೆ, ಜಿಲ್ಲಾಧಿಕಾರಿ ನನಗೆ ಗೊತ್ತಿಲ್ಲ, ಅದು ಕೇಂದ್ರ ಸರ್ಕಾರದ್ದು ನನಗೆ ಗೊತ್ತಿಲ್ಲ, ಅದು ನನ್ನ ಹತ್ರ ಯಾವುದು ಬರೋದಿಲ್ಲ. ಯಾರಿಗೆ ಹೋಗು ಹೇಳುದು? ಯಾರಿಗೆ ಹೇಳೋದು ಸ್ವಾಮಿ? ನೀವು ಯಾರು? ಇಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಅವರು ಏನು ನೀವು ಅನ್ನ ತಿನ್ನೋದಿಲ್ಲ ಅಂತ ಅನ್ಕೊಂಡಿದ್ದೀರಾ? ನಿಮ್ಗೆ ಎಲ್ಲ ಗೊತ್ತಿದೆ. ನಿಮ್ಮ ಜಿಲ್ಲಾಧಿಕಾರಿ ಆಗಿ, ಜಿಲ್ಲಾ ದಂಡಾಧಿಕಾರಿ ಆಗಿ ನಿಮ್ಮ ಬಾಯಲ್ಲಿ ಇಂಥ ಮಾತು ಬರುವುದಂತ ಹೇಳಿದ್ರೆ ನಿಮ್ಗೆ ನಾಚಿಕೆ ಆಗ್ಬೇಕು. ನೀವು ಈ ಜಿಲ್ಲೆಯಲ್ಲಿ ಇರ್ಲಿಕ್ಕೆ ನಾಲಾಯಕ ಅಧಿಕಾರಿ ಆಗಿದ್ದೀರಾ.
ನೀವು ಜಿಲ್ಲೆಯ ಅಧಿಕಾರಿಯಾಗಿ, ನೀವು ಜಿಲ್ಲಾ ದಂಡಾಧಿಕಾರಿಯಾಗಿ, ಜಿಲ್ಲಾ ಅದಕ್ಕೆ ಎಲ್ಲ ರಕ್ಷಣೆ ಅಧಿಕಾರಿಯಾಗಿ ಇಲ್ಲಿ ಜಿಲ್ಲೆಯ ಅನ್ನದಾತರಿಗೆ ರಕ್ಷಣೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವಾಗ ಕಂಪನಿಯೊಟ್ಟು ಸೇರ್ಕೊಂಡು ಅವರೊಟ್ಟಿಗೆ ಸೇರ್ಕೊಂಡು ನಮ್ಮ ಅನ್ನದಾತರಿಗೆ ನೀವು ಅನ್ಯಾಯ ಮಾಡ್ತಾರೆ ಅಂತ ಹೇಳಿದ್ರೆ ನೀವು ಈ ಜನ್ಮದಲ್ಲಿ ಒಳ್ಳೇದಾಗ್ಲಿಲ್ಲ, ನೀವು ಒಳ್ಳೇದಾಗುದಿಲ್ಲ. ನೀವು ದುಡಿದಂತ ಹಣ, ಅವ್ರು ಕೊಟ್ಟಂತ ಹಣ ನೀವು ಆಸ್ಪತ್ರೆಗೆ ಹಾಕಿ ನೀವು ನೋಡಿ ನೀವು ಏನಾಗ್ತೀರಂತ. ಯಾವುದೇ ಕಾರಣಕ್ಕೂ ಅನ್ನದಾತರಿಗೆ ಅನ್ಯಾಯ ಮಾಡಬೇಡಿ. ಇಲ್ಲಿ ಇರುವ ಎಲ್ಲ ರಾಜಕಾರಣಿಗಳಿಗೆ ನಾನು ವಿನಂತಿ ಮಾಡ್ತೇನೆ, ಇಲ್ಲಿಯ ನಮ್ಮ ಸ್ಥಳೀಯ ಜನಗಳಿಗೆ ಉಪಕಾರ ಮಾಡಿ. ದೊಡ್ಡ ದೊಡ್ಡ ಕಂಪನಿ ಬರ್ತದೆ, ಅವ್ರು ನಮ್ಗೆ ಏನ್ ಮಾಡೋದಿಲ್ಲ. MRPL ಬಂದಿದೆ, ಬರುವಾಗ ಹೋರಾಟ ಮಾಡಿದರು, ತುಂಬಾ ಜನ ಹೋರಾಟ ಮಾಡಿದ್ದಾರೆ. ಎಲ್ಲರಿಗೆ ನಾವು ಅವರು ಹೇಳಿದ್ದು ಭರವಸೆ ಕೊಟ್ಟಿದ್ದು ಎಲ್ಲ ಕೆಲಸ ಸ್ಥಳೀಯರಿಗೆ ಕೊಡ್ತೇನಂತ ಒಂದೇ ಒಂದು ಕೆಲಸ ಈಗ ಸ್ಥಳೀಯರಿಗೆ ಸಿಗುದಿಲ್ಲ, ಎಲ್ಲ ಹೊರ ರಾಜ್ಯದವರಿಗೆ ಕೊಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಬಂದು ಎಲ್ಲ ಇಲ್ಲಿ ಉದ್ಯಮವನ್ನು ನಡೆಸಿ ಎಲ್ಲ ಕೆಲಸವನ್ನು ಹೊರ ರಾಜ್ಯದವರಿಗೆ ಕೊಡ್ತಾರೆ. ಅದೇ ತರ ಇದರಲ್ಲಿ ಸಹ ಆಗುವಂತದ್ದು. ಈಗ 30% ಕರ್ನಾಟಕ ಕೊಡ್ತೇನೆ, 30 ಅಲ್ಲ 30 ಪೈಸೆ ಸಹ ಸಿಗೋದಿಲ್ಲ. ನಮ್ಗೆ ಸಿಕ್ಕುವಂತದ್ದು ಇದೇ ಸಿಕ್ಕುವಂತದ್ದು ಎಂದು ಅದರಿಂದ ನಮ್ಗೆ ಪ್ರಾಬ್ಲಮ್ ಆಗೋದು ಮಾತ್ರ ಹೊರತು ನಮ್ಗೆ ಏನದ್ರಲ್ಲಿ ಲಾಭ ಆಗುದಿಲ್ಲ. ನಮ್ಮ ಸರ್ಕಾರ ನಿದ್ದೆ ಮಾಡ್ತಾ ಇದೆ. ಮೊನ್ನೆ ಮುಖ್ಯಮಂತ್ರಿ ಮನವಿ ಕೊಟ್ಟಿದ್ದಾರೆ, ಜಿಲ್ಲಾಧಿಕಾರಿ ಅವರ ಹತ್ರ ಹೇಳಿದ್ದಾರೆ ರಿಪೋರ್ಟ್ ಕೊಡಿ ಅಂತ. ಜಿಲ್ಲಾಧಿಕಾರಿ ಎಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ? ಸ್ಟೆರ್ಲೈಟ್ ಕಂಪನಿಯ ಆಫೀಸಲ್ಲಿ ಕೂತ್ಕೊಂಡಿದ್ದಾರೆ. ಅವ್ರು ಏನು ಮಾಡ್ತಾ ಇದ್ದಾರೆ? ಜಿಲ್ಲಾಧಿಕಾರಿ ಯಾಕೆ ರಿಪೋರ್ಟ್ ಕೊಡ್ಲಿಲ್ಲ? ಯಾಕೆ ಸರ್ಕಾರ ಸುಮ್ಮನೆ ಇದೆ? ಸರ್ಕಾರದ ಮಂತ್ರಿಗಳು ಸಹ, ಇದಕ್ಕೆ ಸಂಬಂಧಪಟ್ಟ ಮಂತ್ರಿಗಳು ಸಹ ಹೇಳ್ತಾ ಇದ್ದಾರೆ ನಮ್ದು ಕಂಪನಿ ಎಲ್ಲ, ನನ್ನ ಹತ್ರ ಅಧಿಕಾರ ಇಲ್ಲ. ಕೇಂದ್ರ ಸರ್ಕಾರದ್ದು ಸ್ವಾಮಿ, ಒಂದು ಪಂಚಾಯತ್ ಅಲ್ಲಿ ಮನೆ ಕಟ್ಟಬೇಕಾದ್ರೆ ಸಹ ಲೈಸೆನ್ಸ್ ಕೊಡೋದೇ, ನೀವು ನಮ್ಗೆ ಮನೆ ಕಟ್ಟಲಿಕ್ಕೆ ಬಿಡೋದಿಲ್ಲ. ಈ ನಿಮ್ಮ ರಾಜ್ಯದಲ್ಲಿ ಇಲ್ಲಿ ಹಾದು ಹೋಗುವಾಗ ಲೈನ್ ಅನ್ನು ನಿಮ್ಮ ಹತ್ರ ಕೇಳಿದ್ರೆ ಹೇಗೆ ತಗೊಂಡು ಹೋಗ್ತಾರೆ? ನಿಮ್ಮ ಪರ್ಮಿಷನ್ ಇಲ್ಲದೆ ಹೇಗೆ ತಗೊಂಡು ಹೋಗ್ತಾರೆ? ಕರ್ನಾಟಕ ಸರ್ಕಾರ NOC ಕೊಡೋದಿಲ್ಲ ಇದ್ರೆ ಹೇಗೆ ಅದು ಲೈನ್ ಹೋಗ್ತದೆ? ಇದನ್ನು ನೀವು ಗಮನ ಇಟ್ಟು ನೋಡ್ಬೇಕು. ನಾವು ಹೋರಾಟ ಮಾಡುವಂತದ್ದು ಎಲ್ಲ ವಿಧದಲ್ಲಿ ಹೋರಾಟ ಮಾಡಬೇಕು. ನಮ್ಮ ಹತ್ರ ಬರುವಾಗ ಮತ ಕೇಳುವಾಗ ಓಡಿಸಿ ಅವರನ್ನು ಮತ ಕೊಡಬೇಡಿ. ಆವಾಗ ಗೊತ್ತಾಗ್ತದೆ, ರಾಜಕಾರಣಿಗಳಿಗೆ ಗೊತ್ತಾಗ್ತದೆ, ಅವರ ಹಿಂದುಗಳಿದ್ದಂತ ಕಾರ್ಯಕರ್ತರಿಗೆ ಗೊತ್ತಾಗ್ತದೆ ಯಾರಿಗೆ ಅನ್ನದಾತರಿಗೆ ಇದು ಅನ್ಯಾಯ ಆಗ್ತಾ ಇದೆ. ಅವ್ರು ಹೇಳ್ಬೇಕು, ಅವ್ರ ಹತ್ರ ಇವ್ರ ಹತ್ರ, ಶಾಸಕರ ಹತ್ರ, ಮಂತ್ರಿ ಹತ್ರ, ಸಂಸದರ ಹತ್ರ ಅವ್ರು ಹೇಳ್ಬೇಕು. ಆ ತರ ನಾವು ಮಾಡುವ. ನಮ್ಮ ಮನೆಗೆ ಅವರು ಮತ ಕೊಡಿ ಅಂತ ಬರುವಾಗ ನಾವು ನಮ್ಮ ತಟ್ಟೆಯನ್ನು ನೀವು ಕಸಿದಿರಿ, ನಮ್ಮ ಮನೆಗೆ ಬರಬೇಡಿ ಅಂತ ಹೇಳಿ ನಾವು ಎಚ್ಚರಿಕೆಯನ್ನು ಕೊಡುವ, ಒಟ್ಟಿಗೆ ಆಗುವ. ನಿಮ್ಮ ಹೋರಾಟದಲ್ಲಿ ಸದಾ ನಾವು ಇದ್ದೇವೆ. ಇಂಥ ಸ್ಟೆರ್ಲೈಟ್ ಕಂಪನಿಗೆ ಯಾವುದೇ ಕಾರಣಕ್ಕೆ ಈ ಲೈನ್ ಅನ್ನು ಎಳಿಲಿಕ್ಕೆ ನಾವು ಬಿಡೋದು ಬೇಡ. ಯಾವ ಹೋರಾಟಕ್ಕೂ ನಾವು ಸಿದ್ಧವಿದೆ ಅಂತ ಹೇಳಿ ಇಷ್ಟು ಈ ಬಿಸಿಲಿಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದವರಿಗೆ ತಮಗೆಲ್ಲರಿಗೂ ಒಂದಿಷ್ಟು ನನ್ನ ಮಾತನ್ನು ಕೊಡುಗಿಸುತ್ತೇನೆ. ವಂದನೆಗಳು. ಧನ್ಯವಾದಗಳು ಶ್ರೀಯುತ ಸ್ಟ್ಯಾನಿಲ್ ಒಬ್ಬರವರಿಗೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಇದರ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾದಂಥ ಶ್ರೀಧರ್ ಶೆಟ್ಟಿ ಅವರು ಈಗ ನಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಆತ್ಮೀಯ ಬಂಧುಗಳೇ, ಸುರೋಟನಿಗೆ ನಮಸ್ಕಾರ. ಈ ಇನ್ನೊಂದು ಭಾರಿ ಖುಷಿ ಆಪುಂಡು, ಭಾರಿ ಸಂಖ್ಯೆಡು ನಮ್ಮ ಉಳ್ಳು ಆಂಡ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಯಾರಿದ್ದೀರಿ, ಹೋಗಿ ಆ DC ಅನ್ನು ಕರ್ಕೊಂಡು ಬನ್ನಿ ಇಲ್ಲಿ ಅರ್ಜೆಂಟು. ಅವರಿಗೂ ಈ ಬಿಸಿಲಿನ ತಾಪ ಗೊತ್ತಾಗಬೇಕು, ಈ ಬಿಸಿಲಿನ ತಾಪ ಅವರಿಗೆ ಗೊತ್ತಾಗಬೇಕು. ಅವರನ್ನು ಕರ್ಕೊಂಡು ಬನ್ನಿ. ನೋಡಿ, ಅನ್ನ ತಿನ್ನುವವ ನಮ್ಮ ತುಳುವಿನಲ್ಲಿ ಹೇಳ್ತಾರೆ ಉಣುಪು ತಿನ್ಪೇನ ಮಣ್ಣು ತಿನ್ಪೇನ ಅಂತ. ಅವನಿಗೆ ಕಣ್ಣು ಕಾಣುವುದಿಲ್ವ? ಇಲ್ಲಿ ಈ ಬಿಸಿಲಲ್ಲಿ ಅದಕ್ಕೆ ವ್ಯವಸ್ಥೆ ಮಾಡಿ ಕೊಡಬೇಕು ಅಂತ ಅವತ್ತು ಜಿಲ್ಲಾಡಳಿತಕ್ಕೆ ಗೊತ್ತಿಲ್ವಾ? ಇವರು ಇಲ್ಲಿ ಯಾಕೆ ಬಂಧನ ಮಾಡಿ ಇಲ್ಲಿ ನಮ್ಮನ್ನು ಇಲ್ಲಿ ಪ್ರತಿಭಟನೆ ಮಾಡಬೇಕಂತ ಹೇಳಿದ್ದಾರೆ? DC ಕಚೇರಿ ಏನಾಗಿದೆ? ಹಾಳಾಗಿದೆಯಾ? ಸುಟ್ಟೋಗಿದೆಯಾ? ಬಂದಲೆ ಇನಿ ಕೆಥೋಲಿಕ್ ಸಭಾ ಮಂಗಳೂರು ಮತ್ತು ಉಡುಪಿ ಮೆಗಲ್ನ ಆಶ್ರಯಡು 400 kV ಉಡುಪಿ ಕಾಸರಗೋಡು 400 kV ವಿರೋಧಿ ಹೋರಾಟ ಸಮಿತಿ ವಿಟ್ಲ, 400 kV ಉಡುಪಿ ಕಾಸರಗೋಡು ಹೋರಾಟ ಸಮಿತಿ ರಡ್ಡು ಜಿಲ್ಲೆದ ಒಕ್ಕೂಟ, ಉಡುಪಿ 400 kV ಅಂಚನೆ 220 kV ಪಾಲಡ್ಕ ಕಡಂದಲೆ ವಿರೋಧಿ ಹೋರಾಟ ಸಮಿತಿ, ಕರ್ನಾಟಕ ರಾಜ್ಯ ರೈತ ಸಂಘ, ಉಡುಪಿ ಜಿಲ್ಲಾ ಕೃಷಿಕ ಸಂಘ, ಭಾರತೀಯ ಕಿಸಾನ್ ಸಂಘ, ಪರಿಸರ ಜೀವ ಸಂಕುಲ ಪರವೇದಿಕೆ, ಮಾತೃಭೂಮಿ ಸಂಘಟನೆ ಮೂಡಬಿದ್ರೆ,
ಬೊಕ್ಕ ಸಮಾನ ಮನಸ್ಕ ಸಂಘ ಸಂಸ್ಥೆಲು ರೈತ ಪರ ಇಪ್ಪುನ ರಂಗ ಸಂಸ್ಥೆಲ್ನ ಪೂರ ಸಹಯೋಗ ನಮ್ಮಂಜಿ ಈ ಹೋರಾಟನ ಕೈದತು ಇನಿ ನಮ್ಮ ಪ್ರಜಾಪ್ರಭುತ್ವದ ನೆಟ್ಟು ನಮ್ಮ ನೆಲೆಟ್ಟು ನಮ್ಮ ಇನಿ ಈ ಜೀವನ ಮಂತೊಂದಿಲ್ಲ ನಮ್ಮ ಸರ್ಕಾರ ನಮ್ಮನೆ ಆರಿಸೈನಂಚಿನ ಸರ್ಕಾರ ಪ್ರಜಾಪ್ರಭುತ್ವ ನಡತೊಂದಿಲ್ಲ ಇನಿ ನಮ್ಮ ಕರ್ನಾಟಕ ವಿಧಾನಸಭೆಗೆ 224 ಅಯೋಗ್ಯರನ್ನು ನಮ್ಮ ಕಡಪುಡ್ದು ಕೊಡ್ತೋ ನಮ್ಮ ಕೇಂದ್ರ ಸರ್ಕಾರ ಬಂದು ನಮ್ಮ 542 ಪ್ಲಸ್ ಒಂಜಿ 43 ಮೂರ್ಖರನ್ನು ಕಡಪುಡ್ದು ಕೊಡ್ತೋ ಆ ಮೂರ್ಖರ್ಲ ಈ ಅಯೋಗ್ಯರ್ಲ ಸೇರ್ತು ನಂಗೆ ಇನಿ ಈ ಪರಿಸ್ಥಿತಿ ಕೊಣತಿದ್ರು ಇನಿ ನಮ್ಮನೆ ಆಳುನಗಲು ನಮ್ಮನೆ ನಮ್ಮ ಏಜೆಂಟ್ ಮಂತೊಂದಿಡ್ದೋ ಇನಿ ಒವ್ವೇ ಸರ್ಕಾರಿ ಅಧಿಕಾರಿ ನಮರ್ದ ಮಿತ್ತತ್ತ ಆಯ ನಮರ್ದ ತೀರ್ಥ ದಾಯ ಪಂಡ ಆಯ ನಮ್ಮನ್ನು ಸಾರಂದ ಬನಡು ನಮ್ಮ ಆಯನ ಸಾರಂದ ಬನ್ಪುಣಾತ್ ಇನಿ ಡಿಸಿನ ಆಫೀಸ್ಗೆ ಪೋದು ಬಲ್ಲಿ ಪ್ರತಿಭಟನೆ ಮನ್ಪೇರ ಬಲ್ಲಿ ಮನು AC ಕಚೇರಿ ಎದುರಡ ಮಂತೆ ನೆಕ್ಕ ನಿಗಲೆ ಉಣುಪ್ಪು ದಿನ ಪರ ಮಣ್ಣು ದಿನ ಪರ ಒಂದು ಮನ್ಪುಣ ನಿಗಲು ತುಂಬ ಅರ್ಥ ಮಾಡ್ತೀನಿ ಯಾವುದೇ ಪೊಲೀಸ್ ಅಧಿಕಾರಿಗೆ ಹೇಳೋದು ನಾನು ಇದನ್ನೇ ಯಾಕೆಂದ್ರೆ ಈ ಬಿಸಿಲಲ್ಲಿ ನಿಮಗೆ ಕಣ್ಣು ಕಾಣಬೇಕು ನಿಮಗೆ ಯಾಕೆ ಈಗ ನಿಲ್ಲಿಸಿದ್ರಿ ಇಲ್ಲಿ ನಮಗೆ ಅಲ್ಲಿ ಆಗಬಹುದಿತ್ತಲ್ಲ ಒಂದು ಸಾಮ್ಯಾನಾದ್ರೂ ಹಾಕಿ ಕೊಡ್ಬೇಕಿತ್ತು ಒಂದು ಸ್ಟ್ರೈಕ್ ಮಾಡೋದಿದ್ರೆ ಅದಕ್ಕೆ ಎಲ್ಲ ವ್ಯವಸ್ಥೆ ಮಾಡಬೇಕಾದ್ದು ಎಲ್ಲಿ ನಾವು ಮಾಡ್ತೇವೆ ಅಲ್ಲಿಯ ವ್ಯವಸ್ಥೆ ಅವರಿಗೆ ಸೇರಿದ್ದದು ಇನಿ ಈ ಯೋಜನೆ 2015 ವಿಟ್ಲಾದ ಪುಡೆ எடுத்து 700 ಪುಡೆಕ್ ಅಣ್ಣ ಮೂಲೆ ಪೋತು ಒಂಜಿ ಹೆಲಿಕಾಪ್ಟರ್ ಬಲ್ತೀನಿ ಏರ್ತಕ್ಕೆ ಏರೆಗಳ ಗೊತ್ತುದ್ದಿ ಆ ಹೆಲಿಕಾಪ್ಟರ್ ಓಡೆ ಫೋನ್ ಒಂದೇ ಗೊತ್ತದ್ದಿ ಜಿಲ್ಲಾಡಳಿತಕ್ಕೆ ಎಂಡದ್ದಿ DCಗೆ ಎಂಡದ್ದಿ ಪೊಲೀಸ್ ತಗ್ಲಕ್ಕೆ ಎಂಡದ್ದಿ ಮೆಗಲ ದಾಯಿತ చెప్పు గుద్దొందిత్తేరని ಗೊತ್ತುದ್ದಿ ಏರೆಗಳ ಗೊತ್ತುದ್ದಿ ಅವು ಆಟೆಗೆ ಬುರ್ದುಕೊಂಡು 2019 ಲಕ್ಕನು ಸರ್ಕಾರಕ್ಕೆ ಹೆಂಗಂದ್ರೆ ಲಕ್ಕನು 2021-22 ಆಮೇಗ ನೆಕ್ ಬೋರ್ಡ್ ಆಪನ ಡಾಕ್ಯುಮೆಂಟ್ ಪೂರ ನಮ್ಮ ಉಸ್ತುವಾರಿ ಸಚಿವೆ ಇಂಧನ ಸಚಿವೆ ಮಾಂತಾ ಸೇರ್ನ ಮಂಗಳೂರದ ಉಸ್ತುವಾರಿ ಸಚಿವೆ ಇಂಧನ ಸಚಿವೆ ಎಂದು ಪನ್ಪುನಾಗಲಿ ನೆಕ್ ಬೋರ್ಡ್ ಆಪನ ಡಾಕ್ಯುಮೆಂಟ್ ಈ ಕಂಪೆನಿದ ಪಿರಾವುಡೆ ಉಂತದ ಅಗಲ ಎಂಜಲ್ ಕಾಸಿಗೆ ಬಲಿ ಆತಿರೋದು ಪನ್ಪುಣ ಸ್ಪಷ್ಟ ಉಂಡು ನೆಟ್ಟು ಇನಿ ಮಾಂತ ಐತೆ ಪಾತ್ರ ಪೂರ ಪಂಡೇರು ಸರ್ಲೈಟ್ ಕಂಪನಿ ಖಂಡಿತ ಆತು ಅಗ್ಲಿಗೆ ಟೆಂಡರ್ ಮಾತ್ರ ನೆಕ್ಕ ಅಮ್ಮೆ ಬುಕ್ಕೋರಿಲ್ಲೇ ಅದಾಣಿ ನೆನ್ನ ಅಮ್ಮೆ ಅದಾಣಿ ನೆನ್ನ ಆಯನ ಮುಖಾಂತರ ಅಂದ್ರು ಆಪಣಂಚಿನ ಬೇಲೆ ಇನಿ ಸರ್ಕಾರಿ ಇಲಾಖೆ ಇರ್ತದೆ ನಂಗೆ ಪಣಪೇರು ಇಂದು ಅಂಚನೆ ಆಪು ಜನ್ನ ಇಂದು ಬಾರಿ ಕಷ್ಟ ಉಂಡು ದಾಯ ಪಂಡ ಆಜಿ ಗಂಟೆ ಕರಿನಾಗ ಪ್ರಧಾನಿ ಕಾರ್ಯಾಲಯದ ಚೀಫ್ ಸೆಕ್ರೆಟರಿಗೆ ಫೋನ್ ಬರ್ಕೊಂಡು ಇನ್ನು ನೇರ ಆಗಲೇ ಫೋನ್ ಮನ್ಪೇರು ನಾವು ಹೇಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಮನ್ಪೇರು ಇಂದು ಓಡೆ ಮುಟ್ಟ ಇನಿ 4 ದೇಶದೆಡೆ ಈ ಅದಾನಿ ಕಂಪನಿ ಗೋ ಬ್ಯಾಕ್ ಮಾಡಿದ ಪಿದಾಯಿ ಪಾಡಿರು ಆ ಪಿದಾಯಿ ಪಾಂಡಲ ಮೆಗಲೆ ಬುದ್ಧಿ ಬತ್ತೈಜಿ ನೆಕ್ಕೆ ನಮ್ಮ ಭಾರತ ಸರ್ಕಾರದ ಶ್ರೀರಕ್ಷೆ ಉಂಡು ನಿಗಲ ಆತ ಸುಲಭ ನಮ್ಮ ಆತೆಡತ್ತು ಬುಡಿಯರ ಇದ್ದೀನನ್ನು ಏತು ಮಾತ್ರಗಳ ಇನಿ ನಂಗೆ ಇತ್ಯರ್ಥ ಆವಡು ನಮ್ಮ ಮುಲ್ಪಾರ್ಥ ಪೋಣ ಏತು ದೊಂಬ ಆಂಡಲ ಸರಿ ನಂಗೆ ಇನಿ ಇತ್ಯರ್ಥ ಅದೇ ಪೋವಡು DC ಇತ್ತನೇ ಬರಡು ಈ ಸ್ಪಾಟ್ ಮುಳು ಉಂತೋಡು ದಯಪಂಡ ಆರೆಗ್ಲ ದೊಂಬು ಗೊತ್ತಾವಡು ಇನಿ ಈ ಮೆಗಲ್ನ ಈ ಕಂಪೆನಿದ ಬೆದರಿಕೆ ನೆಕ್ 5 ಜನ ಪ್ರಾಣ ತ್ಯಾಗ ಮಾಡ್ತೇರು ಅವು 3 ಜನ ವಿಟ್ಲದಾಗಲು ಒರಿ ಭವಿಷ್ಯನೇ ನೆನೆತೊಂದಿತ್ತನ ಲಕ್ಷ್ಮಣ ಗೌಡ್ರು ಊರ್ದಾಗಲ್ನ ವಿಟ್ಲದ ಪೇಂಟದ ಒಂಜಿ ಕಣ್ಮನಿ ಲಕ್ಷ್ಮಣ ಗೌಡ್ರು ಬುಕ್ಕೊಂಜಿ ಜನಾರ್ದನ ಗೌಡ್ರು ನೆಕ್ಕಿಲಾರು ಬುಕ್ಕೊರಿ ಸುಭಾಷ್ ಶೆಟ್ಟಿ ಮುಡಿಮಾರು ಮೆಗಲ್ನ ಈ ಬೆದರಿಕೆ ಕಾಲ್ ಪೊಲೀಸ್ ಕೇಸ್ ನೆಟ್ಟು ಮೆಗಲು ತೀರು ಬಯರು ಮೆಗಲಿನ ಕೆರ್ಪಾಯಿನ ಅಂಚಿನ ದೋಷ ಮೆಗಲಿಗೆ ಉಂಡು ಇನ್ನೇ ವಿಟ್ಲಾಡ್ದು ಎಲ್ಲರಿಗೂ ಎಂಕಲ ಪೋಂದಿತ್ತೋ ಹೋರಾಟ ಆಗೊಂದಿತ್ತಲೆ ಆವೊಂದಿಪ್ಪನಾಗ ಅಲ್ಪರಿ ಪಂಚಾಯತ್ ಅಧ್ಯಕ್ಷ ಇರ್ತಾರೆ ಜಯಂತ ಭಟ್ಟದ ಸ್ಕೂಟರ್ ಪೋಂದಿಪ್ಪನಾಗ ಆರ್ನ ಪಿರಾವಡ್ದು ಮೆಗಲ ಲಾರಿ ಆಕ್ಸಿಡೆಂಟ್ ಮಾಡ್ತದೆ ಜಪ್ಪು ಲೆಕ್ಕ ಮಾಡ್ತೇರಿ ಇಂದು ಮೆಗಲ ಈ ಕಂಪನಿ ಮಾಡ್ತಾನಂಚನ ಕೆಲಸ 5 ಬುಕ್ಕ ಬರೀ ಭಾರಿ ಹೋರಾಟಗಾರ ಇತ್ತೇರಿ ಸುಖಚಂದ್ರ ಶೆಟ್ಟರ್ ಪಂಡದು
ಆರೆಗೆ ಮೆಗಲ್ನ ಹರಾಸ್ಮೆಂಟ್ ಮೆಗಲ್ ಪೊಲೀಸ್ ಹರಾಸ್ಮೆಂಟ್ ಮಾಂತ ಕೊರ್ಪಾದ ಇನ್ನು ಹಾಸಿಗೆ ಬತ್ತು ಜಪ್ಪುನ ಸಾಧ್ಯ ಮಾಡ್ತನಾಗ್ಲಿತ್ತನ ಈ ಕಂಪನಿ ನೆಕ್ಕಿ ಸರ್ಕಾರ ಕಾರಣ ನೆಕ್ಕಿ ಆಡಳಿತ ವರ್ಗ ಕಾರಣ ಬಂದುಳೆ ಇನ್ನೇ ನಮ್ಮ ಹೋರಾಟ ಮನ್ಪುಡೆ ನಮ್ಮದಾಯ ಹೋರಾಟ ಮನ್ಪುಡೆ ಹೋರಾಟ ಮನ್ಪುಡ ನಮ್ಮ ಕಡಪುಡ್ ನಾಯಕದಾಯ್ತ ಬೇಲೆ ನಮ್ಮ ಕಡಪುಡ್ ನಾಯಕದಾಯ್ತ ಬೇಲೆ ಅಂದ್ ಆಯ್ಪೋದು ಅಲ್ಪ ಕೊಳ್ಳುದು ಆಯನ ಬಿಡೋದು ಜೋಕ್ಲನಿ ಎಡ್ಡೆ ಮಣಿಪೇರ ಕಡಪುಡ್ದನ್ನ ಮುಲ್ಪ ಊರ್ದಾಗಲ ಸಮಸ್ಯೆ ತೆರಿಯಾರ ಕಡಪುಡ್ದನ್ನ ಇನ್ನು ಒಂದು ಎಂಪಿಡ ಪೋತು ಪಾತೇರನ್ನ ಅದು ಆಗ್ತದೆ ಅದು ಆಗ್ಲೇಬೇಕು ಏರ್ನ ಬೆರ್ನ ಅಮ್ಮೆರ್ನ ಇಲ್ಲ ಅಲ್ದ ಆಗ್ಲೇಬೇಕು ಬೆರ್ನ ಜಾಗ ಏನದು ಏರ್ನ ಪೋಪುಣೆ ಮಾರಾಯರೆ ಉಡುಪಿಯವ್ರಿಗೆ ಸಂಸದರು ಉಳ್ಳೇರು ಅರ್ಧ ಪೋತು ಬಣ್ಣಡ ನೋಡಿ ಎಷ್ಟು ಮಾತ್ರ ಕೊಯ್ ಯೋಜನೆ ನಮ್ಮಲ್ಲಿ ಹೋಗಬಾರದು ಏನು ಹೋಗುದಿದ್ರು ಸಮುದ್ರದ ಬದಿಯಲ್ಲಿ ಹೋಗಲಿ ಏನು ಹೋಗುದಿದ್ರು ಹೈವೇ ಅಂಡರ್ ಗ್ರೌಂಡ್ ಆಗಿ ಹೋಗಲಿ ಖಂಡಿತ ನಾನು DC-ಗೆ ಹೇಳ್ತೇನೆ ಅದನ್ನು ಮಾತ್ರ ಬಿಡುವುದು ಬಾರ ನಾನು ನಿಮ್ಮೊಟ್ಟಿಗಿದ್ದೇನೆ ಅಂತ ಪಣ್ಪೇರು ಉಡುಪಿದ ಸಂಸದರು ಬಾರಿ ಇದ್ದೇನೆ ನಾನು ಇನ್ನಿಂದು ಆಟೆಗೆ ಉಂಟುಜಿ ಇನ್ನೇ 2015ಗೂ ನಮ್ಮ ಸರ್ಕಾರ ದಾನಿ ಮಂತ್ರಿ ಮಂಡ ಶ್ರೀಗಂಧ ಚಂದನ ಮರಣ ಪೂರ ಬೆಳಪಾಯರು ಅರಣ್ಯ ಪ್ರದೇಶಗಳು ಅವು ಪೂರ ಬುಲೆಂಡ್ ಇನಿ ಅದಾನಿ ಕಂಪನಿ ಸರ್ಲೈಟ್ ಕಂಪನಿ ಪನ್ಪುಣ ನೆಕ್ಕೆ ಅರಣ್ಯ ಇಲಾಖೆ ಒಪ್ಪಂದ ಮಂತದ 25,000 ಲಕ್ಷಾಂತರ ಮರ ಕಡಪು ನಾಡಿಗೆ ಎತ್ತರಿ ಈ ಜಿಲ್ಲೆದ ಪರಿಸ್ಥಿತಿ ಓಡೆತ್ತು ಬಲ್ಲೆ ಓಡೆತ್ತು ಇನಿ ಕಡಪಿಯರ ತಯಾರಾದರು ಇನಿ DC-ದ ಕೇಂದ್ರ ನನಗೆ ಗೊತ್ತಿಲ್ಲ ನನಗೆ ಅಧಿಕಾರ ಇಲ್ಲ ಅಂತ ಅನ್ಪೇರು DC-ನ ಮರಳಿಡು ಎಂಕಲ ಪೂರ ವರ ಸೇರಿದ ಒಂಜಿ AC-ನ ಒಟ್ಟಿಗೆ ಒಂಜಿ ಮುಳು ಮೀಟಿಂಗ್ ಆಂಡು ನೇ AC ಆಫೀಸರು AC-ಗಳ ಎಂಕಲ ಆಂಡು ಕಂಪೆನಿದಾಗಲಿ ಇತ್ತೇರು ನೇ ಕಂಪೆನಿದಾಗಲಿ ಅಗ್ಲನಾಡು ಒರಿ ಕೇಸ್ ವರ್ಕರ್ ಅಂದುಲ್ಲೆ ಆ ಕೇಸ್ ವರ್ಕರ್ ದಾಯ್ತ ಮಂತೇರು ಪಂಡ ನಿನ್ನ ನಮ್ಮ ಪಂಡನ ಎಂಚಿನ ವಾದ ಉಂಡು ಸಮುದ್ರದ ಐತೆ ಬೋಡು ನೆಟ್ಟೆ ಮಣ್ಣದಾಟಿಯ ಕೊಂಡೋಡು ಬುಕ್ಕ ಒವ್ವೇ ಆಗ ನೋಟಿಸ್ ಬರಂದೆ ಬರಿಯರ ಬಲ್ಲಿ ಬುಕ್ಕ SOP ಜಾರಿ ಮನ್ಪೋಲು ಓವು ಪಂಡ ನಂಬಿ ಬರೆ ಬಂದೆ ಕಂಪೆನಿದಾಗ ಬೋರ್ಡ್ ಮಣ್ಣದ ಮುಲ್ಪ ಎಂಜಲ ಕಾಸು ತಿಂದನ ಅವ್ರಿ ಕೇಸ್ ವರ್ಕರ್ ಮುಲೆಯಲ್ಲಿ ಬೇತ ಓಡ್ಲತ್ತು ಇಂದು ರೈತರಿಗೆ ಮಂತನ ದ್ರೋಹ ಮೇಗಲು ನನ್ನ ಈತೆಡೆ ಅನ್ನು ಉಂಟುಜೆ ಇನ್ನಿತ ಈ ಹೋರಾಟ ಆತೆಡೆ ಉಂಟುಜೆ ಬಂದುಳೆ ನೆಕ್ಕೆ ಇತ್ತೇನೆ ನಮ್ಮ ಮುಸ್ಲಿಂ ಮುಖಂಡರೆಲ್ಲ ಪಾತಿರ್ದೋ ಅಂತಾನೆ ವಿಶ್ವ ಹಿಂದೂ ಪರಿಷತ್ ಎಲ್ಲ ಪಾತಿರ್ದೋ ಇನ್ನು ಇಡೀ ಕುಡ್ಲ ಉಡುಪಿನ ಬಂದ ಮಂತದ ಅಲ್ಲ ಈ ಯೋಜನೆ ಪಾಯರ ಬುಡುಪುಜಿ ಆಯ್ತ ಇದಟ್ಟು ನಮ್ಮವೇ ನೆಟ್ಟು ಸಂಬಳ ತಿಂದ ನಂಚಿ ಪೊಲೀಸ್ ಅಧಿಕಾರಿ ಆದ ಇನಿ ರಿಟೈರ್ಡ್ ಆದ ஒரு ಮಂಜುನಾಥ್ ಶೆಟ್ಟಿ ಪಣಪುಣಾರು ಮೆಗಲ್ನ ಎಂಜಲ ಕಾಸಿಗೆ ಬೋರ್ದು ಇತ್ತನ ಅಗಲೆ ಪೂರ ಪೋತು ಪೊಲೀಸ್ ಸ್ಟೇಷನ್ಗೆ ಪೋದು ಅಗಲಿಗೆ ಕಾನೂನದ ಪರಿನ ಪಂಡು ಕೊರದು ಇತ್ತನ ಅಗಲ ಮಿತ್ತ ಕೇಸ ಪಾಡು ನಂಜನ ಕೆಲಸನು ಒಂಜಿ ಮಂಜುನಾಥ್ ಶೆಟ್ಟಿ ಪಣಪುಣಾರು ಮಂತೊಂದುಲ್ಲೇರು ಬಂದುಳೆ ಏನ ಮುಳುಪಾರ್ದೆ ಎಂಕಲ ವಿಟ್ಲಾರ್ದ ಉಡುಪಿ ಮುಟ್ಟಲ ಪೋತಾವ್ ಹೋರಾಟಕ್ಕೆ ಪೋಂಡ್ಲ ಒವ್ವೇ ಒಂಜಿ ಪೊಲೀಸ್ ಸ್ಟೇಷನ್ದಾಗಲು ಒವ್ವೇ ಪೊಲೀಸ್ ಅಧಿಕಾರಿಗಳು ಎಂಕ್ಲೇನು ಭಾರಿ ಎಡ್ಡೆಡು ಭಾರಿ ನೆಟ್ಟು ಮರ್ಯಾದೆ ಕೊರ್ದೊಂದು ಮಂತೀರು ಆಂಡ ಒರಿ ಬಂಟ್ವಾಳದ ಒರಿ ಇನಿಸಬೇಕಾರೆ ಆಯನಂಚಿನ ಕಡುಗೆ ಇದ್ದಿಂದ ಬರ್ಬಿಡೇನು ಈ ಸಂದರ್ಭ ಪಣಪೆ ಆಯಾಗ ಕಾನೂನು ಎಂಚಿನ ಆಯಾ ಎಂಜಲ್ ಕಾಸಿಗೆ ಪೂರ್ತಿ ಬರ್ಬಿಡ ನೇರ ಗೊತ್ತಾಕೊಂಡು ಆಯ ಪಣಪೆ ಏನು ಅಂಗಿದೆತ್ತು ಬಂದು ಪಣಪೆ ನಿಲ್ತಾಂದು ಆಯ್ತೇನು ಅಂಗಿದೆತ್ತು ಪಣಪಣೆ ಇವಾಗ ರಕ್ಷಣೆ ಕೊರಿಯರೋ ಮಾತ್ರ ಆಗ್ಲಿಕ್ಕೆ ಇವಾಗ ಬರೆದು ಹೋದ ನಮ್ಮ 4 ಲೆಟ್ರ್ ಮುಲ್ಪದ ಕಮಿಷನರ್ಗೆ ಬರುತ್ತದೆ ಮುಲ್ಪದ SP-ಗೆ ಅತೀಶರಿಗೆ ಬರುತ್ತದೆ ಅವ್ನು ಓಡೇಕೊಂಡನ್ನ ಮಾಂತ ಪೊಲೀಸ್ ಸ್ಟೇಷನ್ ಉಂಡು ಪೂರ ರೈತರಿಗೆ ರಕ್ಷಣೆ ಕೊರಲಿ ಒವ್ವೇ ರೀತಿ ಕಂಪನಿದಾಗ ರಕ್ಷಣೆ ಕೊರಚಿ ಮನ್ಪುಣೆಯನ್ನು ಬರೆದು ಕೊಡ್ತಾವ ಆಂಡ ಬೇರೆ ಕೊರ್ಪುಣೆ ಏರಿಗೂ ಐತೈದೆಟ್ಲೆ ಎಂಗ್ಲೆ ಪೊಲೀಸ್ ವ್ಯಾನ್ ಬರ್ತಾಯಾರ ಒಣದು ಬಾಯಾರ ಓಡೆ ಮುಟ್ಟೆ ಇವೆ ಈ ಎಂಜಲು ಕಾಸಿಡು ಒವ್ವು ಅಂತ ಆಪುಣದು ಅನ್ಬಿಡ ಗೊತ್ತಾಗೋದು ಇನ್ನೇ ನಮ್ಮ ಮುಲ್ಪದ ಎಂಪಿಲುಳ್ಳೇರು ಆರೆಗೆ ಪುರ್ಸೋತೆ ಇದ್ದು ಏತು ಬರ್ತಿಲ್ಲ ರೈತರ ಪಾತ್ರ ನಂಜ ಆರೆಗೆ ಆನಿ ಓಟು ಬಡಾಣಿ ಈತ ಜನತ ಓಟು ಬಡಾಣಿ ಈತ ಪುರ್ಸೋತೆ ಇದ್ದಿ ಅಂಚಾದ ನಿಗ ನಮ್ಮ
ಇನಿ ಅಹೋರಾತ್ರಿ ನನ್ನ ಶುರು ಮನಪುವ ಅವು DC ಕಚೇರಿ ಮನಪುಣೆ ನೆಕ್ಕ ನಿಖಿಲ ಪೂರೆಲ್ಲ ಬರೋಡು ಏತ್ ದಿನ ಅಂಡಲ ಸರಿ ಡೆಲ್ಲಿಡೆ ಎಂಚಿನ ಆತನ 13 ತಿಂಗಳು ರೈತರನ್ನ ಹೋರಾಟ ಆತನೆ ಅವೇ ರೀತಿ ಮುಲ್ಪಲ ಅಹೋರಾತ್ರಿ ಆತ ಆಂಡ್ಲ ಈ ಯೋಜನೆಯನ್ನು ಉಂತಬ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಸೇನೆಗೆ ಜೈ ಜವಾನ್. ಧನ್ಯವಾದಗಳು ಶ್ರೀಧರ್ ಶೆಟ್ಟಿ ಅವರಿಗೆ. ಈಗ NITK ನಿವೃತ್ತ ಪ್ರಾಧ್ಯಾಪಕರು, ನೈಸರ್ಗಿಕ ಕೃಷಿಕರು, ಪರಿಸರ ಸಂಗಮದ ಸಕ್ರಿಯ ಹಿರಿಯ ಕಾರ್ಯಕರ್ತರಾದಂಥ ಶ್ರೀಯುತ ಶ್ರೀಕುಮಾರ್ ರವರು ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಇಲ್ಲಿ ನೆರೆದಿರುವ ಸಂಗಾತಿಗಳಿಗೂ ನಮಸ್ಕಾರ. ಈಗ ನನ್ನ ಮೊದಲೇ ಈ ಹೋರಾಟದಲ್ಲಿ ನಿರತರಾಗಿದ್ದ ಶ್ರೀ ಚಂದ್ರಹಾಸ್ ಶೆಟ್ಟರು, ವಿಕ್ಟರ್ ಕಡಂದಲೆ ಅವರು ಈ ಹೋರಾಟದ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ. ನಾನು ದೀರ್ಘ ಭಾಷಣ ಮಾಡಲಿಕ್ಕೆ ಇಚ್ಛಿಸುವುದಿಲ್ಲ. ಒಂದು ವಿಷಯವೇನೆಂದರೆ, ಇದು ಈ ಪ್ರಸರಣ ಮಾರ್ಗ ಹೋಗ್ತಾ ಇರುವಲ್ಲಿ ಭೂಮಿ, ಮನೆ, ಉದ್ಯಮ ಕಳ್ಕೊಂಡವರ ಹೋರಾಟ ಮಾತ್ರ ಅಲ್ಲ, ಇದು ನಮ್ಮೆಲ್ಲರ ಹೋರಾಟ. ಈಗ ಸ್ವಲ್ಪ ಅಭಿವೃದ್ಧಿಕಾರಿ ಆಗಬೇಕಾದ್ರೆ ಪರಿಸರದ ಮೇಲೆ ಸ್ವಲ್ಪ ಪರಿಣಾಮ ಆಗೇ ಆಗ್ತದೆ ಅಂತ ಸಮರ್ಥನೆ ಕೊಡುವಂಥ ಕಾಲ ಮೀರಿ ಹೋಗಿದೆ. ಈಗ ಪರಿಸರ ಎಷ್ಟೊಂದು ತುರ್ತು ಪರಿಸ್ಥಿತಿಯ ಹಂತಕ್ಕೆ ತಲುಪಿದೆ ಅಂದರೆ, ನಾವು ಇಂಡಸ್ಟ್ರಿಗಾಗಿ ಏನೇನೆಲ್ಲ ಮೂಲಭೂತ ಸೌಕರ್ಯ ಮಾಡ್ತಾ ಇದ್ದೇವಾ, ಅದಕ್ಕಿಂತ ಮುಖ್ಯವಾದ ಒಂದು ಮೂಲಭೂತ ಸೌಕರ್ಯ ಅಂದರೆ ನಮ್ಮ ನೈಸರ್ಗಿಕ ಮೂಲಭೂತ ಸೌಕರ್ಯ, ನಮ್ಮ ಇಡೀ ಜೀವರಾಶಿಯನ್ನು ಪೋಷಿಸುವಂಥ ಸೌಕರ್ಯ. ಅದು ನಾವು ಅದನ್ನು ಹಾಳುಗೆಳಕಿ ಬೇರೆ ಮೂಲಭೂತ ಸೌಕರ್ಯ ಸೃಷ್ಟಿಸುವ ಸಮಯ ಕಳೆದು ಹೋಗಿದೆ. ಇನ್ನೊಂದು ಏನಂದರೆ, ಈಗ ಮೊದಲೇ ಹೇಳಿದ ಹಾಗೆ UPCL ಎಷ್ಟೋ ವರ್ಷದಿಂದ ಕೆಲಸ ಮಾಡ್ತಾ ಇದೆ. ಅದರ ಸಾಮರ್ಥ್ಯ ಹೆಚ್ಚಿಸಲಿಕ್ಕೆ ಇನ್ನೇನೂ ಅವಕಾಶ ಇಲ್ಲ. ಅಂದರೆ ಅದರಲ್ಲಿ ತಯಾರಾಗುವ ವಿದ್ಯುತ್ ಪ್ರಸರಣೆಗೆ ಈಗ ಆಲ್ರೆಡಿ ಲೈನ್ಗಳೆವ ಇದೆ. ಮತ್ತು ಈಗ ಇದನ್ನು ಮಾಡ್ತಾ ಇರೋದು ನ್ಯಾಷನಲ್ ಗ್ರಿಡ್ಗೆ ಫೀಡ್ ಮಾಡಲಿಕ್ಕೆ. ಅದಕ್ಕೆ ಅವರು ಕೊಡುವ ಸಮರ್ಥನೆ ಏನಂದರೆ, ಉತ್ತರ ಕೇರಳದಲ್ಲಿ ತುಂಬ ಕಂಜೆಷನ್ ಇದೆ, ಆ ಕಂಜೆಷನ್ ಕಡಿಮೆ ಮಾಡಲಿಕ್ಕೆ ಈ ಲೈನ್ ಬೇಕು ಅಂತ. ಆದರೆ ಅದರ ಅಗತ್ಯ ಇಲ್ಲಂತ ಸರ್ಕಾರಿ ದಾಖಲೆಗಳೇ ಹೇಳ್ತಾ ಇವೆ ಅಂತ ಚಂದ್ರಕಾಂತ್ ಶೆಟ್ಟರು ವಿವರಿಸಿದ್ದಾರೆ. ಈಗ ಇನ್ನೊಂದು ಏನಂದರೆ, ನಾವು ಇದೇ ರೀತಿ ಟ್ರಾನ್ಸ್ಮಿಷನ್ ಲೈನ್ಸ್ ಮಾಡ್ತಾ ಹೋದರೆ ಅದರ ಅರ್ಥ ಏನಂದರೆ, ಈಗಿರುವ ಕೇಂದ್ರೀಕೃತ ಉತ್ಪಾದನಾ ವ್ಯವಸ್ಥೆಯನ್ನೇ ನಾವು ಮುಂದುವರಿಸ್ತೇವೆ ಅಂತ. ಅದರಲ್ಲಿ ಕಾರ್ಬನ್ ಎಮಿಷನ್ ಆಗ್ತಾ ಇರೋದು. ಇನ್ನು ಮುಂದೆ ನಮ್ಮ ಭವಿಷ್ಯ ಇರುವುದೇ ರಿನ್ಯೂಯಬಲ್ ಎನರ್ಜಿಯಲ್ಲಿ, ಅದು ವಿಕೇಂದ್ರೀಕೃತ. ಅದನ್ನು ಬೆಳೆಸುವಾಗ ನಮಗೆ ಈ ಟ್ರಾನ್ಸ್ಮಿಷನ್ ಲೈನ್ಸ್ನ ಅಗತ್ಯವೇ ಇಲ್ಲ. ಅದರಿಂದಾಗಿ ಇದು ಏನೂ ಅಗತ್ಯ ಇಲ್ಲದ ಟ್ರಾನ್ಸ್ಮಿಷನ್ ಲೈನ್ಗಾಗಿ ನಾವು ಇಷ್ಟೆಲ್ಲ ಜನರಿಗೆ ಸಂಕಟ ತಂದು ಮತ್ತು ಪರಿಸರಕ್ಕೆ ಇಷ್ಟು ಹಾನಿ ಮಾಡಿ ಯಾರಿಗಾಗಿ ಇದು ಮಾಡ್ತಾ ಇರೋದು? ಇಂಥ ಧೋರಣೆ ಜನಸ್ನೇಹಿಯೂ ಅಲ್ಲ, ಪರಿಸರ ಸ್ನೇಹಿಯೂ ಅಲ್ಲ. ಇದು ಬರೀ ಕೆಲವು ಕಾರ್ಪೊರೇಟ್ ಹಿತಾಸಕ್ತಿಗಳಿಗಾಗಿ ಮಾಡ್ತಾ ಇರೋದು. ಈಗ ಇದರಲ್ಲಿ ನಮ್ಮ ಸರ್ಕಾರಗಳಿಗೆ ಮನವಿ ಮಾಡಿ ಆಗಿದೆ, ನ್ಯಾಯಾಂಗ ಹೋರಾಟ ನಡೀತಾ ಇದೆ. ಆದರೆ ನಮ್ಮ ಸರ್ಕಾರ ಎಷ್ಟು ಸಮಯ ಜನರ ಹಿತಾಸಕ್ತಿ ಮತ್ತು ಪರಿಸರ ಕಾಪಾಡುವ ಬದಲು ಕಾರ್ಪೊರೇಟ್ ಹಿತಾಸಕ್ತಿಯನ್ನೇ ಬೆಂಬಲಿಸಲಿಕ್ಕೆ ಶುರು ಮಾಡ್ತಾವ, ಅಷ್ಟರವರೆಗೆ ಜನರ ಹೋರಾಟದಿಂದ ಮಾತ್ರ ನಾವು ಇದಕ್ಕೆ ಇದು ಮಾಡಲಿಕ್ಕೆ ಆಗ್ತಾ ಇರೋದು. ಅದರಿಂದ ನಾವು ಈ ಹೋರಾಟದಲ್ಲಿ ದೃಢವಾಗಿರ್ತೇವೆ. ಇದಕ್ಕೆ ಯಶಸ್ಸು ಹಾರೈಸ್ತಾ ಪರಿಸರ ಸಂಗಮದ ಪರವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಕ್ಕೆ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು ಸರ್, ಶ್ರೀಕುಮಾರ್ ಸರ್ ಅವರಿಗೆ. ಈಗ ನಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದಾರೆ ಉಡುಪಿ ಜಿಲ್ಲಾ ಕೃಷಿಕ ಸಂಘದ ಕಾರ್ಯದರ್ಶಿಯಾದಂಥ ಶ್ರೀಯುತ ರವೀಂದ್ರ ಗುಜ್ಜರ ಬೆಟ್ಟೂರವರು. ನಮಸ್ತೆ. ಇಲ್ಲಿ ಪೊಲೀಸ್ ಅಧಿಕಾರಿಗಳು ಯಾರಿದ್ದಾರೆ, ನೀವು ಅರ್ಜೆಂಟು DC ಅವರನ್ನು ಈಗ ಇಲ್ಲಿಗೆ ತರಬೇಕು. ನಾವು ಅಲ್ಲಿಗೆ ಹೋಗುವ ಪ್ರಶ್ನೆ ಇಲ್ಲ, ನೀವು ಇಲ್ಲಿಗೆ ಕರ್ಕೊಂಡು ಬನ್ನಿ. ಕೂಡಲೇ DC ಅವರು ಬರಬೇಕು. ಈಗ ಇತ್ಯರ್ಥ ಆಗಬೇಕು. ಇದು ಬಿಸಿಲು ಕಾಯ್ತಾ ಇದೆ. DC ಅವರು ಇಲ್ಲಿಗೆ ಬರಬೇಕು. DC ಅವರು ಈಗ ಇಲ್ಲಿಗೆ ಸ್ಪಾಟ್ಗೆ ಬರಲಿ. ನೀವು ಕರ್ಕೊಂಡು ಬರುವಂತ ವ್ಯವಸ್ಥೆ ಮಾಡಿ.
ಸ್ನೇಹಿತರೆ, ಈಗಾಗಲೇ ಸಮಯ ಮೀರಿದೆ, ನಾವು ಭಾಷಣ ಮಾಡ್ತಾ ಕೂತ್ಕೊಳ್ಳೋ ಸಮಯ ಅಲ್ಲ. ಮೊದಲಿಗೆ ಇವತ್ತು ಈ ಸಭೆಯಿಂದ ನಿರ್ಗಮಿಸುವ ಮೊದಲು ನಾವು ನಮ್ಮ ಎಲ್ಲ ತಪ್ಪುಗಳನ್ನು ನೋಡಿಕೊಂಡು ಅದನ್ನು ಸರಿ ಮಾಡ್ಕೊಂಡು ಹೋಗುವಂಥ ಪ್ರತಿಜ್ಞೆ ಮಾಡಿ ಹೋಗಬೇಕು. ಮೂಲತಃ ನಾವು ಜಾತಿ ಧರ್ಮ ನೋಡಿಕೊಂಡು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದ್ದೆ ನಮ್ಮ ಮೊದಲ ತಪ್ಪು. ಇದನ್ನು ಹೋಗಲಾಡಿಸಬೇಕಾದ್ರೆ ಓಟ್ ಕೇಳಲಿಕ್ಕೆ ಬಂದಾಗ ಅವರಿಗೆ ಬರ್ಸ್ಕೊಂಡು ನೀವು ಬಿಡಬೇಕು. ಒಂದು ವೇಳೆ ನಮ್ಮ ಕೆಲಸ ಏನಾದ್ರು ಮಾಡ್ಲಿಕ್ಕೆ ಆಗದ ಹೊತ್ತಲ್ಲಿ ನೀವು ಅಂದೇ ನೀವು ರಾಜೀನಾಮೆ ಕೊಡ್ಬೇಕಂತ ಮುಚ್ಚಳಿಕೆ ಬರ್ಸ್ಕೊಳ್ಳುವಂಥ ವ್ಯವಸ್ಥೆ ನಾವು ಮಾಡ್ಕೊಳ್ಬೇಕು. ಎರಡನೇದ್ದು, ನಾವು ಬಳಸುವ ವಿದ್ಯುತ್ತನ್ನು ಈಗ ಏನು ಬೇಕಾ ಬಿಟ್ಟು ಉಚಿತ ವಿದ್ಯುತ್ ಅಂತ ಮಾಡ್ತಿದ್ದೇವೆ, ಅದನ್ನು ಅರ್ಧ ಕೇಳಿಸ್ಕೊಳ್ಳಿ. ಯಾಕಂತ ಹೇಳಿದ್ರೆ ಈ ಕಂಪನಿಗಳು ನುಸುಳುವುದೇ ವಿದ್ಯುತ್ ಬೇಡಿಕೆ ಜಾಸ್ತಿ ಇದೆ ಅಂತ ಹೇಳ್ಕೊಂಡು. ಈ ಹಿನ್ನೆಲೆಯಲ್ಲಿ ನೀವು ಇವತ್ತು ತೀರ್ಮಾನ ಮಾಡಿ, ನಿಮ್ಮ ಮನೆಯ ಗಾಳಿ ಬೆಳಕಿಗೆ ಸಂಬಂಧಪಟ್ಟ ಯಾವುದೇ ವಿದ್ಯುತ್ ಉಪಕರಣಗಳು ಅಗತ್ಯ ಇಲ್ಲದೆ ಉರಿಬಾರ್ದು. ನೀವು ವಿದ್ಯುತ್ ಕಡಿಮೆ ಬಳಸಿದ್ರೆ ಮೇಲಿನವರಿಗೆಲ್ಲ ಹೇಳ್ತಾರೆ ಕರೆಂಟ್ ಹೆಚ್ಚು ಹೋಗುವುದಿಲ್ಲ, ಹಾಗಾದ್ರೆ ಇಂಥ ಯೋಜನೆಗಳು ಬರುವುದಿಲ್ಲ. ಇದನ್ನು ನೀವು ಸ್ಪಷ್ಟ ತಿಳ್ಕೊಳ್ಳಿ. ಇದು ನಮ್ಮ ಎರಡು ತಪ್ಪುಗಳನ್ನು ಇವತ್ತಿನಿಂದ ನಾವು ಸರಿ ಮಾಡ್ಕೊಂಡು ಹೋಗುವ ಅಂತ ಹೇಳ್ಕೊಂಡು ನಾನು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ರವೀಂದ್ರ ಬಿದ್ರೆ ಭಟ್ರವರಿಗೆ. ಈ ಪ್ರತಿಭಟನೆ ಯಶಸ್ವಿಯಾಗಲು ಕಾರಣಕರ್ತರಾದ ಸರ್ವರಿಗೂ ಧನ್ಯವಾದ ಸಮರ್ಪಿಸಲು ಮುಂದೆ ಬರ್ತಾರೆ ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ ಇದರ ಪ್ರಧಾನ ಕಾರ್ಯದರ್ಶಿಗಳಾದ ಆಲ್ವಿನ್ ಪ್ರಶಾಂತ್ ಮುತಿರ್ರವರು. ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ ಇದರ ನೇತೃತ್ವದಲ್ಲಿ ಕಥೋಲಿಕ್ ಸಭಾ ಉಡುಪಿ ಪ್ರದೇಶ ಹಾಗೂ ಇತರ ಸಂಘಟನೆಗಳ ಸಹಭಾಗಿತ್ವದಲ್ಲಿ ಉಡುಪಿ ಕಾಸರಗೋಡು 400 kV ಮತ್ತು ಪಾಲರ್ಕ ಕಡಂದಲೆ 400/220 kV ವಿದ್ಯುತ್ ಪ್ರಸರಣ ಮಾರ್ಗದ ವಿರುದ್ಧ ಪ್ರತಿಭಟನೆಯಲ್ಲಿ ನಮ್ಮನ್ನುದ್ದೇಶಿಸಿ ಭಾಷಣ ಮಾಡಿದ, ಸ್ವಾಗತ ಭಾಷಣ ಮತ್ತು ನಮ್ಮನ್ನುದ್ದೇಶಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದಂತಹ ಹಲವಾರು ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿರತಕ್ಕಂತಹ ಮಾಜಿ ಅಧ್ಯಕ್ಷ ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶದ ಮಾಜಿ ಅಧ್ಯಕ್ಷರು ರೋಲ್ಫಿ ಡಿಕೋಸ್ಟಾ ಇವರಿಗೆ ಧನ್ಯವಾದಗಳು. ಈ ಯೋಜನೆಯಿಂದ ಇದರಿಂದಾಗುವ ದುಷ್ಪ್ರೇರಣೆ ಬಗ್ಗೆ ಹಾಗೂ ಇದರಿಂದಾಗುವ ಬಾಧಕಗಳ ಬಗ್ಗೆ ವಿವರವಾಗಿ ತಿಳಿಸಿದ ಮದರ್ ತೆರೆಸಾ ವಿಚಾರ ವೇದಿಕೆಯ ಅಧ್ಯಕ್ಷರು ರಾಯ್ ಕ್ಯಾಸ್ಟೆಲಿನೋ ಇವರಿಗೆ ಧನ್ಯವಾದಗಳು. ಕಳೆದ ಹಲವಾರು ವರ್ಷಗಳಿಂದ ಈ ಯೋಜನೆ ವಿರುದ್ಧ ಹೋರಾಟ ನಡೆಸುತ್ತಾ ಬಂದ ಉಡುಪಿ ಕಾಸರಗೋಡು 400 kV ಸಮಿತಿಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ಚಂದ್ರ ಶೆಟ್ಟಿ ಅವರಿಗೆ ಧನ್ಯವಾದಗಳು. ನಮ್ಮನ್ನುದ್ದೇಶಿಸಿ ಮಾತನಾಡಿ ಈ ವಿಚಾರವಾಗಿ ವಿವರವಾಗಿ ತಿಳಿಯಪಡಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ರೈತ ಸಂಘ ಹಸಿರು ಸೇನೆ ಇದರ ಜಿಲ್ಲಾಧ್ಯಕ್ಷರಾದಂತಹ ಶ್ರೀಧರ್ ಶೆಟ್ಟಿ ಅವರಿಗೆ ಧನ್ಯವಾದಗಳು. ನಮ್ಮನ್ನುದ್ದೇಶಿಸಿ ಮಾತನಾಡಿದಂತಹ ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶದ ನಿಕಟಪೂರ್ವ ಅಧ್ಯಕ್ಷರಾದಂತಹ ಸ್ಟ್ಯಾನಿ ಲೋಬರ್ ಅವರಿಗೆ ಧನ್ಯವಾದಗಳು. ಸಮಯದ ಅಭಾವ ಇರುವುದರಿಂದ ಹಲವಾರು ವ್ಯಕ್ತಿಗಳು ನಮ್ಮ ಜೊತೆ ಉದ್ದೇಶಿಸಿ ಮಾತನಾಡಿ ಈ ಪ್ರತಿಭಟನಾ ಸಭೆಗೆ ಒಂದು ಧ್ವನಿಯಾಗಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದ ಹೇಳುತ್ತಾ ಈ ಪ್ರತಿಭಟನೆಯಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದಂತಹ ರೈತ ಸಂಘ ಹಸಿರು ಸೇನೆ, ಭಾರತೀಯ ಕಿಸಾನ್ ಸಂಘ, ಕರ್ನಾಟಕ ಪ್ರದೇಶ ಸಂಗಮ, ಜೀವ ಸಂಕುಲ ಪರ ವೇದಿಕೆ, ಉಡುಪಿಯ ಜಿಲ್ಲಾ ಕೃಷಿಕರ ಸಂಘ, ಸಮಾನ ಮನಸ್ಕ ಪರ ಸಂಘ, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ, ಕಾಸರಗೋಡು ಜಿಲ್ಲೆ ICM ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಅದೇ ರೀತಿ ಕ್ಯಾಥೋಲಿಕ್ ಸಭಾ ಮಂಗಳೂರು ಪ್ರದೇಶ ಇದರ ಅಧ್ಯಕ್ಷರು, ಕೇಂದ್ರೀಯ ಪದಾಧಿಕಾರಿಗಳು, ವಲಯ ಅಧ್ಯಕ್ಷರುಗಳು, ವಲಯದ ಪದಾಧಿಕಾರಿಗಳು, ಘಟಕದ ಅಧ್ಯಕ್ಷರುಗಳು ಮತ್ತು ಘಟಕದ ಪದಾಧಿಕಾರಿಗಳು ಮತ್ತು ಎಲ್ಲ ಸದಸ್ಯರುಗಳಿಗೆ ಧನ್ಯವಾದಗಳು. ಈ ಪ್ರತಿಭಟನೆಯನ್ನು ಶಾಂತಿಯುತವಾಗಿ ನಡೆಸುವಲ್ಲಿ ಸಹಕರಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆಯವರಿಗೆ ಧನ್ಯವಾದಗಳು. ಈ ಸಭೆಯಲ್ಲಿ ವರದಿ ಮಾಡಲು ಬಂದ ಎಲ್ಲ ಪತ್ರಿಕಾ, ದೃಶ್ಯ ಮಾಧ್ಯಮ, ಸಾಮಾಜಿಕ ಜಾಲತಾಣದ ವರದಿಗಾರರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಅದೇ ರೀತಿ ಈ ಪ್ರತಿಭಟನೆ ಸಭೆಯಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿದ ಅರುಣ್ ಫುರ್ಟಾಡ ಇವರಿಗೆ ಧನ್ಯವಾದಗಳು. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಎಲ್ಲ ನಾಗರಿಕ ಬಂಧುಗಳಿಗೆ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಈ ಪ್ರತಿಭಟನೆಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ತನುಮನಗಳಿಂದ ಸಹಕರಿಸಿದ ಎಲ್ಲ ಮಹನೀಯರಿಗೂ ಧನ್ಯವಾದ ಹೇಳುತ್ತಿದ್ದೇನೆ. ಅದೇ ರೀತಿ ಈ ಪ್ರತಿಭಟನೆಯಲ್ಲಿ ಧರ್ಮ ಗುರುಗಳು ಮತ್ತು ಧರ್ಮ ಭಗಿನಿಯರು ಕೂಡ ಆಗಮಿಸಿದ್ದಾರೆ, ಅವರಿಗೂ ಕೂಡ ಧನ್ಯವಾದ ಹೇಳುತ್ತೇನೆ. ಈ ಪ್ರತಿಭಟನೆಯಲ್ಲಿ ಯಾರಾದರೂ ಹೆಸರು ಬಿಟ್ಟು ಹೋದಲ್ಲಿ ಕ್ಷಮೆಯಾಚಿಸುತ್ತಾ ಎಲ್ಲರಿಗೂ ನಾಗರಿಕ ಬಂಧುಗಳಿಗೆಲ್ಲ ಧನ್ಯವಾದ ಹೇಳುತ್ತಾ ಈ ಧನ್ಯವಾದ ಭಾಷಣವನ್ನು ಕೊನೆಗೊಳಿಸುತ್ತೇನೆ. ಬೋಲೋ ಭಾರತ್ ಮಾತಾ ಕಿ ಜೈ ಜವಾನ್ ಜೈ ಕಿಸಾನ್. EKTL ಇವರಿಗೆ ಕೊನೆಯ ಇದು ಉತ್ತರ ಕೊಡ್ತಿದೆ. ವಿಟ್ಲ ಬಸ್ಗೆ ಬಂದ್ರೆ ನೀವು ಮತ್ತೆ ಹೋಗುವುದಿಲ್ಲ, ಯಾಕಂದ್ರೆ ಈಗಾಗಲೇ ನಮ್ಮ ಭೂಮಿ ಬಂದಿದ್ದೀರಾ, ಭೂಮಿ ಮುಟ್ಟಬೇಡಿ, ಮುಟ್ಟಿದ್ರೆ ಮತ್ತೆ ನೀವು ಉಳಿಯಲ್ಲ. ಜೈ ಜವಾನ್ ಜೈ ಕಿಸಾನ್.